ಎಲ್ಲರಿಗೂ ಸಂಜೆಯ ವಂದನೆಗಳು. ಕಾರ್ಯಕ್ರಮವನ್ನು 14 ನಿಮಿಷಗಳ ತಡವಾಗಿ ನಾನು ಬೆಂಗಳೂರಿನ ಒಂದು ಟ್ರಾಫಿಕ್ನಲ್ಲಿ ಸಿಗಾಕೊಂಡಿದ್ದು ಮತ್ತೆ ಒಳಗಡೆ ಬಂದು ನಾನು ಈ ಸೆಟಪ್ ಮಾಡೋಷ್ಟೊತ್ತಿಗೆ, ಯಾಕಂದ್ರೆ ನಮ್ಮ ಅತಿಥಿಗಳು ಇದರಲ್ಲಿ ಸಾಫ್ಟ್ವೇರ್ ಅಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಇಲ್ಲದೆ ಇರೋದ್ರಿಂದ ನನ್ನ ಸಹಾಯವನ್ನು ಬೇಡಿದ್ರು. ನಾನು ಸ್ವಲ್ಪ ಮುಂಚೆ ಹೊರಟಿದ್ದೆ, ಆದ್ರೂ ಕೂಡ ಈ ಟ್ರಾಫಿಕ್ನ ಒಂದು ಅಡೆತಡೆಯಿಂದ ಸ್ವಲ್ಪ ತಡವಾಗಿದೆ, 14 ನಿಮಿಷಗಳು. ಅದರಿಂದ ಕ್ಷಮೆ ಇರಲಿ. ಇವತ್ತಿನ ನಮ್ಮ ತಿಂಗಳ ಬೆಳಕು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿದ್ದೀರಿ. ಹಬ್ಬ ಇದೆ. ಹಬ್ಬ ಇದ್ದರೂ ಕೂಡ ನಮ್ಮ ಸಾಹಿತ್ಯದ ಒಲವಿನ ಜೊತೆಗೆ ನೀವೆಲ್ಲ ಬಂದಿರೋದು ಬಹಳ ಸಂತೋಷದ ವಿಷಯ ಅಂತ. ಈ ಅಟ್ಲೀಸ್ಟ್ ನಮ್ಗೆ ಒಂದು 10-15 ಜನ ನಮ್ಮ ಜೊತೆಗಿದ್ದಾಗ ಅಟ್ಲೀಸ್ಟ್ ಪಾರ್ವಾಲ್ ಯಾರೋ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಹೊಸ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ನಮಗೆ ಖುಷಿ ಆಗುತ್ತೆ. ಇಲ್ಲ ಅಂದ್ರೆ ತುಂಬಾ ಸಂಖ್ಯೆ ಕಡಿಮೆ ಆದಾಗ ನಮ್ಮ ಒಂದು ಉತ್ಸಾಹವೂ ಕಡಿಮೆ ಆಗುತ್ತೆ. ಆದ್ರಿಂದ ದಯವಿಟ್ಟು ನೀವು ಬನ್ನಿ, ಜೊತೆಗೆ ಇನ್ನೊಬ್ಬರನ್ನು ಕರ್ಕೊಂಡು ಬನ್ನಿ. ನಮ್ಮ ಧ್ಯೇಯವಾಕ್ಯ ನೀವು ಬನ್ನಿ, ನಿಮ್ ಜೊತೆ ಇನ್ನೊಬ್ಬರನ್ನ ಕರ್ಕೊಂಡು ಬನ್ನಿ. ಬೆಳಕಿನೂ ಅದನ್ನೇ ಹೇಳಿದ್ದೆ ನಾನು. ಈ ಬಾರಿಯ ನಮ್ಮ ತಿಂಗಳ ಬೆಳಕು ಕಾರ್ಯಕ್ರಮ ಇದು 19ನೇ ಕಾರ್ಯಕ್ರಮ ನಾವು ಆನ್ಲೈನ್ ಅಲ್ಲಿ ಮಾಡ್ತಾ ಇರೋದು. ಸೊ ಈ 19ನೇ ಕಾರ್ಯಕ್ರಮಕ್ಕೂ ನಮ್ಮ ವೇದಿಕೆ ಸದಸ್ಯರ ಸ್ಪಂದನೆ ಅತ್ಯದ್ಭುತವಾಗಿದೆ. ಎಲ್ಲರೂ ನಮಗೆ ಚೆನ್ನಾಗಿ ಸಹಾಯವನ್ನು ಮಾಡ್ತಾ ಇದ್ದಾರೆ ಎಲ್ಲ ದಶೆಯಿಂದ. ಹೀಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವರಿಯಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಇವತ್ತಿನ ಎಲ್ಲ ನಿಮ್ಮ ಚಟುವಟಿಕೆಗಳನ್ನು ಬಿಟ್ಟು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗೆ ಮೊದಲು ಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ಇವತ್ತಿನ ನಮ್ಮ ಒಂದು ವಿಷಯ ಕನ್ನಡದ ಅರಿವು ಮತ್ತು ಅಭಿಮಾನ. ಇವೆರಡು ಬಹಳ ಸೂಕ್ಷ್ಮವಾದ ವಿಷಯಗಳು. ನಾವು ಯಾವಾಗಲೂ ಕನ್ನಡ ಅಂತ ಹೇಳಿದ್ರೆ ಎಲ್ಲರೂ ಕನ್ನಡಕ್ಕೋಸ್ಕರ ಹೋರಾಡಿದವರು, ಕನ್ನಡದಲ್ಲಿ ಕೆಲಸ ಮಾಡಿದವರು, ಎಷ್ಟೋ ಪುಸ್ತಕಗಳನ್ನ ಪ್ರಕಟಿಸಿದವರು ಇದ್ದಾರೆ. ಆದರೂ ಕೂಡ ನಾವು ಆ ಕನ್ನಡದ ಅರಿವು ಮತ್ತು ಅಭಿಮಾನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಹೊಂದಿದವರು ಇರ್ತಾರೆ. ಈ ಒಂದು ವಿಷಯಕ್ಕೆ ನಾವು ಒಬ್ಬ ವಿಶೇಷ ವ್ಯಕ್ತಿಯನ್ನ ಇವತ್ತು ಕರೆದಿದ್ದೀವಿ. ಅವರು KR ರಾಜ್ಕುಮಾರ್ ಅಂತ. ನಾನು ಅವ್ರ ಮನೆಗೆ ಬಂದಿದ್ದೀನಿ. ಈ ಮನೆ ನೋಡಿದ್ರೆ ನನಗೊಂಥರ ಮ್ಯೂಸಿಯಂ ನೋಡ್ದಂಗಾಗತ್ತೆ. ಯಾಕೆಂದ್ರೆ ಅವರಿಗೆ ಕೊಟ್ಟಂತಹ ಒಂದು ಬಿರುದುಗಳು, ಪತ್ರಗಳು, ಅವರ ಒಂದೆಲ್ಲವೂ ಇಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ನೀವು ತೋರಿಸ್ಬೇಕು. ನಾನು ಕಾರ್ಯಕ್ರಮ ಆದ್ಮೇಲೆ ಬೇಕಾದ್ರೆ ಒಂದ್ಸಾರಿ ತೋರಿಸ್ತೀನಿ ನಿಮಗೆ ಎಷ್ಟೊಂದು ಅವ್ರಿಗೆ ಈ ಒಂದು ಪತ್ರಗಳನ್ನ ಮತ್ತು ರಾಶಿ ಅಂತ ಹೇಳ್ತೀವಲ್ಲ, ಈ ಲಿಟ್ರಲಿ ರಾಶಿಯಾಗಿ ಇಟ್ಟಿದ್ದಾರೆ ಅವರು. ಅಂತ ಒಬ್ಬ ವ್ಯಕ್ತಿನ ಇವತ್ತು ನಮಗೆ ಮಹಾಬಲ ಸರ್ ಹುಡುಕೊಟ್ಟಿದ್ದಾರೆ. ಅವ್ರಿಗೂ ನಾವು ಬಹಳ ಖುಷಿಯಿಂದ ಧನ್ಯವಾದ ಅರ್ಪಿಸ್ತೀನಿ. ನಾನು ಪರಿಚಯ ಮಾಡ್ಬೋದು ರಾಜ್ಕುಮಾರ್ ಸರ್ದು ಏನು ಅಂತ ಹೇಳಿ, ಆದ್ರೂ ಕೂಡ ನನ್ನಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ಒಡನಾಡಿದಂತ ಮಹಾಬಲ ಸರ್ ಈ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ನಾನು ಮಹಾಬಲ ಸರ್ ಅವರಿಗೆ ರಾಜ್ಕುಮಾರ್ ಅವರನ್ನ ಪರಿಚಯ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ರಾಜ್ಕುಮಾರ್ ಅವರು ಕೂತ್ಕೊಂಡ್ಬಿಟ್ರೆ ಅವ್ರ ಪರಿಚಯ ಆದ ನಂತರ ಕಾರ್ಯಕ್ರಮ ಆರಂಭ ಮಾಡ್ಬೋದು. ಸರ್, ಮಹಾಬಲ ಸರ್, ನೀವು ಪರಿಚಯವನ್ನು ಆರಂಭ ಮಾಡಿ ಸರ್. ಬನ್ನಿ ಸರ್. ಮಧ್ಯದಲ್ಲಿ ಬ್ರೇಕ್ ಇರುತ್ತೆ ಸರ್? ಇರಲ್ಲ ಸರ್, 45 ನಿಮಿಷ ನಿಮಗೆ. ಮಹಾಬಲ ಸರ್, ನೀವು ಮಾತಾಡ್ಬೋದು. ಆಯ್ತು. ನಮಸ್ಕಾರ ರಾಜ್ಕುಮಾರ್. ರಾಜ್ಕುಮಾರ್ ಅವರು ಕನ್ನಡ ಪರ ಹೋರಾಟಗಳಲ್ಲಿ ಕಳೆದ 45 ವರ್ಷಗಳಿಂದ ಸಕ್ರಿಯವಾಗಿ ಭಾಗಿಯಾಗುತ್ತಾ ಬಂದಿರುವ ಹಿರಿಯ ಕನ್ನಡ ಕಾರ್ಯಕರ್ತರು, ಕನ್ನಡ ಪರಿಚಾರಕರು, ಉತ್ತಮ ವಾಗ್ಮಿ ಹಾಗೂ ಬರಹಗಾರರು. ಮೂಲತಃ ಕೋಲಾರದವರಾದ ರಾಜ್ಕುಮಾರ್ 1958ನೇ ಅಕ್ಟೋಬರ್ 16ರಂದು ಜನಿಸಿದರು. ತಂದೆ ಆರ್ ಕೃಷ್ಣಮೂರ್ತಿ, ತಾಯಿ ಶ್ರೀ ತಮಿಳಮ್ಮ. ಕೋಲಾರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ಪಡೆದ ರಾಜ್ಕುಮಾರ್ ಉನ್ನತ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು. ರಾಜ್ಕುಮಾರ್ ಕನ್ನಡ ಪುಸ್ತಕಗಳನ್ನು ಹೊತ್ತು ಊರೂರು ಅರೆದು ಮಾರಿ ಕನ್ನಡ ಚಟುವಟಿಕೆ ಎಂಬು ಕೊಟ್ಟು ತಮಗಿರುವ ಕನ್ನಡಾಭಿಮಾನವನ್ನು ಬದುಕಾಗಿಸಿಕೊಂಡು ತಮ್ಮಲ್ಲಿನ ಈ ಪ್ರೀತಿ ಒಂದು ನಿಮಿಷವೂ ಕುಂತದ ಇವರು ಕಳೆದ 45 ವರ್ಷಗಳಿಂದ ಇಷ್ಟೇ ನಾನು ಕಾಣೋದು ಹೋರಾಟಗಳ ಮುಂಚೂಣಿಯಲ್ಲಿ ನಿಂತು ಭಾಗಿಯಾದವರು. ಕನ್ನಡದ ಸಾಧನೆ ಮತ್ತು ಸಮಸ್ಯೆಗಳನ್ನು ಅಂಕಿ ಅಂಶಗಳ ಸಮೇತ ಮಂಡಿಸುವಲ್ಲಿ ನಿಷ್ಣಾತರಾದ ರಾಜ್ಕುಮಾರ್ ಅವಕ್ಕೆ ಕಾರ್ಯಸಾಧುವಾದ ಪರಿಹಾರದ ಮಾರ್ಗವನ್ನು ಸೂಚಿಸಿದ್ದಾರೆ. ಈ ಕಾರಣಕ್ಕಾಗಿ ವಿದ್ವಜ್ಜನರು ಇವರನ್ನು ಅಂಕಿ ಅಂಶಗಳ ಅಭಿಜ್ಞ ಎಂದು ಕರೆಯುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ತರಬೇತಿ ವಿಭಾಗದ ರಾಜ್ಯ ಸಂಚಾಲಕರಾಗಿ ನಾಡಿನ ಹಲವೆಡೆ ನಾಡು ನುಡಿಗೆ ಸಂಬಂಧಿಸಿದ ಕಾರ್ಯಾಗಾರಗಳು ನಡೆಸುತ್ತಾ ಬಂದಿರುವ ಶ್ರೇಯ ಇವರದು. ರಾಜ್ಕುಮಾರ್ 2004-08 ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನುಡಿ ಪತ್ರಿಕೆಯ ಸಂಪಾದಕರಾಗಿದ್ದವರು. ಅನಂತರ ಇಬ್ಬರು ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ಗೌರವ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದರು. ಪರಿಷತ್ತಿನೊಂದಿಗೆ 40 ವರ್ಷಗಳಿಗೂ ಮೀರಿದ ನಿಕಟ ನಂಟು ಇವರದು. ಇವರ ಕನ್ನಡ ಪರಿಚಾರಕ್ಕೆ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಇವರನ್ನು
2020 ವರ್ಷದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದರು. ಕೆ. ರಾಜ್ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಬಲ ಅಧಿಕಾರಿಗಳಾಗಿ ಏರ್ಪಡಿಸುವ ಆಡಳಿತ ಕನ್ನಡ ಕಾರ್ಯಶಿಬಿರಗಳ ನಿರ್ದೇಶಕರಾಗಿ 1991ರಿಂದ ಇದುವರೆಗೂ 120 ಶಿಬಿರಗಳನ್ನು ನಡೆಸಿ ದಾಖಲೆ ಸ್ಥಾಪಿಸಿದ್ದಾರೆ. ಕನ್ನಡ ಲೇಖಕರಿಗಾಗಿ ಭಾಷಣ ಕಲೆ ಕುರಿತು ಕರ್ನಾಟಕ ಸರ್ಕಾರದ 30 ವರ್ಷಗಳ ಕಾಲ ಕನ್ನಡ ಬಾರದವರಿಗೆ ಕನ್ನಡ ಬೋಧನೆ ತರಗತಿಗಳನ್ನು ನಡೆಸಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು ಭಾರತೀಯ ಸ್ಟೇಟ್ ಬ್ಯಾಂಕಿನ ಸಿಬ್ಬಂದಿ ಹಾಗೂ ಅಧಿಕಾರ ವರ್ಗದ ಹಲವು ತಂಡಗಳಲ್ಲಿ ಇವರ ಪ್ರಯೋಜನ ಪಡೆದಿವೆ. ಕನ್ನಡ ಕಾರ್ಯಕರ್ತರಲ್ಲಿ ಅರಿವು ಹಾಗೂ ಜಾಗೃತಿ ಮೂಡಿಸಲು, ಕನ್ನಡ ಕೆಲಸಕ್ಕೆ ಅವರನ್ನು ಅಣಿಗೊಳಿಸಲು ಕನ್ನಡ ಸಾಹಿತ್ಯ ಪರಿಷತ್ಗಾಗಿ ಕನ್ನಡ ಕಾರ್ಯಕರ್ತರ ಕಮ್ಮಟವನ್ನು ರೂಪಿಸಿ ರಾಜ್ಯದ ಎಲ್ಲ ಕೇಂದ್ರಗಳಲ್ಲಿ 1992ರಿಂದ ಮೊದಲುಗೊಂಡಂತೆ ಅನುಷ್ಠಾನಗೊಳಿಸಿದ್ದಾರೆ. ಇವರು ನಡೆಸುವ ಕ್ವಿಜ್ ಕರ್ನಾಟಕ, ಕ್ವಿಜ್ ಇಂಡಿಯಾ ರಸಪ್ರಶ್ನೆ ಕಾರ್ಯಕ್ರಮ, ಷೇರು ಮಾಹಿತಿ ಕಮ್ಮಟ, ಪುಸ್ತಕ ಪ್ರಕಾಶನ ಕಮ್ಮಟ, ಲೇಖನ ಕಮ್ಮಟ ಹಾಗೂ ಕನ್ನಡ ಕಾರ್ಯಕರ್ತರ ಕಮ್ಮಟಗಳು ಅತ್ಯಂತ ವಿಶಿಷ್ಟವೂ ಉಪಯುಕ್ತವೂ ಬೋಧಪ್ರದವೂ ಆಗಿದೆ ಎಂಬ ಹೆಗ್ಗಳಿಕೆ ಪಡೆದಿದೆ. ಬೆಂಗಳೂರಿನ ಸವಿಗನ್ನಡ ಬಳಗದ ಅಧ್ಯಕ್ಷರೂ ಆಗಿರುವ ರಾಜ್ಕುಮಾರ್ ಜನರಲ್ ನಾಲೆಡ್ಜ್ ಕರ್ನಾಟಕ, ನಮ್ಮ ಕನ್ನಡ ನಾಡು ಹಾಗೂ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕೃತಿಗಳನ್ನು ಪ್ರಕಟಿಸಿದ್ದಾರೆ. 3 ಕೃತಿಗಳು ಒಟ್ಟು ಸುಮಾರು 1 ಲಕ್ಷ ಪ್ರತಿಗಳು ಮಾರಾಟಗೊಂಡು ದಾಖಲೆ ಸ್ಥಾಪಿಸಿವೆ. ಇವರೇ ಪರಿಕಲ್ಪಿಸಿ ನಿರ್ಮಿಸಿರುವ ಸಿರಿಗನ್ನಡಂ ಗೆಲ್ದೆ, ಭರತಭೂಮಿ ನನ್ನ ತಾಯಿ ಮತ್ತು ಬೊಂಬಾಟ ಹಾಸ್ಯ ಅಡಕಮದುಗಳು ಸಾಂಸ್ಕೃತಿಕವಾಗಿ ವಿಶಿಷ್ಟವಾದವು ಎಂಬ ಮನ್ನಣೆಗೆ ಪಾತ್ರವಾಗಿವೆ. ಕೆ. ರಾಜ್ಕುಮಾರ್ ಹೋದ ಕಡೆಯಲ್ಲೆಲ್ಲ ಕನ್ನಡ ಪುಸ್ತಕ, ಧ್ವನಿ ಸುರುಳಿ ಹಾಗೂ ಗಣ್ಯರ ಭಾವಚಿತ್ರಗಳನ್ನು ಹೊತ್ತು ಮಾರುವ ಮೂಲಕ ಕನ್ನಡ ಪರಿಚಾರಕೆಯನ್ನು ನಡೆಸಿದ್ದಾರೆ. ಇವರು ರಚಿಸಿರುವ ಕ್ವಿಜ್ ಕರ್ನಾಟಕ, ಜನರಲ್ ಕರ್ನಾಟಕ, ಕನ್ನಡಕ್ಕೆ ಉದ್ಯೋಗ, ನಮ್ಮ ಕನ್ನಡ ನಾಡು ಕೃತಿಗಳು ಕನ್ನಡಾಭಿಮಾನವನ್ನು ಜನಮನದಲ್ಲಿ ಜಾಗೃತಗೊಳಿಸಲು ಪೋಷಕವಾಗಿವೆ. ಕೆ. ರಾಜ್ಕುಮಾರ್ 2005ರಿಂದ ಕನ್ನಡದ ಅರಿವು ಮತ್ತು ಅಭಿಮಾನ ಎಂಬ ವಿಷಯ ಕುರಿತು ನಾಡಿನಾದ್ಯಂತ 106 ಉಪನ್ಯಾಸಗಳನ್ನು ನೀಡುತ್ತಾ ಬಂದಿದ್ದಾರೆ. ಕನ್ನಡದ ಸಾಧ್ಯತೆ, ಸಾಧನೆ, ವೈಶಿಷ್ಟ್ಯಗಳನ್ನು ಸಕಾರಾತ್ಮಕವಾಗಿ ಪರಿಚಯಿಸಿ ಜನತೆಯಲ್ಲಿ ಕನ್ನಡದ ಬಗ್ಗೆ ಆತ್ಮವಿಶ್ವಾಸ ಮೂಡಿಸುವಂತಹ, ಕೀಳರಿಮೆ ತೊಡೆಯುವಂತಹ ಉಪನ್ಯಾಸ ಕಾರ್ಯಕ್ರಮ ಇದು. ಕರ್ನಾಟಕದ ವೈಭವ, ಸಂಸ್ಕೃತಿ, ಪರಂಪರೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಕೂಡ ಆಗಿದೆ. ಕೆ. ರಾಜ್ಕುಮಾರ್ ಅವರು ದೆಹಲಿ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಅಲ್ಲಿನ ಅಧಿಕೃತ ಭಾಷೆಗಳು, ಆಡಳಿತ, ಶಿಕ್ಷಣ ಮತ್ತು ಸಮುದಾಯಗಳಲ್ಲಿ ಹೇಗೆ ಬಳಕೆಯಾಗುತ್ತಿದೆ ಎಂಬ ಬಗ್ಗೆ ವ್ಯಾಪಕವಾದ ಕ್ಷೇತ್ರ ಕಾರ್ಯವನ್ನು ಸ್ವಂತ ಆಸಕ್ತಿಯ ಮೇಲೆ ನಡೆಸಿದ್ದಾರೆ. ಚಾಮರಾಜಪೇಟೆ 125ನೇ ವರ್ಷಾಚರಣೆ ಕಾರ್ಯಕ್ರಮವನ್ನು ಪರಿಕಲ್ಪಿಸಿ ಸಂಬಂಧಿಸಿದ ಸಮಿತಿಯ ಅಧ್ಯಕ್ಷರಾಗಿ 2 ದಿನಗಳ ಉತ್ಸವವನ್ನು ಅಭೂತಪೂರ್ವವಾಗಿ ಆಯೋಜಿಸಿ ಮೈಸೂರು ರಾಜ್ಯ ಪರಿಷತ್ತರ ಡಾಕ್ಟರ್ ಪ್ರಮೋದಾದೇವಿ, ಯದುವೀರ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಮತ್ತು ಅವರ ಮಡದಿ ಶಿಖಾ ಕುಮಾರಿ ಒಡೆಯರ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಭಾಗವಹಿಸುವಂತೆ ಮಾಡಿದ ಕೀರ್ತಿ ರಾಜ್ಕುಮಾರ್ ಅವರು. ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರವು ಕೆ. ರಾಜ್ಕುಮಾರ್ ಅವರಿಗೆ 1989ರ ಡಾಕ್ಟರ್ G. P. ರಾಜರತ್ನ ಸಾಹಿತ್ಯ ಪರಿಚಾರಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2018ರಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕೋಲಾರ ಜಿಲ್ಲಾಡಳಿತದಿಂದ 2018ಗೆ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ. ಕೋಲಾರ ಜಿಲ್ಲಾಡಳಿತ 2018ರಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭಕ್ಕೆ ವರ್ಷದ ಭಾಷಣಕಾರರನ್ನಾಗಿ ಆಹ್ವಾನಿಸಿ ಇವರನ್ನು ಗೌರವಿಸಿದೆ. ಬೆಂಗಳೂರಿನ ಭಾಷಾ ಅಲ್ಪಸಂಖ್ಯಾತರ ಕನ್ನಡ ಸಂಘದಿಂದ 2004ರಲ್ಲಿ ಕನ್ನಡ ಸನ್ಮಿತ್ರ ಎಂಬ ಬಿರುದಿಗೆ ಪಾತ್ರರಾಗಿದ್ದಾರೆ. ಕನ್ನಡ ಸಂಘರ್ಷ ಸಮಿತಿಯು ಕನ್ನಡದ ಕಟ್ಟಾಳ ಪ್ರಶಸ್ತಿಯನ್ನು 2006ರಲ್ಲಿ ಇವರಿಗೆ ನೀಡಿ ಗೌರವಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ತು 2007ರಲ್ಲಿ ಕನ್ನಡ ಸಿರಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದೆ. ಇವರ ಕನ್ನಡ ವೈಜಯಂತಿ ಹಾಗೂ ನಾನಾ ಪುರಸ್ಕಾರಗಳಿಗೂ ಪಾತ್ರರಾಗಿದ್ದಾರೆ. 2016ರಲ್ಲಿ ಬೆಂಗಳೂರಿನ ಉದಯಭಾನು ಕಲಾ ಸಂಘವು ಸುವರ್ಣ ಸಾಹಿತ್ಯ ಪರಿಚಾರಕ ಪುರಸ್ಕಾರ ನೀಡಿ ಗೌರವಿಸಿದೆ. 2015ರಲ್ಲಿ ಶ್ರವಣಬೆಳಗೊಳದಲ್ಲಿ ನಡೆದ 81ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರನ್ನು ಸನ್ಮಾನಿಸಲಾಗಿದೆ. ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 2011ರಲ್ಲಿ ಹಾಗೂ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 2015ರಲ್ಲಿ ಇವರನ್ನು ಸನ್ಮಾನಿಸಿದೆ.
2015ರಲ್ಲಿ ನಡೆದ ಕೋಲಾರ ತಾಲೂಕು 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದಾರೆ. 2016ರಲ್ಲಿ ಆಂಧ್ರ ಪ್ರದೇಶದ ಕುಪ್ಪಂನಲ್ಲಿರುವ ದ್ರಾವಿಡ ವಿಶ್ವವಿದ್ಯಾಲಯ 2 ವಿಶೇಷ ಉಪನ್ಯಾಸಗಳನ್ನು ಏರ್ಪಡಿಸಿತ್ತು. ಪ್ರಜಾವಾಣಿ ಪತ್ರಿಕೆ 1996ರಲ್ಲಿ ರಾಜ್ಕುಮಾರ್ ಅವರ ಪ್ರಕಾಶನ ಮಾರ್ಗದರ್ಶಿಯನ್ನು ಪ್ರಶಂಸಿಸಿದೆ. ಇವರ ಕನ್ನಡ ವಿದ್ವತ್ತನ್ನು ಮೆಚ್ಚಿ ಉಚ್ಚಾಕರಣ ಪತ್ರಿಕೆ ಕನ್ನಡ ತಜ್ಞ ಎಂದು ಕರೆದಿದೆ. ವಿಜಯ ಕರ್ನಾಟಕ ಪತ್ರಿಕೆ 2007ರಲ್ಲಿ ಇವರ ಪ್ರಾಮಾಣಿಕ ಕನ್ನಡ ಕಾಳಜಿಯನ್ನು ಮೆಚ್ಚಿ ಕನ್ನಡಕ್ಕೆ ಆರ್ಥಿಕ ಚೈತನ್ಯ ತಂದುಕೊಡಲು ಶ್ರಮಿಸುತ್ತಿರುವ ಅಪರೂಪ ಸರ್ ಮೈಕ್ ಸ್ವಲ್ಪ ಹತ್ರ ಇಟ್ಕೊಳ್ಳಿ ಸರ್, ದೂರ ಹೋಗಿದೆ ಮೈಕು. ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಈಗ ಬೇಡ ಇದೆ. 2020ರಲ್ಲಿ ವಿಶ್ವವಾಣಿ ಪತ್ರಿಕೆಯಲ್ಲಿ ಇವರ ಸಾಧನೆ ಹಾಗೂ ಸೇವೆಯನ್ನು ಕುರಿತ ಅಂಕಣ ಬರಹ ಪ್ರಕಟವಾಗಿದೆ. ಶಿವಮೊಗ್ಗದ ನಾವಿಕಾ ಪತ್ರಿಕೆಯಲ್ಲಿ ಇವರ ಅಂಕಣ ಪ್ರಕಟವಾಗಿದೆ. ಇದರಲ್ಲಿ ಹಲವಾರು ದೂರದರ್ಶನ ವಾಹಿನಿಗಳಲ್ಲೂ ಇವರ ಕಾರ್ಯಕ್ರಮಗಳು ಪ್ರಸಾರವಾಗಿದೆ. ಹಲವಾರು ಗೌರವಗಳಿಂದ ಕನ್ನಡದಲ್ಲಿ ಒಂದು ಪರಿಚಾರಿಕ ಸಾಹಿತ್ಯ ಪತ್ರಿಕೆಯಲ್ಲಿ ಕನ್ನಡ ಪರಿಚಾರಿಕೆಯಲ್ಲಿ ಒಂದು ಸ್ಥಾಪಿತ ಶಕ್ತಿಯಾಗಿರುವ ಡಾಕ್ಟರ್ ಕೆ. ರಾಜ್ಕುಮಾರ್ ಇಂದಿನ ದಾಸೋಹದಲ್ಲಿ ಉಪನ್ಯಾಸ ನೀಡುತ್ತಿರುವುದು ನಮ್ಮೆಲ್ಲರ ಭಾಗ್ಯ ವಿಶೇಷ. ಅವರು ತಮ್ಮ ವಿಷಯವನ್ನು ಮಂಡಿಸಬೇಕು ಅಂತ ಎಲ್ಲ ಗೌರವವಾಗಿ ಕೋರಿಕೊಳ್ಳುತ್ತೇನೆ. ನಮಸ್ಕಾರ ಸರ್. ಸವಿಸ್ತಾರವಾದಂತಹ ರಾಜ್ಕುಮಾರ್ ಅವರ ಒಂದು ಪರಿಚಯಕ್ಕೆ ಮಹಾಬಲ ಸರ್ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ರಾಜ್ಕುಮಾರ್ ಸರ್ ಅವರು ಇವಾಗ ತಮ್ಮ ಒಂದು ವ್ಯಾಖ್ಯಾನವನ್ನ ಅಥವಾ ಲೆಕ್ಚರ್ ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಈಗ ನಿಮ್ಮ ಮತ್ತು ರಾಜ್ಕುಮಾರ್ ಅವ್ರ ಮಧ್ಯೆ ನಾನು ಬರೋದಿಲ್ಲ, ಅವರು ಕಾರ್ಯಕ್ರಮ ಆರಂಭ ಮಾಡ್ಬೋದು. ಸರ್, ವೇದಿಕೆ ನಿಮ್ಮ. ಸ್ನೇಹಿತರೆ ನಮಸ್ಕಾರ. ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಸುದೀರ್ಘವಾದ ಶ್ರೀಮಂತವಾದ ಇತಿಹಾಸ ಇದೆ. ಕನ್ನಡ ಈ ನೆಲದ ಸೊಗಡು ಹಾಗೂ ಅಂತಃಸತ್ವ. ಕನ್ನಡದ ಬಗ್ಗೆ ನಮ್ಮ ಅಭಿಮಾನ ಜಾಗೃತವಾಗಬೇಕಾದರೆ ಅದು ಕ್ರಿಯಾಶೀಲವಾಗಬೇಕು. ಹಾಗೆ ಅಭಿಮಾನವನ್ನ ಕ್ರಿಯಾಶೀಲಗೊಳಿಸುವಂತಹ ಪ್ರಯತ್ನ ಇದು. ಕನ್ನಡ ಕೋಟಿ ಕೋಟಿ ಜನರ ಕೊರಳ ಧ್ವನಿಯಾಗಿರೋದ್ರಿಂದ ಮತ್ತೆ ಅದು ಈ ನೆಲದ ಜೊತೆಗೆ ಅವಿನಾಭಾವವಾದ ಸಂಬಂಧ ಬೆಸೆದುಕೊಂಡಿರೋದ್ರಿಂದ ನಮ್ಮಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು. ಹಾಗೆ ಅಭಿಮಾನ ಇರಬೇಕು ಅಂತಂದ್ರೆ ಕನ್ನಡದ ಅರಿವನ್ನ ನಾವು ವಿಸ್ತರಿಸ್ಕೊಳ್ಬೇಕು. ಎಲ್ಲಿ ನಮ್ಮ ಅರಿವಿನಲ್ಲಿ ಕೊರತೆ ಇರುತ್ತೆ, ಮಿತಿ ಇರುತ್ತೆ, ಲೋಪ ಇರುತ್ತೆ, ದೋಷಗಳಿರುತ್ತೆ, ಅದನ್ನ ತಿದ್ದಿಕೊಳ್ಳಬೇಕಾದಂತಹ ಅಗತ್ಯವೂ ಕೂಡ ಇದೆ. ಹಾಗಾಗಿ ಈ ಉಪನ್ಯಾಸದಲ್ಲಿ ಕನ್ನಡದಲ್ಲಿ ಏನೆಲ್ಲ ಕೆಲಸಗಳು ಆಗಿವೆ, ಎಷ್ಟೆಲ್ಲ ಎತ್ತರದಲ್ಲಿ ನಾವು ಇದ್ದೇವೆ ಅನ್ನೋದನ್ನ ನಿಮಗೆ ಮನಗಾಣಿಸುವಂತಹ ಒಂದು ವಿನಮ್ರ ಪ್ರಯತ್ನವನ್ನ ನಾನು ಮಾಡ್ತೇನೆ. ಈ ಕನ್ನಡದ ಅರಿವು ಮತ್ತು ಅಭಿಮಾನ ಅನ್ನುವ ಈ ಉಪನ್ಯಾಸಕ್ಕೆ ಈಗ ತುಂಬು 21 ವರ್ಷ, ಅಂದ್ರೆ 20 ವರ್ಷ ದಾಟಿ 21ನೇ ವರ್ಷದಲ್ಲಿ ಅದು ಅಡಿಯಿಟ್ಟಿದೆ, ನಡೀತಾ ಇದೆ. ನಾಡಿನ ಎಲ್ಲ ಕಡೆಗಳಲ್ಲೂ ಕೂಡ ಬೀದರಿಂದ ಹಿಡಿದು ಮೈಸೂರಿನವರೆಗೆ, ಕಾರವಾರದಿಂದ ಹಿಡಿದು ಕೋಲಾರದವರೆಗೆ ಈ ಉಪನ್ಯಾಸವನ್ನ ಜನ ಆಯೋಜಿಸ್ತಾರೆ, ಕೇಳಿ ಸಂಭ್ರಮಿಸ್ತಾರೆ. ಇವತ್ತು ನೀವು ಅದನ್ನ ಕೇಳುವಂತಹ ಅಂದ್ರೆ ನಿಮಗೆ ಕೇಳಿಸುವಂತಹ ಭಾಗ್ಯ ನನ್ನ ಪಾಲಿಗೆ ದಕ್ಕಿದೆ. ಹಾಗಾಗಿ ನೀವೆಲ್ಲ ಈ ಹಬ್ಬದ ನಡುವೆಯೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ನಾನು ಆಭಾರ ಮನ್ನಿಸ್ತೇನೆ. ಸ್ನೇಹಿತರೆ ನಮಸ್ಕಾರ. ನಮಗೆ ಕನ್ನಡದ ಬಗ್ಗೆ ಏನೆಲ್ಲ ಗೊತ್ತು, ಆದರೆ ಕನ್ನಡ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ಇಟ್ಟಾಗ ಅದು ಒಂದು ನುಡಿ, ನಮ್ಮ ರಾಜ್ಯದ ಆಡಳಿತ ಭಾಷೆ ಅಂತ ನಾವು ಹೇಳ್ತೇವೆ. ಕುವೆಂಪು ಅವರು ಹೇಳ್ತಾರೆ, ಕನ್ನಡವೆಂದರೆ ತಾಯಿಯ ದೇವಿಯೇ, ನಾನು ನೀನು ಅವರು. ಅಲ್ಲ, ಕನ್ನಡವೆಂದರೆ ತಾಯಿಯ ದೇವಿಯೇ ಅನ್ನುವ ಒಂದು ಪ್ರಶ್ನೆನ ಹಾಕೊಳ್ಳೋದು ಅಡಿಗರು, ಅಂದ್ರೆ ಗೋಪಾಲಕೃಷ್ಣ ಅಡಿಗರು. ಕುವೆಂಪು ಅವರೇನು ಹೇಳಿರ್ತಾರೆ, ಕರ್ನಾಟಕವೆಂಬುದೇನು ಬರಿಯ ಮಣ್ಣೆ ಕಣ್ಣಿಗೆ, ತಾಯಿ ಕಣ, ಶಕ್ತಿ ಕಣ, ದೇವಿ ಕಣ ಅಂತ ಹೀಗೆ ಕನ್ನಡವನ್ನ ಅಂದ್ರೆ ಕರ್ನಾಟಕವನ್ನ ತಾಯಿಗೆ, ಶಕ್ತಿಗೆ, ದೇವಿಗೆ ಅವರು ಹೋಲಿಸ್ತಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಕುವೆಂಪು ಅವರು ಅವರ ಮಾತಿಗೆ ಪ್ರತ್ಯುತ್ತರವಾಗಿ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ,
ಕನ್ನಡವೆಂದರೆ ತಾಯಿಯ ದೇವಿಯೇ ನಾನು ನೀನು ಅವರು ಅಂತಾರೆ. ಅಂದ್ರೆ ಒಂದು ಕಡೆ ಕುವೆಂಪು ಅವರ ವ್ಯಾಖ್ಯಾನ ಭಾವನಿಷ್ಠವಾಗಿರುತ್ತೆ, ಅಡಿಗರ ಒಂದು ವ್ಯಾಖ್ಯಾನ ಜನಪರವಾಗಿರುತ್ತೆ. ಹಾಗಾದ್ರೆ ಯಾವುದು ಕನ್ನಡ ಅಂದ್ರೆ ಏನಂತ ತಗೋಬೇಕು ಅಂತಂದ್ರೆ ಕುವೆಂಪು ಅವರನ್ನ ಹೇಳುವಂಥದ್ದು ಅಥವಾ ಅಡಿಗರನ್ನ ನಾವು ಸರಿ ಅಂತ ಹೇಳ್ಬೇಕು ಅಂದ್ರೆ ಎರಡರ ಸಮತೋಲನವನ್ನ, ಹದವಾದ ಆ ಮಿಶ್ರಣವನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಭಾವನಿಷ್ಠೆಯೂ ಬೇಕು, ಜನಪರವಾದಂತಹ ವಸ್ತುನಿಷ್ಠೆಯೂ ಕೂಡ ನಮಗೆ ಇಲ್ಲಿ ಅಗತ್ಯ ಆಗತ್ತೆ. ಒಂದು ಕನ್ನಡ ಅನ್ನುವಂಥದ್ದು ಜನಪರವಾದದ್ದು ಹೌದು, ಅದು ಕೇವಲ ಜನಪರ ಅಂತ ಅನ್ಕೊಂಡ್ರೆ ನಾವು ತಪ್ತೇವೆ. ಅದಕ್ಕೊಂದಷ್ಟು ಭಾವದ ಸ್ಫುರಣ ಕೂಡ ಅದರಲ್ಲಿ ಇರಬೇಕು. ಕನ್ನಡ ಅಂತ ಅಂದ್ರೆ ಈ ನೆಲದ ನುಡಿ. ಈ ಕನ್ನಡವನ್ನ ಹಿಂದೆ ನಾವು ಅನೇಕ ನೆಲೆಗಳಲ್ಲಿ ಬಳಸ್ತಾ ಇದ್ವಿ. ಕನ್ನಡ ಅಂತ ಹೇಳ್ತಾ ಇದ್ವಿ. ಕನ್ನಡ ಅಂತಂದ್ರೆ ಒಂದು ಭಾಷೆಯ ಹೆಸರು. ಅದನ್ನೇ ಕನ್ನಡ ಅಂತಂದ್ರೆ ಒಂದು ಭಾಷೆಯನ್ನ ಮಾತನಾಡುವ ಪ್ರದೇಶದ ಹೆಸರು ಕೂಡ ಆಗಿತ್ತು. ಹಾಗೇನೆ ಆ ಭಾಷೆಯನ್ನ ಮಾತನಾಡುವ ಭಾಷಾ ಸಮುದಾಯಕ್ಕೂ ಕೂಡ ಕನ್ನಡ ಅಂತ ಹೇಳ್ತಾರೆ. ಇವತ್ತು ಮೂರು ಕೂಡ ಪ್ರತ್ಯೇಕ: ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ನಾವು ಹೇಳ್ತೇವೆ. ಕನ್ನಡ ಅನ್ನುವಂಥದ್ದು ನಮಗೆ ಒಂದು ಗಾಯತ್ರಿ ಅದ್ಭುತ ಮಂತ್ರ, ಅಂದ್ರೆ 3 ಅಕ್ಷರಗಳ ಗಾಯತ್ರಿ ಅದ್ಭುತ ಮಂತ್ರ. ಈಗ ಕರ್ನಾಟಕ ಅನ್ನುವ ಮಾತನ್ನು ತಗೊಂಡ್ರೆ ಅನೇಕ ವ್ಯಾಖ್ಯಾನಗಳಿವೆ. ಕರ್ನಾಟಕ ಅಂತಂದ್ರೆ ಕಮ್ಮಿತ್ತು ನಾಡು ಕರ್ನಾಟಕ, ಅಂದ್ರೆ ಪರಿಮಳಯುಕ್ತವಾದ ಭೂಮಿ ಅಂತವೆ. ಅಂದ್ರೆ ಈ ನೆಲದಲ್ಲಿ ಅನೇಕ ಬಗೆಯ ಶ್ರೀಗಂಧದ ತಳಿಗಳು, 4 ಬಗೆಯ ತಳಿಗಳು ಇಲ್ಲಿ ಬೆಳೆಯೋದ್ರಿಂದ ನಾವು ಅದರ ಘಮವನ್ನ ಕುರಿತು ಹೇಳುವಾಗ ಕಮ್ಮಿತ್ತು ನಾಡು ಕರ್ನಾಟಕ ಅಂತ, ಕಂಪು ಬೀರುವ ನೆಲ ಅಂತ ಹೇಳ್ತೇವೆ. ಆದ್ರೆ ಇದು ಸರಿನಾ ಅಂತಂದ್ರೆ ಇಲ್ಲ. ಶ್ರೀಗಂಧವನ್ನ ಎಲ್ಲೋ ಒಂದು ಪ್ರದೇಶದಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ ಆ ಕಡೆ ಬೆಳೆಯುವಂಥದ್ದು. ಆಮೇಲೆ ಅದನ್ನ ಅರೆದಾಗ ಮಾತ್ರ ತೊಗಟೆಯನ್ನ ತೆಗೆದು ಅದು ಘಮ ಬೀರುವಂಥದ್ದು. ಅಂದ್ರೆ ಒಂದು ಭಾವನಾತ್ಮಕವಾದ ಅರ್ಥವನ್ನ ನಾವು ಅಲ್ಲಿ ಕೊಟ್ಟಿದ್ದೇವೆ. ಇನ್ನೊಂದು ಕಪ್ಪು ಮಣ್ಣಿನ ಪ್ರದೇಶ ಅಂತಲೂ ನಾವು ಹೇಳ್ತೇವೆ. ಕರ್ನಾಟಕದಲ್ಲಿ ತಗೊಂಡ್ರೆ ಉತ್ತರ ಕರ್ನಾಟಕ ಕಪ್ಪು ಮಣ್ಣು, ದಕ್ಷಿಣ ಕರ್ನಾಟಕ ನಮ್ಮ ಮೈಸೂರು ಪ್ರಾಂತ್ಯ, ಬೆಂಗಳೂರು ಪ್ರಾಂತ್ಯ ಏನಿದೆ ಅದು ಕೆಂಪು ಮಣ್ಣು. ಅಂದ್ರೆ ಇದು ಕೂಡ ಅರ್ಧ ಸತ್ಯ, ಆಂಶಿಕ ಸತ್ಯ. ಹಾಗಾಗಿ ಇದು ಕೂಡ ಸರಿಯಾದ ವ್ಯಾಖ್ಯೆ ಇಲ್ಲ. ಹಿಂದಿನ ವಿದ್ವಾಂಸರು ಹೀಗೆಲ್ಲ ಭಾವನಾತ್ಮಕವಾದ ವ್ಯಾಖ್ಯಾನಗಳನ್ನು ಮಾಡಿದ್ರು. ಆಮೇಲೆ ಹತ್ತಂಗಡಿ ಹನುಮಂತರಾಯ ಅನ್ನೋರು ಕರ್ನಾಟಕ ಅಂದ್ರೆ ಎತ್ತರವಾದ ಪ್ರದೇಶ, ಎತ್ತರದ ಭೂಭಾಗ, ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಕರ್ನಾಟಕ ಮೇಲೆ ನೆಲೆಗೊಂಡಿದೆ. ಹಾಗಾಗಿ ಕರ್ನಾಟಕ ಅಂದ್ರೆ ಒಂದು ಎತ್ತರದ ಪ್ರದೇಶ ಅನ್ನೋ ವ್ಯಾಖ್ಯೆಯನ್ನು ಕೊಟ್ಟರು. ಈಗ ವಿದ್ವಾಂಸರೆಲ್ಲರೂ ಕೂಡ ಅದರ ಜೊತೆಗೆ, ಆ ವ್ಯಾಖ್ಯೆಯ ಜೊತೆಗೆ, ಆ ವ್ಯಾಖ್ಯಾನದ ಜೊತೆಗೆ ಏಕೀಭವಿಸಿದ್ದಾರೆ, ಅಂದ್ರೆ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಎತ್ತರ ಅನ್ನುವಂಥದ್ದು ಭೌಗೋಳಿಕ ವಿಚಾರ ಆದ್ರೂ ಕೂಡ ಅದು ಒಂದು ರೂಪಕ್ಕೂ ಹೌದು. ಕರ್ನಾಟಕ ಸಾಹಿತ್ಯ, ಸಂಗೀತ, ಕಲೆ ಈ ಎಲ್ಲ ವಿಚಾರಗಳಲ್ಲೂ ಕೂಡ ಬೇರೆ ರಾಜ್ಯಗಳಿಗಿಂತ, ಬೇರೆ ಭಾಷಿಕ ಸಮುದಾಯಗಳಿಗಿಂತ ನಾವು ಎತ್ತರದಲ್ಲಿ ಇದ್ದೇವೆ. ಜನಪದವನ್ನೂ ಸೇರಿಸಿಕೊಂಡಂತೆ ನಾನು ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಂದು. ಎರಡನೇದು, ಕನ್ನಡ ಭಾಷೆಗೆ ಎಷ್ಟು ವರ್ಷಗಳ ಪ್ರಾಚೀನತೆ ಇದೆ ಅಂತಂದ್ರೆ ನಿಮಗೆ ಗೊತ್ತಿದೆ. ಹಲ್ಮಿಡಿ ಶಾಸನ ಅಂತ ಹೇಳಿದ್ರೆ ಕ್ರಿಸ್ತಶಕ ಸುಮಾರು 450ನೇ ಇಸವಿಯ ಶಾಸನವೊಂದು, ಅಂದ್ರೆ ಶಿಲಾಶಾಸನ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಹಳ್ಳಿಯಲ್ಲಿ ಸಿಕ್ತು. ಆ ಶಾಸನದ ಭಾಷೆ ಕನ್ನಡ, ಅಂದ್ರೆ ಈಗ ಇರುವ ಹೊಸಗನ್ನಡ ಅಲ್ಲ, ಪೂರ್ವದ ಹಳಗನ್ನಡ. ಅಂದ್ರೆ ಕನ್ನಡದ 20 ಪದಗಳು ಅದರಲ್ಲಿ ಇವೆ. ಅದು ಒಂದು ರಾಜಾಜ್ಞೆ, ಅಂದ್ರೆ ಒಬ್ಬ ರಾಜ, ಕದಂಬ ವಂಶದ ಕಾಕುಸ್ತವರ್ಮ ಅನ್ನುವ ರಾಜ ತನ್ನ ಸೈನ್ಯದಲ್ಲಿದ್ದಂತಹ ವಿಜ ಅರಸ ಅನ್ನುವ ಸೈನಿಕನಿಗೆ ಆತನ ಶೌರ್ಯವನ್ನ, ಆತನ ಪರಾಕ್ರಮವನ್ನ ಮೆಚ್ಚಿ 2 ಹಳ್ಳಿಗಳನ್ನ ನೀಡ್ತಾರೆ. ಒಂದು ಪಲ್ಮಿಡಿ, ಇನ್ನೊಂದು ಮೂಳವಳ್ಳಿ ಅಂತ. ಇವತ್ತು ಪಲ್ಮಿಡಿ ಅನ್ನೋದು ಪಕಾರ ಹಕಾರ ಆಗಿದೆ, ಹಲ್ಮಿಡಿ.
ಅದನ್ನ ಕೊಡೋದಕ್ಕೆ ಒಂದು ಶಾಸನವನ್ನ, ಅಂದ್ರೆ ಒಂದು ಶಿಲಾ ಬರಹವನ್ನ ಅಲ್ಲಿ ಹಾಕಿಸ್ತಾನೆ. ಆ ಶಿಲಾ ಬರಹ ಅಂದ್ರೆ ಆ ಶಾಸನ ಒಂದು ರಾಜಾಜ್ಞೆ, ಇವತ್ತಿನ ಪರಿಭಾಷೆಯಲ್ಲಿ ಸರ್ಕಾರಿ ಆದೇಶ. ರಾಜನ ಜಾಗದಲ್ಲಿ ಇವತ್ತು ರಾಜಪ್ರಭುತ್ವ ಇಲ್ಲ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಇದ್ದೇವೆ. ಸೊ ಪ್ರಜಾಪ್ರಭುತ್ವದ ಅಡಿಯಲ್ಲಿರುವಾಗ ಅದನ್ನ ಒಂದು ಸರ್ಕಾರಿ ಆಜ್ಞೆ ಅನ್ನೋದನ್ನ ಆದೇಶ ಅಂತೇವೆ. ಅಂದ್ರೆ ಆಡಳಿತದಲ್ಲಿ ಕನ್ನಡವನ್ನ ನಾವು 1555 ವರ್ಷಗಳಿಂದ ಬಳಸ್ತಾ ಇದ್ದೀವಿ ಅನ್ನೋದಕ್ಕೆ ಅದು ಒಂದು 75 ವರ್ಷಗಳಿಂದ 1575 ವರ್ಷಗಳಿಂದ ನಾವು ಆಡಳಿತದಲ್ಲಿ ಕನ್ನಡವನ್ನು ಬಳಸ್ತಾ ಇದ್ದೇವೆ ಅನ್ನೋದಕ್ಕೆ ಅದು ಒಂದು ದಾಖಲೆ. ಅದನ್ನ ಎಲ್ಲಿ ನೋಡ್ಬೇಕು? ಬೇಲೂರು ತಾಲೂಕಿನ ಹಲ್ಮಿಡಿಗೆ ಹೋಗಿ ನೋಡಿದ್ರೆ ಸಿಗತ್ತಾ? ಇಲ್ಲ, ಖಂಡಿತ ಆ ಶಾಸನ ಸಿಗೋದಿಲ್ಲ. ಅದನ್ನ ಬೆಂಗಳೂರಿನ ಕಸ್ತೂರಬಾ ರಸ್ತೆಯಲ್ಲಿರುವಂತಹ ಕರ್ನಾಟಕ ರಾಜ್ಯ ಪ್ರಾಚ್ಯ ವಸ್ತು ಸಂಗ್ರಹಾಲಯ, ಅಂದ್ರೆ ಕರ್ನಾಟಕ ಸ್ಟೇಟ್ ಮ್ಯೂಸಿಯಂ ನಲ್ಲಿ ಅದನ್ನ ಇಟ್ಟಿದ್ದಾರೆ. ತಾವು ಆ ಕಡೆ ಹೋದಾಗ ಅಥವಾ ಅದನ್ನ ನೋಡಿ ಮುಟ್ಟಿ ಅಥವಾ ಮುಟ್ಟದೇನೆ ಅದರ ಜೊತೆಗೆ ನಿಂತು ರೋಮಾಂಚನಗೊಳ್ಳಬಹುದು. ಯಾಕೆಂದ್ರೆ ಈ ರೀತಿಯ ಪ್ರಾಚೀನತೆ ಇದೆಯಲ್ಲ, ಅದು ಜಗತ್ತಿನಲ್ಲಿ ಕೆಲವೇ ಭಾಷೆಗಳಿಗೆ ಇರುವಂಥದ್ದು. 10ಕ್ಕಿಂತ ಹೆಚ್ಚು ಭಾಷೆಗಳಿಗೆ ಇಷ್ಟು ಪ್ರಾಚೀನತೆ ಇಲ್ಲ. ಹಾಗಾಗಿ ಅಲ್ಲಿ ಹೋದಾಗ ನೀವು ಹಲ್ಮಿಡಿ ಶಾಸನವನ್ನ ನೀವು ನೋಡಿ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸಿ. ಒಂದು. ಎರಡನೇದು, ಕನ್ನಡ ಭಾಷೆಗೆ 2000 ವರ್ಷಗಳ ಶ್ರೀಮಂತವಾದ ಸುದೀರ್ಘವಾದ ಇತಿಹಾಸ ಇದೆ ಅಂತ ನಾನು ಹೇಳಿದೆ. ಇಲ್ಲಿ 450 ಅಂತಂದ್ರೆ 1575 ವರ್ಷ ಕನ್ನಡ ದಾಖಲೆ ಸಿಕ್ಕಿ. ಅಂದ್ರೆ ಒಂದು ಭಾಷೆ ಆಡಳಿತ ಭಾಷೆ ಆಗ್ಬೇಕು ಅಂತಂದ್ರೆ ಅದು ಹುಟ್ಟನೆ ಆಗಲ್ಲ, ಕ್ರಮೇಣ ಬೆಳೆದು ವಿಕಸನಗೊಂಡು ಆಗುವಂಥದ್ದು. ಆ ರೀತಿ ವಿಕಸನಗೊಳ್ಳೋದಕ್ಕೆ ಒಂದು 500 ವರ್ಷಗಳು ಬೇಕಾಗತ್ತೆ. ಅಂದ್ರೆ ಕನ್ನಡ ಭಾಷೆಗೆ 2000 ವರ್ಷಗಳಿಗಿಂತ ಸ್ವಲ್ಪ ಹೆಚ್ಚಿನ ಶ್ರೀಮಂತಿಕೆ, ಪರಂಪರೆ, ದಾಖಲೆ ಇದೆ. ಜಗತ್ತಿನಲ್ಲಿ ಕನ್ನಡ ಭಾಷೆಯನ್ನ ಪ್ರಾಚೀನ ಭಾಷೆ ಅಂತ ಮಾನ್ಯ ಮಾಡಲಾಗಿದೆ. ಅಂದ್ರೆ ಅಭಿಜಾತ ಭಾಷೆ, ಶಾಸ್ತ್ರೀಯ ಭಾಷೆ ಅಂತ ಕರೀತಾರೆ. ಏನಿದ್ರ ವಿಶೇಷ ಅಂತಂದ್ರೆ ಯುನೆಸ್ಕೋ ಸಂಸ್ಥೆ 7 ಭಾಷೆಗಳನ್ನ ಪ್ರಾಚೀನ ಭಾಷೆಗಳು ಅಂದ್ರೆ ಶಾಸ್ತ್ರೀಯ ಭಾಷೆಗಳು ಅಂತ ಮಾನ್ಯ ಮಾಡಿದೆ. ಆ 7 ಭಾಷೆಗಳಲ್ಲಿ ಚೈನೀಸು, ಲ್ಯಾಟಿನ್ನು, ಅರೇಬಿಕ್ಕು, ಪರ್ಷಿಯನ್ನು, ಸಂಸ್ಕೃತ, ಹಾಗೆ ಹೀಬ್ರು ಮತ್ತೆ ಗ್ರೀಕು, 7 ಭಾಷೆಗಳನ್ನ ಪ್ರಾಚೀನ ಭಾಷೆಗಳು ಅಂತ ಮಾನ್ಯ ಮಾಡಿದೆ. ಭಾರತ ಸರ್ಕಾರ ಅನೇಕ ಭಾಷೆಗಳನ್ನ ಅಂದ್ರೆ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ಒಡಿಯಾ ಈ ಭಾಷೆಗಳನ್ನು ಮಾನ್ಯ ಮಾಡಿತ್ತು. ಇತ್ತೀಚೆಗೆ ಮರಾಠಿ, ಅಸ್ಸಾಮಿ ಹೀಗೆ ಮತ್ತೆ 5 ಭಾಷೆಗಳನ್ನ, ಪ್ರಾಕೃತ ಈ ಭಾಷೆಗಳನ್ನು ಕೂಡ ಆ ಪಟ್ಟಿಗೆ ಸೇರಿಸ್ತು. ಅಂದ್ರೆ ಇಷ್ಟು ಭಾಷೆಗಳು ಮಾತ್ರ ಜಗತ್ತಿನಲ್ಲಿ ಪ್ರಾಚೀನ ಭಾಷೆಗಳು. ಅಂದ್ರೆ ಕನ್ನಡವೂ ಅದರಲ್ಲಿ ಒಂದು ಅಂತಂದ್ರೆ ನಮಗೆ ಸಹಜವಾಗಿ ಅದರ ಬಗ್ಗೆ ಹೆಮ್ಮೆಯನ್ನ ನಾವು ತಾಳಬಹುದು. ಯಾಕೆ ಅಂತಂದ್ರೆ ಜಗತ್ತಿನಲ್ಲಿ ಈಗ ಇರುವ ಭಾಷೆಗಳ ಸಂಖ್ಯೆ ಕೆಲವ್ರನ್ನ ಕೇಳಿ 6000 ಅಂತಾರೆ, ಕೆಲವರು 3000 ಅಂತಾರೆ. ವಾಸ್ತವವಾಗಿ ಒಂದು 30 ವರ್ಷಗಳ ಹಿಂದೆ ಲೆಕ್ಕ ಹಾಕಿದಾಗ 2245 ಭಾಷೆಗಳು ಮಾತ್ರ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇದ್ವು. ಮಿಕ್ಕಿದ್ದೆಲ್ಲ ಮರೆಯಾಗಿದ್ವು, ಅಂದ್ರೆ ಮೃತ ಭಾಷೆಗಳಾಗಿದ್ವು. ಈ 2245 ಭಾಷೆಗಳ ಪೈಕಿ ನಮ್ದು 1 ಡಜನ್ ಭಾಷೆಗಳ ಒಳಗಡೆ ಶಾಸ್ತ್ರೀಯ ಭಾಷೆ ಅಂತಂದ್ರೆ ಕನ್ನಡದ ಪರಂಪರೆಯ ಬಗ್ಗೆ ನಾವು ಹೆಮ್ಮೆಯನ್ನು ಪಟ್ಕೊಳ್ಬಹುದು. ನಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸಲು ನಮ್ಮ ಬಗ್ಗೆ, ನಮ್ಮ ನುಡಿಯ ಬಗ್ಗೆ ನಾವು ಹೆಮ್ಮೆಯನ್ನ ತಾಳೋದಕ್ಕೆ ಅದು ಕೂಡ ಒಂದು ಕಾರಣ. ಅದು ಏಕಮಾತ್ರ ಕಾರಣವಲ್ಲ, ಅನೇಕ ಕಾರಣಗಳು, ಸಂಗತಿಗಳು ಇವೆ. ಸಮಯದ ಚೌಕಟ್ಟಿನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ಕನ್ನಡ ಅನ್ನುವಂಥದ್ದು ಆ 7 ಭಾಷೆಗಳು ಹೇಳಿದ್ನಲ್ಲ, ಚೈನೀಸು, ಕ್ಲಾಸಿಕಲ್ ಚೈನೀಸು, ಲ್ಯಾಟಿನ್ನು, ಪರ್ಷಿಯನ್ನು, ಅರೇಬಿಕ್ಕು ಇವೆಲ್ಲವೂ ಕೂಡ, ಗ್ರೀಕು, ಹೀಬ್ರು ಇವೆಲ್ಲ ಬಹುಭಾಷಾ ಪರಿಸರದಲ್ಲಿ ಜನಿಸಿ ಹರಡಿಕೊಂಡಿದ್ದ ಭಾಷೆಗಳು ಅಲ್ಲ. ಆದ್ರೆ ಕನ್ನಡ ಅನ್ನುವಂಥದ್ದು ಬಹುಭಾಷಾ ಪರಿಸರದಲ್ಲಿ, ಭಾರತೀಯ ಪರಿಸರದಲ್ಲಿ
ಅರಳಿಕೊಂಡಿದ್ದ ಭಾಷೆ. ಹಾಗಾಗಿ ಇಲ್ಲಿ ತನ್ನ ಸ್ವೋಪಜ್ಞತೆಯನ್ನ ಅದು ಉಳಿಸ್ಕೊಂಡಿದೆ ಅಂತಂದ್ರೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಶಾಸ್ತ್ರೀಯ ಭಾಷೆ ಅಂದ್ರೆ ಏನು, ಅದರ ಪ್ರಾಮುಖ್ಯ ಏನು ಅನ್ನೋದು ಅದೇ ಒಂದು ಪ್ರತ್ಯೇಕವಾದ ಉಪನ್ಯಾಸ ಆಗತ್ತೆ. ಸ್ನೇಹಿತರೆ, ಈ ಹಲ್ಮಿಡಿ ಶಾಸನವನ್ನು ಯಾರು ಕಂಡಿಡಿದ್ರು ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಬರ್ಬೋದು. ಮತ್ತೆ ಹಲ್ಮಿಡಿ ಶಾಸನಕ್ಕೆ ಬರ್ತೇನೆ. ಇತಿಹಾಸ ತಜ್ಞ ಎಂ.ಎಚ್. ಕೃಷ್ಣ ಅವರು ಸುಮಾರು 80 ವರ್ಷಗಳ ಹಿಂದೆ ಆ ಶಾಸನವನ್ನ ಅವರು ಪತ್ತೆ ಹಚ್ತಾರೆ. ಅವರು ನಮ್ಮ ಹೆಮ್ಮೆಯ ಸಂಶೋಧಕರು. ಇನ್ನೊಂದು ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕನ್ನಡವನ್ನ ಮೃತ ಭಾಷೆಯಾಗಿದೆ, ಅಳಿವಿನ ಅಂಚಿನಲ್ಲಿದೆ, ಇನ್ನೇನು ಹೊರಟೋಯ್ತು, ಅದು ICU ನಲ್ಲಿದೆ ಅನ್ನೋ ರೀತಿ ಮಾತನಾಡುವಂತಹ ಜನರನ್ನ ನೋಡ್ತೇವೆ. ಸಾಮಾನ್ಯ ಜನರು ಹಾಗೆ ಮಾತನಾಡಲ್ಲ. ನೀವು ರಾಜ್ಯೋತ್ಸವಕ್ಕೆ ಅಥವಾ ಕನ್ನಡದ ಸಮಾರಂಭಗಳಿಗೆ ಕರೆಸಿರುವಂತಹ ಉದ್ದಾಮ ಸಾಹಿತಿಗಳು ಅಥವಾ ಮುಖ್ಯ ಅತಿಥಿಗಳಾಗಿ ಬರುವಂತಹ ನಮ್ಮ ಖ್ಯಾತನಾಮರು ಏನಿರ್ತಾರೆ, ಸೆಲೆಬ್ರಿಟಿಗಳು ಅಂತ ಕರಿತೀವಲ್ಲ, ಅವರು ಈ ಮಾತುಗಳನ್ನ ಆಡಿ ನಮ್ಮ ಉತ್ಸಾಹವನ್ನ ಕಡಿಮೆ ಮಾಡ್ತಾರೆ. ಅದಕ್ಕೆ ನಮ್ಮ ಆತ್ಮವಿಶ್ವಾಸಕ್ಕೆ ಕುಂದನ್ನ ಉಂಟು ಮಾಡ್ತಾರೆ. ಈಗ ಪರಿಶೀಲಿಸೋಣ. ಕನ್ನಡ ನಿಜಕ್ಕೂ ಅಳಿವಿನ ಅಂಚಿನಲ್ಲಿ ಇದೆಯೇ? ಅದು ಮೃತ ಭಾಷೆಯೇ? ಇಲ್ಲ, ಕನ್ನಡ ಮೃತ ಭಾಷೆ ಅಲ್ಲ, ಅದು ಅಮೃತ ಭಾಷೆ. ಕನ್ನಡ ಅಮೃತ ಭಾಷೆ ಅಂದ್ರೆ ಮೃತವಾಗದ ಭಾಷೆ. ಕಾರಣ ಇಷ್ಟೇ, ಕರ್ನಾಟಕದ ಈಗಿನ ಜನಸಂಖ್ಯೆ, ಅಧಿಕೃತವಾಗಿ ಜನಸಂಖ್ಯೆ ನಾವು ಜನಗಣತಿ ಮಾಡಿದ್ದು 2011ಕ್ಕೆ. ಈಗ ನೀವು ಜನಗಣತಿ ಮಾಡಿದ್ರೆ 7,05,00,000 ಜನ ನಿಮಗೆ ಸಿಗ್ತಾರೆ. ಕರ್ನಾಟಕದಲ್ಲಿ ವಾಸಿಸ್ತಾ ಇರುವಂತಹ ಜನ ಒಟ್ಟು ಜನಸಂಖ್ಯೆ 7,05,00,000. ಈ 7,05,00,000 ಜನ ಎಷ್ಟು ಅಂದ್ರೆ ಭಾರತದ ಜನಸಂಖ್ಯೆಯಲ್ಲಿ ಹತ್ತಿರ 5%. ಭಾರತದ ಜನಸಂಖ್ಯೆ 140 ಕೋಟಿ ಅಂತಂದ್ರೆ ಇದು 107 ಕೋಟಿ ಅಂತಂದ್ರೆ 5% ಕನ್ನಡಿಗರು ಇರ್ತಾರೆ. ಜಗತ್ತಿನ ಜನಸಂಖ್ಯೆ, ಅಂದಾಜು ಜನಸಂಖ್ಯೆ 840 ಕೋಟಿ, 820 ಕೋಟಿ ಅಂತ ಹೇಳ್ತೇವೆ. 820 ಕೋಟಿ ಅದರಲ್ಲಿ ತಗೊಂಡ್ರೆ 120 ಜನರನ್ನ ಸಾಲಾಗಿ ನಿಲ್ಲಿಸಿದ್ರೆ ಅದರಲ್ಲಿ ಒಬ್ಬ ಕರ್ನಾಟಕದವನು ಇರ್ತಾನೆ. ಅಂದ್ರೆ ಬಹುದೊಡ್ಡ ಜನಸಂಖ್ಯೆ ನಮ್ದು. ಇನ್ನ ಕರ್ನಾಟಕದ ವಿಸ್ತೀರ್ಣವನ್ನ ತಗೊಳ್ಳೋಣ. ಕರ್ನಾಟಕದ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. 1,91,791 ಚದರ ಕಿಲೋಮೀಟರ್. ಏನಿದ್ರ ವಿಶೇಷ ಅಂತಂದ್ರೆ, ನಾವು ಒಂದು ಕ್ಷಣ ಕರ್ನಾಟಕವನ್ನ ಒಂದು ಪ್ರತ್ಯೇಕ ರಾಷ್ಟ್ರ ಅಂತ ಭಾವಿಸಿದ್ರೆ ಭೌಗೋಳಿಕ ವಿಸ್ತಾರದ ಪ್ರಕಾರ ನಾವು ಆ ದೇಶಗಳನ್ನ, ಜಗತ್ತಿನಲ್ಲಿರುವ ದೇಶಗಳನ್ನ, ಎಷ್ಟು ದೇಶಗಳಿವೆ? 193 ದೇಶಗಳನ್ನ ಯುನೆಸ್ಕೋ UNO ಅಂದ್ರೆ ವಿಶ್ವಸಂಸ್ಥೆ ಮಾನ್ಯ ಮಾಡಿದೆ. ಆ ದೇಶಗಳನ್ನ ಪಟ್ಟಿ ಮಾಡಿದ್ರೆ ಇಷ್ಟು ವಿಸ್ತೀರ್ಣವಿರುವಂತಹ ರಾಷ್ಟ್ರಗಳು ಜಗತ್ತಿನಲ್ಲಿ ಎಷ್ಟಿವೆ ಅಂತಂದ್ರೆ 20 ರಾಷ್ಟ್ರಗಳು ಇದಕ್ಕಿಂತ ಹೆಚ್ಚು ವಿಸ್ತೀರ್ಣ ಪಡೆದಿವೆ. ಉಳಿದ 102 ರಾಷ್ಟ್ರಗಳು ಇದಕ್ಕಿಂತ ಕಡಿಮೆ ವಿಸ್ತೀರ್ಣವನ್ನ ಪಡೆದಿವೆ. 193ರಲ್ಲಿ ಇದು ತಗೊಂಡ್ರೆ ಎಷ್ಟಾಗತ್ತೆ? 20 ಹೋದ್ರೆ ಅಂದ್ರೆ ವಿಸ್ತೀರ್ಣದಲ್ಲಿ ನಾವು 91ನೇ ಸ್ಥಾನಕ್ಕೆ ಬರ್ತೇವೆ. 102 ದೇಶಗಳು ನಮ್ಮ ಕರ್ನಾಟಕದ ವಿಸ್ತೀರ್ಣಕ್ಕಿಂತ ಕೆಳಗಡೆ ಇರುತ್ತೆ. ಜನಸಂಖ್ಯೆಯನ್ನ ತಗೊಂಡ್ರೆ ಕೇವಲ 20 ದೇಶಗಳು ಮಾತ್ರ 7 ಕೋಟಿ ಜನಸಂಖ್ಯೆಗಿಂತ ಹೆಚ್ಚಿವೆ. ಕರ್ನಾಟಕ ಒಂದು ಪ್ರತ್ಯೇಕ ರಾಷ್ಟ್ರ ಅಂತ ನಾವು ಈ ಕ್ಷಣಕ್ಕೆ ಪರಿಭಾವಿಸಿದ್ರೆ ನಾವು 21ನೇ ಸ್ಥಾನದಲ್ಲಿ ಇರ್ತೇವೆ. ಉಳಿದ ಎಲ್ಲ ದೇಶಗಳು ಕೂಡ 193 ದೇಶಗಳಲ್ಲಿ 20 ಹೋದ್ರೆ 173 ದೇಶಗಳು ನಮಗಿಂತ ಜನಸಂಖ್ಯೆಯಲ್ಲಿ ಕಡಿಮೆ ಇರುತ್ತೆ. ಅಂದ್ರೆ ಎಷ್ಟು ಬೃಹತ್ತಾದ ರಾಜ್ಯ. ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶ ದೊಡ್ಡದಾಗಿತ್ತು. ಈಗ ದಕ್ಷಿಣ ಭಾರತದಲ್ಲಿ ಅದು ಆಂಧ್ರ ಮತ್ತು ತೆಲಂಗಾಣ ಅಂತ ವಿಭಜನೆ ಆದ್ರೆ ಕರ್ನಾಟಕವೇ ದೊಡ್ಡ ರಾಜ್ಯ. ಹಾಗಾಗಿ ಕರ್ನಾಟಕ ಏನೋ ಒಂದು ತುಂಡು, ಒಂದು ತುಣುಕು ಅಂತ ಭಾವಿಸುವುದನ್ನ ನಾವು ಬಿಡಬೇಕು. ಜನಸಂಖ್ಯೆಯಲ್ಲಿ ಮತ್ತೆ ಭೌಗೋಳಿಕವಾಗಿ ತುಂಬಾ
ದೊಡ್ಡ ರಾಷ್ಟ್ರ. ಕನ್ನಡವೆಂದರೆ ತಾಯಿಯ ದೇವಿ ಅಂತ ಹೇಳಿದ್ನಲ್ಲ ಅಡಿಗರು, ಮೊಗೇರಿ ಗೋಪಾಲಕೃಷ್ಣ ಅಡಿಗರು, ಅವರೇ ಆ ಪದ್ಯದಲ್ಲಿ ಮುಂದಿನ ಭಾಗದಲ್ಲಿ ಬರೀತಾರೆ. ಮುಂದಕ್ಕೆ ನೋಡುತ್ತಾ ಮುಂದಕ್ಕೆ ದುಡುಕುತ್ತಾ ಹಿಂದಕ್ಕೆ ನೋಡುತ್ತಾ ನದಿಯಂತಿದರ ವಿಹಾರ. ಅಂದ್ರೆ ನದಿ ಯಾವತ್ತೂ ಕೂಡ ಮುಂದಕ್ಕೆ ದುಡುಕುತ್ತಾ ಹಿಂದಕ್ಕೆ ನೋಡುತ್ತೆ, ಅಂದ್ರೆ ಹಿಂದಕ್ಕೆ ನೋಡುತ್ತಾ ಮುಂದಕ್ಕೆ ದುಡುಕುವ ನದಿಯಂತಿದರ ವಿಹಾರ ಅಂತ ಅವರು ಹೇಳ್ತಾರೆ. ಅಂದ್ರೆ ಭಾಷೆ ಯಾವತ್ತೂ ಕೂಡ ಹಿಂದಕ್ಕೆ ಬರೋದಿಲ್ಲ, ಮುಂದಕ್ಕೆ 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 ಅದು ಸಾಕ್ತಾ ಇರುತ್ತೆ ಅಂತ. ಕರ್ನಾಟಕದಲ್ಲಿ ನಿಮ್ಮ ಅಭಿಮಾನವನ್ನ ನಾನು ಕನ್ನಡದ ಸಾಧನೆಗಳನ್ನ ಪಟ್ಟಿ ಮಾಡುವ ಮೂಲಕ ಅಭಿಮಾನವನ್ನ ಸ್ಥಾಯಿಗೊಳಿಸ್ತೇನೆ, ಗಟ್ಟಿಗೊಳಿಸ್ತೇನೆ ಅಂತ ಹೇಳಿದೆ. ನಮ್ಮ ಚನ್ನವೀರ ಕಣವಿ ಅವರು ಹೇಳ್ತಾರೆ, ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಅಂತ. ಅಂದ್ರೆ ಒಣಗಿದ ಗೋಡೆಗೆ ಒಂದು ಕಲ್ಲು ಹಾಕಿದ್ರೆ ವಾಪಸ್ ಬರುತ್ತೆ, ಬಿದೋಗತ್ತೆ. ಆದ್ರೆ ಹಸಿಗೋಡೆಗೆ ಹಾಕಿದ್ರೆ ಅದು ಕಚ್ಕೊಳತ್ತೆ. ಆ ಹಸಿಗೋಡೆಗೆ ಎಸೆಯುವ ಕಲ್ಲಿನಂತೆ ನನ್ನ ಮುಂದಿನ ಮಾತುಗಳನ್ನ ನೀವು ಪರಿಭಾವಿಸ್ಬೇಕು. ಸ್ನೇಹಿತರೆ, ನಮ್ಮಲ್ಲಿ ಏನಿದೆ ಕನ್ನಡದಲ್ಲಿ ಅನ್ನೋದಕ್ಕಿಂತ ಮುಂಚೆ ವರ್ತಮಾನದಲ್ಲಿ ಏನಿದೆ ಅನ್ನೋದನ್ನ ಪರಿಶೀಲಿಸೋಣ. ನೋಡಿ, ಜಾಗತೀಕರಣ ಆಗಿದ್ದು 90ರ ದಶಕದ ಆರಂಭದಲ್ಲಿ, ಅಂದ್ರೆ 35 ವರ್ಷಗಳ ಹಿಂದೆ. ಆಗ ಏನಾಯ್ತು, ಇಲ್ಲಿ ಚಲನಚಿತ್ರಗಳನ್ನ ತಗೊಂಡ್ರೆ ವರ್ಷಕ್ಕೆ 50ರಿಂದ 55 ಕನ್ನಡ ಚಿತ್ರಗಳ ನಿರ್ಮಾಣ ಆಗ್ತಾ ಇತ್ತು. ಈಗ ನೋಡಿ, 35 ವರ್ಷಗಳಾದ್ಮೇಲೆ ವರ್ಷಕ್ಕೆ ಕನಿಷ್ಠ 250 ಚಿತ್ರಗಳ ನಿರ್ಮಾಣ ಆಗ್ತಾ ಇದೆ. ಗುಣಮಟ್ಟ ಎಲ್ಲ ಕಡೆ ಇರುವ ಹಾಗೆ ನಮ್ಮಲ್ಲೂ ಕೂಡ ಕೆಲವರಿಗೆ ಕೆಲವು ಹಿಡಿಸುತ್ತೆ, ಕೆಲವು ಹಿಡಿಸೋದಿಲ್ಲ. ಅದು ಬೇರೆಯ ಅಳತೆಗೋಲು ಮಾನದಂಡ. ಒಂದು ಗುಣಾತ್ಮಕವಾದ ಸಾಧನೆಯನ್ನು ನಾವು ಮಾಡಿದ್ದೇವೆ, ಜೊತೆಗೆ ಸಂಖ್ಯೆ ಏನಿದೆ ಅದರಲ್ಲೂ ಕೂಡ ಅಗಾಧವಾದ 5ರಷ್ಟು ಹೆಚ್ಚಳವನ್ನ ನಾವು ಕಾಣಿದ್ದೇವೆ. 5ರಷ್ಟು ಅಂತಂದ್ರೆ 500ರಷ್ಟು ಅಂತ ನಾವು ಹೇಳ್ಬೋದು, 500%. 2019ರಲ್ಲಿ 245 ಕನ್ನಡ ಚಿತ್ರಗಳು ಸೆನ್ಸಾರ್ ಪ್ರಮಾಣ ಪತ್ರವನ್ನ ತಗೊಂಡು, ಸೆನ್ಸಾರ್ ಮಂಡಳಿಯ ಪ್ರಮಾಣ ಪತ್ರವನ್ನು. ಏನಾದ್ರೂ ವಿಶೇಷ ಅಂದ್ರೆ ಆ ವರ್ಷ ಇಡೀ ಭಾರತದಲ್ಲಿ ಹಿಂದಿ, ತಮಿಳು, ತೆಲುಗು ಈ ಯಾವ ಭಾಷೆಗಳಲ್ಲೂ ಕೂಡ ಹೆಚ್ಚು ಈ ಸಂಖ್ಯೆಯಷ್ಟು ಚಿತ್ರಗಳು ನಿರ್ಮಾಣ ಆಗಿರ್ಲಿಲ್ಲ. ಅಂದ್ರೆ ಕನ್ನಡ ಒಂದು ಕಾಲದಲ್ಲಿ ದೇಶದಲ್ಲಿ ಅತಿ ಕಡಿಮೆ ಚಿತ್ರಗಳನ್ನ ನಿರ್ಮಾಣ ಮಾಡುವ ಒಂದು ಉದ್ಯಮ ಆಗಿತ್ತು. ಆದರೆ ಈಗ ಹಾಗಿಲ್ಲ, ತುಂಬಾ ಅದು ಸೆಟೆದು ನಿಂತಿದೆ. ಇನ್ನೊಂದು ತಗೊಳ್ಳೋಣ, ದೂರದರ್ಶನ ತಗೊಳ್ಳೋಣ. ಆಗ 1991ರಲ್ಲಿ ನಮಗೆ ಇದ್ದದ್ದು ಬರೀ ಬೆಂಗಳೂರು ದೂರದರ್ಶನ ಮಾತ್ರ. ಉದಯ ಕೂಡ ಬಂದಿರಲಿಲ್ಲ, ಬೇರೆ ಖಾಸಗಿ ಚಾನೆಲ್ಗಳು ಬಂದಿರಲಿಲ್ಲ. ಇವತ್ತು ನಿಮಗೆ ಸುದ್ದಿವಾಹಿನಿಗಳೇ 10 ಸುದ್ದಿವಾಹಿನಿಗಳಿವೆ. ಬೇರೆ ಬೇರೆ ನೀವು ಒಂದು ಜಿಯೋ ಆಪ್ ಲಘುತಂತ್ರಾಂಶ ನಿಮ್ಮಲ್ಲಿ ಇದ್ರೆ 40 ಚಾನೆಲ್ಗಳನ್ನ ನೀವು ಅದರಲ್ಲಿ ಉಚಿತವಾಗಿ ನೋಡ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಇದರ ಜೊತೆಗೆ ಪ್ರತಿಯೊಂದು ಊರಿನಲ್ಲೂ ಕೂಡ 1-2 ಸ್ಥಳೀಯ ಚಾನೆಲ್ಗಳು, ವಾಹಿನಿಗಳು ಕನ್ನಡದಲ್ಲಿ ಇವೆ. ಆಕಾಶವಾಣಿ ಕೇಂದ್ರಗಳು 91ರಲ್ಲಿ, ಅಂದ್ರೆ 90ರ ದಶಕದ ಆರಂಭದಲ್ಲಿ ಒಂದು 6 ಕೇಂದ್ರಗಳಿದ್ವು. ಬೆಂಗಳೂರು, ಮೈಸೂರು, ಭದ್ರಾವತಿ, ಧಾರವಾಡ, ರಾಯಚೂರು, ಗುಲ್ಬರ್ಗ, 6 ಕೇಂದ್ರ, ಮಂಗಳೂರು, ಇದರಲ್ಲಿ 6 ಕೇಂದ್ರಗಳಿದ್ವು. ಈಗ ನೋಡಿ 20 ಕೇಂದ್ರಗಳಾಗಿವೆ. ಒಂದು ಅಮೃತ ವರ್ಷಿಣಿ ಅಂತ ಚಾನೆಲ್, ಸಂಗೀತಕ್ಕೆ ಮೀಸಲಾದ ಒಂದು ವಾಹಿನಿಯು ಇತ್ತು, ಈಗ ಇಲ್ಲ. ರೈನ್ಬೋ ಅಂತ ಆಗಿದೆ. ಅನೇಕ ರೀತಿಯ 20 ಆಕಾಶವಾಣಿ ಕೇಂದ್ರಗಳ ಜೊತೆಗೆ ಸುಮಾರು 10 ಖಾಸಗಿ ರೇಡಿಯೋ ವಾಹಿನಿಗಳು ಕೂಡ ಕನ್ನಡದಲ್ಲಿ ನಿಮಗೆ ಲಭ್ಯ ಇವೆ. ಪತ್ರಿಕೆಗಳನ್ನ ತಗೊಳ್ಳಿ, ಸಮೂಹ ಮಾಧ್ಯಮಗಳನ್ನೇ ನಾನು ತಗೊಳ್ತೇನೆ. ಚಲನಚಿತ್ರ, ದೂರದರ್ಶನ, ಆಕಾಶವಾಣಿ, ಪತ್ರಿಕೆಗಳು. ಆಗ 4 ಪತ್ರಿಕೆಗಳು, ದಿನಪತ್ರಿಕೆಗಳು: ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ಉದಯವಾಣಿ. ಅಲ್ಲಿಗೆ ಮುಗೀತು. ಈಗ ತಗೊಳ್ಳಿ, ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ಉದಯವಾಣಿ, ವಿಶ್ವವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಎಷ್ಟು 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 ವಾರ್ತಾಭಾರತಿ, ಹೊಸದಿಗಂತ, ಹೀಗೆ ದೊಡ್ಡ 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 ಪತ್ರಿಕೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಪತ್ರಿಕೆಗಳ ಸಂಖ್ಯೆ ಜಾಸ್ತಿ ಆದ್ರೆ ಓದುಗರು ಹಂಚಿ ಹೋದ್ರೆ ಇಲ್ಲ, ಹೆಚ್ಚಾದ್ರು ಎಷ್ಟರ ಮಟ್ಟಿಗೆ. ಆವಾಗ ಜನಸಂಖ್ಯೆ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ ಅಂತ ನೀವು
ತರ್ಕಿಸೋದಾದ್ರೆ ಆಗಿನ ಜನಸಂಖ್ಯೆಗೂ ಈಗಿನ ಇದು ಹೋಲಿಸಿದ್ರೆ ಪತ್ರಿಕೆಗಳ ಪ್ರಸಾರ ಸಂಖ್ಯೆಯೇ ಜಾಸ್ತಿ ಆಗಿದೆ. ಪ್ರಜಾವಾಣಿ ಒಂದೇ ಪತ್ರಿಕೆ ನಮ್ಮ ರಾಜ್ಯದಲ್ಲೇ 31 ಆವೃತ್ತಿಗಳಲ್ಲಿ ಬರುತ್ತೆ. ಪ್ರತಿಯೊಂದು ಜಿಲ್ಲಾ ಆವೃತ್ತಿಯು ಕೂಡ ನೀವು ಅದರಲ್ಲಿ ಕಾಣಬಹುದು. ಅಂದ್ರೆ ಹೆಚ್ಚು ಹೆಚ್ಚು ಓದುಗರು ಕನ್ನಡ ಪತ್ರಿಕೆಗಳಿಗೆ ಇದ್ದಾರೆ. ನಮ್ಮಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ ಜಾಗತೀಕರಣ ಆಗೋಯ್ತು, ಕನ್ನಡ ಕುಂಠಿತವಾಗ್ತಾ ಇದೆ, ಅದಕ್ಕೆ ಅವಕಾಶ ಇಲ್ಲ ಬೆಳೀಲಿಕ್ಕೆ, ಹಾಗಾಗಿ ಇದು ಅವಸಾನದ ಅಂಚಿನಲ್ಲಿದೆ ಅಂತ ಹೇಳಿದ್ರಲ್ಲ, ಅದೆಲ್ಲವೂ ಕೂಡ ಕಪೋಲ ಕಲ್ಪಿತ. ಕನ್ನಡಕ್ಕೆ ಆತಂಕಗಳಿವೆಯೇ? ಇಲ್ಲವೇ? ಇವೆ. ಕನ್ನಡಕ್ಕೆ ಅಡಚಣೆಗಳಿವೆಯೇ? ಇವೆ. ಇಲ್ಲ ಅಂತ ನಾನು ಹೇಳಿಲ್ಲ. ಕನ್ನಡಕ್ಕೆ ಸಮಸ್ಯೆಗಳಿಲ್ವೇ? ಇದೆ. ಆದರೆ ಅವೆಲ್ಲವನ್ನು ಕೂಡ ನಿವಾರಿಸಿಕೊಳ್ಳಬಹುದಾದದ್ದು ಯಾವುದು ಕೂಡ ನಿವಾರಿಸಿಕೊಳ್ಳಲು ಸಾಧ್ಯವಾಗದ್ದು ಅಲ್ಲ. ಅಂದ್ರೆ ನಮ್ಮ ಜನ ಒಂದಷ್ಟು ಅಭಿಮಾನವನ್ನ ನುಡಿಯ ಬಗೆಗೆ, ನಾಡಿನ ಬಗೆಗೆ, ಇಲ್ಲಿನ ಜಲದ ಬಗೆಗೆ, ಇಲ್ಲಿನ ಗಡಿಯ ಬಗೆಗೆ ಒಂದಷ್ಟು ಅಭಿಮಾನವನ್ನ ಅವರು ಇಟ್ಕೊಂಡ್ರೆ ನಮ್ಮ ಸಮಸ್ಯೆಗಳು ಪರಿಷ್ಕಾರ ಆಗತ್ತೆ. ಒಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಪ್ರಾಥಮಿಕ ಹಂತದ ಶಿಕ್ಷಣ ಕನ್ನಡದಲ್ಲಿ ಆಗಬೇಕು. ಅಂದ್ರೆ ಕನಿಷ್ಠ 8ನೇ ತರಗತಿಯವರೆಗಿನ ಶಿಕ್ಷಣದ ಮಾಧ್ಯಮ ಕನ್ನಡ ಆಗಬೇಕು. ಅದು ಕೋರ್ಟ್ ಕೂಡ ಅದನ್ನ ನಿರಾಕರಿಸಿದೆ. 4ನೇ ತರಗತಿಯವರೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿತ್ತು. ಇಲ್ಲಿ ಏನೇನೋ ಆಗಿ ಅದನ್ನ 5ನೇ ತರಗತಿಯವರೆಗೆ ವಿಸ್ತರಿಸೋದಕ್ಕೆ ಹೋಗಿ ನಾವು ಇರೋದನ್ನೆಲ್ಲ ಕಳ್ಕೊಂಡಿದ್ದೇವೆ. ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಯಾ ರಾಜ್ಯದ ರಾಜ್ಯ ಭಾಷೆ ಅಂದ್ರೆ ಮಾತೃಭಾಷೆ ಅಂತ ಅಂದ್ಬಿಟ್ರೆ ಎಲ್ಲರಿಗೂ ಕೂಡ ನಾವು ಆಯಾ ಅವರ ಮಕ್ಕಳ ಮಾತೃಭಾಷೆಯಲ್ಲಿ ಬೋಧಿಸಲಿಕ್ಕೆ ಆಗೋದಿಲ್ಲ. ಎಲ್ಲಿ ಸಾಧ್ಯ ಇಲ್ವೋ ಅಲ್ಲಿ ಆ ರಾಜ್ಯದ ಭಾಷೆಯಲ್ಲಿ ಬೋಧಿಸ್ಬೇಕು ಅನ್ನುವ ಒಂದು ನಿರ್ಧಾರ ತಗೊಂಡ್ರೆ ನಮ್ಮ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗತ್ತೆ. ನೋಡಿ, ಕನ್ನಡ ಅಂತಂದ್ರೆ ನಾವು ಜಗತ್ತಿನಲ್ಲಿ ತಗೊಂಡಾಗ ಒಂದು ಮಾತನ್ನ ಹೇಳ್ತೇವೆ ನಾವು, ಇಂಗ್ಲಿಷು ಅಂತರರಾಷ್ಟ್ರೀಯ ಭಾಷೆ, ಅಂದ್ರೆ ಅದನ್ನ ಅಂತಾರಾಷ್ಟ್ರೀಯ ಭಾಷೆ ಅಂತ ಕರಿತೇವೆ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಕರಿತೇವೆ. ಯಾರು ಹೀಗೆ ರುಬ್ತಾ ಇರೋದು? ನಮ್ಮ ಪಠ್ಯಕ್ರಮದಲ್ಲೇ ಅದ್ರ ಹೇಳ್ಬಿಡ್ತಾರೆ, ಇಂಗ್ಲಿಷ್ ಈಸ್ ಅನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ. ಇಲ್ಲ, ಯಾರು ಕೂಡ ಇಂಗ್ಲಿಷನ್ನ ಅಂತರರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಭಾಷೆ ಅಂತ ಹೇಳಿಲ್ಲ, ಕರೆದಿಲ್ಲ. ಅದು ಸುಳ್ಳು. ವಿಶ್ವಸಂಸ್ಥೆ ಕೂಡ ಆ ಮಾತನ್ನ ಹೇಳಿಲ್ಲ. ಇದುವರೆಗೆ 85% ಇಂಗ್ಲಿಷ್ ಮಾತೃಭಾಷಿಗರು ಇರುವ ಅಮೆರಿಕ, ಭಾರತಕ್ಕಿಂತ 3ರಷ್ಟು ಭೌಗೋಳಿಕವಾಗಿ ದೊಡ್ಡ ರಾಷ್ಟ್ರ, ಆದ್ರೆ ಜನಸಂಖ್ಯೆ ಸುಮಾರು 33-34 ಕೋಟಿ ಇದೆ ಅಷ್ಟೇ. ಆದ್ರೆ ಅಲ್ಲೂ ಕೂಡ ಇಂಗ್ಲಿಷ್ ಆ ದೇಶದ ಭಾಷೆ ಆಗಿರ್ಲಿಲ್ಲ. ಇತ್ತೀಚೆಗೆ ಟ್ರಂಪ್ ಬಂದ್ಮೇಲೆ 2025ರಲ್ಲಿ ಇಂಗ್ಲಿಷನ್ನ ಅಲ್ಲಿನ ಆಡಳಿತ ಭಾಷೆಯನ್ನಾಗಿ ಅವರು ಮಾಡಿದ್ದಾರೆ, ರಾಷ್ಟ್ರ ಭಾಷೆಯನ್ನು ಘೋಷಿಸಿದ್ದಾರೆ. ಪ್ರಾಚೀನತೆ ಬಂದ ಕನ್ನಡದ ಹೇಳಿದೆ. ಇಂಗ್ಲಿಷ್ ಪ್ರಾಚೀನತೆ ಏನು ಸರ್? 1000 ವರ್ಷಗಳಿರ್ಲಿ, 800 ವರ್ಷಗಳ ಪ್ರಾಚೀನತೆಯೂ ಕೂಡ ಇಂಗ್ಲಿಷ್ಗೆ ಇಲ್ಲ. ಹಾಗಾದ್ರೆ ಅದು ಅಭಿಜಾತ ಭಾಷೆ, ಶಾಸ್ತ್ರೀಯ ಭಾಷೆ ಆಗೋದು ಹೇಗೆ? ಇಲ್ಲ. ಚಾಸರ್ ಬಂದಾಗ 16ನೇ ಶತಮಾನದಲ್ಲಿ ಸುಮಾರಿಗೆ, ಅವನು ಬಂದ್ಮೇಲೆ ಅಲ್ಲೊಂದು ಮಹಾಕಾವ್ಯ ಸೃಷ್ಟಿ ಆಯ್ತು. 1000 ವರ್ಷಗಳ ಹಿಂದೆನೆ ನಮ್ಮ ಆದಿಕವಿ ಪಂಪ ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯಲ್ ಅಲಂಪಿ ನಿಂಪುಗಳ್ಗಾಗರಮಾದ ಮಾನಿಸರಂತರವಾಗಿ ಪುಟ್ಟಲೇನಾಗಿಯೂ ಮೇನ್ ಕೋಗಿಲಿಯಾಗಿ ಮರಿದುಂಬಿಯಾಗಿ ಪುಟ್ಟುವುದು ನಂದನದೊಳ್ ವನವಾಸಿ ದೇಶದೊಳಂತ ತನ್ನ ಮಹಾಕಾವ್ಯದಲ್ಲಿ ಬರೆದೇ ಬಿಟ್ಟ. 2 ಮಹಾಕಾವ್ಯಗಳನ್ನ ಅವನು ಬರೀತಾನೆ. ನಮ್ಮಲ್ಲಿ ಲಕ್ಷಣ ಗ್ರಂಥ, ಶಾಸ್ತ್ರ ಗ್ರಂಥ ಇದೆ. ಯಾವುದು? ಕವಿರಾಜ ಮಾರ್ಗ. ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಕೃತಿ ಕನ್ನಡದಲ್ಲಿ ಬಂದಿರೋದು. ಅದಕ್ಕಿಂತ ಮೊದಲಿನ ಅನೇಕ ಕೃತಿಗಳನ್ನ ಕವಿರಾಜ ಮಾರ್ಗದಲ್ಲಿ ಹೆಸರಿಸಿದ್ದಾರೆ, ಆದರೆ ನಮ್ಗೆ ಸಿಕ್ಕಿಲ್ಲ. ಸಿಕ್ಕಿರುವಂಥದ್ದು ಕವಿರಾಜ ಮಾರ್ಗ. ಅದನ್ನ ಬರೆದವರು ನೃಪತುಂಗ ಅಂತ ಹೇಳ್ತಾರೆ. ಈಗ ಅದನ್ನ ಸಂಶೋಧಿಸಿ ತಿದ್ದುಪಡಿ ಮಾಡಲಾಗಿದೆ. ಕವಿರಾಜ ಮಾರ್ಗಕಾರ ಯಾರು ಅಂತಂದ್ರೆ ಶ್ರೀ ವಿಜಯ. ಅದರಲ್ಲಿ ನಮ್ಮ ನಾಡಿನ ಎಲ್ಲೆಗಳನ್ನ ಹೇಳ್ತಾರೆ. ಕಾವೇರಿಯಿಂದ ಆ ಗೋದಾವರಿ ವರೆಮಿರ್ಪ ನಾಡದ ಕನ್ನಡದೊಳು. ಅದು ಸರಿಯಾದ ಎಲ್ಲೆಗಳೇ. ಗೋದಾವರಿಗಿಂತ ಮೇಲೆ ಹೋಗುತ್ತೆ, ನರ್ಮದೆಯವರೆಗೆ ನಮ್ಮ ಪುಲಿಕೇಶಿ ಹರ್ಷವರ್ಧನನ್ನ ಆಚೆ ಆಡ್ತಾನೆ. ಅಂದ್ರೆ
ನಮ್ಮದು ಕ್ಷಾತ್ರ ಪರಂಪರೆಯ ನಾಡು, ಆತ್ಮವಿಶ್ವಾಸವನ್ನ ಇಟ್ಕೊಂಡಂತಹ ನಾಡು. ಯಾಕೋ ಬರ್ತಾ ಬರ್ತಾ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗಿದೆ. ಆತ್ಮವಿಶ್ವಾಸದಲ್ಲಿ ನಮಗೆ ಒಂದು ಶೂನ್ಯವನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಅಭಿಮಾನವನ್ನ ನಾವು ಕಾಪಾಡಿಕೊಳ್ಬೇಕು. ನಾವೆಲ್ಲರೂ ಕೂಡ ಅಭಿಮಾನಧನರಾಗಬೇಕು. ಸ್ನೇಹಿತರೆ, ಇಂಗ್ಲಿಷಲ್ಲಿ 26 ಅಕ್ಷರ, ಕನ್ನಡದಲ್ಲಿ ತುಂಬಾ ಇದೆ, 52 ಇದೆ, 53 ಇದೆ. ಇಲ್ಲ, ಕನ್ನಡದಲ್ಲಿ ಇರುವ ಅಕ್ಷರಗಳ ಸಂಖ್ಯೆ ಈಗ 49. 26 ಅಕ್ಷರ ಇಂಗ್ಲಿಷು ಸುಲಭ ಅಂತೇವೆ. ಇಲ್ಲ, ಇಂಗ್ಲಿಷಲ್ಲಿ 26 ಅಕ್ಷರಗಳಿದ್ರು ಕೂಡ, ಅಂದ್ರೆ ಸ್ವರಮಾಗಳು 26 ಇದ್ರು ಕೂಡ ಧ್ವನಿಮಾಗಳು ಅಂದ್ರೆ ಅದನ್ನ ಹೇಳುವಂತಹ ಫೋನಿಮ್ಸ್ ಅಂತ ಹೇಳ್ತೀವಿ, ಅದು 72 ಇದೆ ಅಂತಾರೆ. ಇಲ್ಲ, 48 ಇದೆ ಅಂತ ಹೇಳ್ತಾರೆ. ಅಂದ್ರೆ ಇರುವ ಅಕ್ಷರಗಳು ಎಷ್ಟು ಬೇಕೋ ಕನ್ನಡದಲ್ಲಿ ಅಷ್ಟು ಅಕ್ಷರಗಳಿವೆ. ಅವುಗಳಿಗೆ ಕಾಗುಣಿತದ ಚಿಹ್ನೆಗಳನ್ನ, ಸ್ವರ ಚಿಹ್ನೆಗಳನ್ನ, ಯೋಗವಾಹಗಳ ಚಿಹ್ನೆಗಳನ್ನು ಸೇರಿ ನಾವು ಕಾಗುಣಿತ ಮಾಡ್ಕೊಳ್ತೇವೆ. ವ್ಯಂಜನಗಳನ್ನ ನಾವು ಅದರ ಒತ್ತುಗಳನ್ನ ಹೀಗೆಲ್ಲ ಸೇರಿಸ್ಕೊಂಡು ನಮ್ಮ ಲಿಪಿಯನ್ನ ತುಂಬಾ ಖಚಿತವಾಗಿ, ನಿಖರವಾಗಿ, ತಾರ್ಕಿಕವಾಗಿ ನಾವು ಮಾಡ್ಕೊಂಡಿದ್ದೇವೆ. ಇಂಗ್ಲಿಷ್ನಲ್ಲಿ ಆ ವ್ಯವಸ್ಥೆ ಇಲ್ಲ. ಹೇಳೋದೊಂದು, ಬರೆಯೋದೊಂದು. BUD GET ಬಜೆಟ್ ಅಂತಾರೆ, ಆದ್ರೆ ನಾವು ಅದನ್ನ ಬುಡ್ಜೆಟ್ ಅಂತ ಓದ್ಬೇಕಾ, ಬುಡ್ಗೆಟ್ ಅಂತ ಓದ್ಬೇಕಾ ಗೊತ್ತಾಗಲ್ಲ. ಅಲ್ಲಿ ಡಿ ಮುಂದೆ ಜಿ ಬಂದಾಗ ಸೈಲೆಂಟ್ ಅಂತ ಹೇಳ್ತಾರೆ. ಯಾಕೆ ಸೈಲೆಂಟ್ ಆಗ್ಬೇಕು? ಕಾರಣ ಇಲ್ಲ. ಆ ರೀತಿಯ ಅವಾಸ್ತವಿಕವಾದ ಸಂಗತಿಗಳು ಕನ್ನಡದಲ್ಲಿ ಇಲ್ವೇ ಇಲ್ಲ. ಹೇಳೋದು ಇಂಗ್ಲಿಷ್ ಅಂತ, ಬರಿತಾ ಇರೋ ಲಿಪಿ ಇದೆಯಲ್ಲ ಅದು ರೋಮನ್ ಲಿಪಿ. ಇಂಗ್ಲಿಷನ್ನ ಇಂಗ್ಲಿಷ್ನಲ್ಲಿ ಬರಿತಾ ಇಲ್ಲ, ರೋಮನ್ ಲಿಪಿಯಲ್ಲಿ ಬರಿತಾ ಇದ್ದಾರೆ. ಅಂಕಿಗಳ ವಿಚಾರ ತಗೊಂಡ್ರೆ ಇಂಗ್ಲಿಷನ್ನ ರೋಮನ್ ಅಂಕಿಗಳಲ್ಲಿ ಬರಿತಾ ಇದ್ದಾರೆ, ಕನ್ನಡ ಅಂಕಿಗಳಲ್ಲಿ ಅಲ್ಲ. ಇಂಗ್ಲಿಷ್ಗೆ ತನ್ನದೇ ಆದ ಲಿಪಿಯೂ ಇಲ್ಲ, ಅಂಕಿಗಳು ಕೂಡ ಇಲ್ಲ. ಕನ್ನಡ ತಗೊಂಡ್ರೆ ಕನ್ನಡಕ್ಕೆ ತನ್ನದೇ ಆದ ಸ್ವಂತ ಲಿಪಿಯೂ ಇದೆ, ಹಾಗಾಗಿ ತನ್ನದೇ ಆದ ಅಂಕಿಗಳು ಇದೆ. ಹಾಗಾಗಿ ಇಂಗ್ಲಿಷ್ ಅನ್ನುವಂಥದ್ದು ರಾಷ್ಟ್ರ ಭಾಷೆ, ಅಂತಾರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಭಾಷೆ ಅಲ್ಲ. ಭಾರತದ ರಾಷ್ಟ್ರ ಭಾಷೆ ಯಾವುದು? ಸುಳ್ಳು ಹೇಳ್ತಾರೆ ಸರ್, ಹಿಂದಿ ಅಂತ. ಹಿಂದಿ ಈ ದೇಶದ ರಾಷ್ಟ್ರ ಭಾಷೆ ಅಲ್ಲ. ನಮ್ಮ ಸಂವಿಧಾನದ ಯಾವ ಪುಟದಲ್ಲೂ, ಯಾವ ಅನುಚ್ಛೇದದಲ್ಲೂ, ಅನುಚ್ಛೇದ ಆರ್ಟಿಕಲ್ ಅಲ್ಲೂ ಕೂಡ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಹೇಳಿಲ್ಲ. ಆ ರೀತಿಯ ಪರಿಕಲ್ಪನೆಯೇ ಇದುವರೆಗೆ ನಮ್ಮ ಮುಂದೆ ಇರುವಂತಹ ಸಂವಿಧಾನದಲ್ಲಿ ಇಲ್ಲ. ಹಾಗಾದ್ರೆ ಏನು ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಕರೀತಾರೆ? ಏನು ಅಂದ್ರೆ, ನಾವು ಸಂವಿಧಾನಕ್ಕೆ ಇನ್ಯಾವುದೇ ರೀತಿಯಲ್ಲಾದ್ರೂ ಅಪಚಾರ ಮಾಡಕ್ಕಾಗಲ್ಲ, ಮಾಡ್ಬೋದು ಅಂತಂದ್ರೆ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಹೇಳುದು. ಸಂವಿಧಾನದಲ್ಲಿ ಇಲ್ಲದೆ ಇರೋದನ್ನ ನಾವು ಹೇಳಿದ್ರೆ ಅದಕ್ಕೆ ಅಪಚಾರ ಮಾಡ್ದಂಗಾಗತ್ತೆ, ಸುಳ್ಳು ಹೇಳ್ದಂಗಾಗತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ತುಂಬಾ ಜನ ಅವ್ರ ಬಗ್ಗೆ ನಾವು ಗೌರವವನ್ನು ತಳೆದಿದ್ದೇವೆ. ಅವರು ಬರೆದ ಸಂವಿಧಾನದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಬರೆದ ಸಂವಿಧಾನದಲ್ಲಿ ಇಲ್ಲ. ಹಾಗಾದ್ರೆ ಹಿಂದಿ ಏನು? ಹಿಂದಿ ಕೇಂದ್ರ ಸರ್ಕಾರದ, ಭಾರತ ಸರ್ಕಾರದ ಆಡಳಿತ ಭಾಷೆ. ಹಿಂದಿಯೇತರ ರಾಜ್ಯಗಳು ಅಂದ್ರೆ ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಒಡಿಸ್ಸಾ ಈ ರೀತಿಯ ಹಿಂದಿ ರಾಜ್ಯಗಳಿಗೆ ಹೊರತಾದ ರಾಜ್ಯಗಳ ಜೊತೆಗೆ ಅದು ಸಂವಾದ ನಡೆಸಬೇಕು, ವ್ಯವಹಾರ ನಡೆಸಬೇಕು ಅಂದ್ರೆ ಅಲ್ಲಿ ಹಿಂದಿಯನ್ನ ಬಳಸಲ್ಲ, ಇಂಗ್ಲಿಷನ್ನ ಬಳಸಬೇಕು. ಅಂದ್ರೆ ಇಂಗ್ಲಿಷ್ ಅನ್ನುವಂಥದ್ದು ಭಾರತದ ಸಂವಿಧಾನದ ಪ್ರಕಾರ ಒಂದು ಸಂಪರ್ಕ ಭಾಷೆ. ಹಿಂದಿಗೂ ನಮಗೂ ಯಾವುದೇ ರೀತಿಯ ನಂಟು ಇಲ್ಲ. ಅಂದ್ರೆ ಹಿಂದಿ ಅನ್ನೋದು ರಾಷ್ಟ್ರ ಭಾಷೆ ಅಂತ ನಮಗೆ ನಾವೇ ಹೇರ್ಕೊಂಡ್ರೆ ಈ ದೇಶದಲ್ಲಿ ನಾವು 2ನೇ ದರ್ಜೆಯ ನಾಗರಿಕರಾಗ್ತೇವೆ. ಸರ್ಕಾರಗಳು ನಮ್ಮ ತಲೆ ಮೇಲೆ ಹಿಂದಿಯನ್ನ ಹೇರ್ಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾರೆ. ನಿನ್ನೆ ತಾನೇ ದೆಹಲಿಯ ಮುಖ್ಯಮಂತ್ರಿಗಳು ಹೇಳಿದ್ರು, ಮೇಡಮ್ ಗುಪ್ತಾ ಅವರು, ಹಿಂದಿಯನ್ನ ಕಲೀರಿ, ಹಿಂದಿಯನ್ನು ಕಲಿತ್ರೆ ದೇಶವನ್ನ ಬಲಿಷ್ಠವನ್ನಾಗಿ ಮಾಡಬಹುದು ಅಂತ. ಇಲ್ಲ, ಹಿಂದಿಯನ್ನ ನಾವು ಮೈ ಮೇಲೆ ಹೇರ್ಕೊಂಡ್ರೆ ಅದು ನಮ್ಮ ಗೃಹ ಸಚಿವರು ಹೇಳ್ತಿರ್ತಾರೆ, ಕೇಂದ್ರದ ಅಮಿತ್ ಶಾ, ಓ ಜೋಡ್ನೆ ಕಿ ಭಾಷಾ ಹೈ ಅಂತ. ಇಲ್ಲ, ಓ ಕುಚಲ್ನೆ ಕಿ ಭಾಷಾ ಹೈ, ಓ ಜೋಡ್ನೆ ಕಿ ಭಾಷಾ ನಹಿ ಹೈ. ಅದು ಅಗಲಿಸುವ, ಬೇರ್ಪಡಿಸುವ, ಭಾರತವನ್ನ ಛಿದ್ರಗೊಳಿಸುವ
ಒಂದು ವಿಚ್ಛಿದ್ರಕಾರಿ ಒಂದು ಪ್ರಯತ್ನ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಹಾಗಾಗಿ ಹಿಂದಿಯನ್ನ ನಾವು ದೂರ ಇಡಬೇಕು. ತ್ರಿಭಾಷಾ ಸೂತ್ರಕ್ಕೆ ತಿಲಾಂಜಲಿಯನ್ನ ಕೊಡಬೇಕು. ಇಡೀ ದೇಶದಲ್ಲಿ ಗಮನಿಸಿ, ತ್ರಿಭಾಷಾ ಸೂತ್ರವನ್ನ ಅನುಸರಿಸ್ತಾ ಇರುವಂತದ್ದು ನಾವೇ. ಉತ್ತರದ ರಾಜ್ಯಗಳೆಲ್ಲ 3 ಭಾಷೆ, ದಕ್ಷಿಣದ ಒಂದು ಭಾಷೆ ಕಲಿತೇವೆ ಅಂತಂದ್ರು, ಕಲೀಲಿಲ್ಲ ಸರ್. ಅವ್ರ ಭಾಷೆ ಮತ್ತೆ ಇಂಗ್ಲಿಷು ಮತ್ತೆ ಹಿಂದಿಯನ್ನ ಹೇರಿಸ್ಕೊಳ್ತಿದ್ದಾರೆ. ನಾನು 6 ರಾಜ್ಯಗಳಿಗೆ ಕ್ಷೇತ್ರ ಕಾರ್ಯಕ್ಕೆ ಹೋಗಿದ್ದೇನೆ. ಪಕ್ಕದಲ್ಲಿರೋ ಗೋವಾಗೆ ಹೋದೆ, ತೆಲಂಗಾಣಕ್ಕೆ ಹೋಗಿದ್ದೀನಿ, ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೀನಿ, ತಮಿಳ್ನಾಡಿಗೆ ಹೋಗಿದ್ದೀನಿ, ದೆಹಲಿಗೆ ಹೋಗಿದ್ದೀನಿ, ಉತ್ತರಾಖಂಡಕ್ಕೆ ಹೋಗಿದ್ದೀನಿ, ಉತ್ತರ ಪ್ರದೇಶಕ್ಕೆ ಹೋಗಿದ್ದೀನಿ. ಅಲ್ಲೆಲ್ಲ ನೋಡಿದಾಗ ಹಿಂದಿ ವ್ಯಾಪಕವಾಗಿ ಆಡಳಿತದಲ್ಲಿ ಬಳಕೆ ಆಗ್ತಾ ಇಲ್ಲ. ಅದು ಹೆಚ್ಚು ಬಳಕೆ ಆಗ್ತಾ ಇರೋದು ಈ ನೆಲದ ಭಾಷೆ ಯಾವುದು? ಕನ್ನಡ. ಕರ್ನಾಟಕದ ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅಂತಾರಲ್ಲ, ಕರ್ನಾಟಕದ ಆಡಳಿತದ ಕನ್ನಡೀಕರಣ ಇಲ್ಲಿ ಆಗಿದೆ. ಹಿಂದಿ ಅನ್ನುವಂಥದ್ದನ್ನ ನಾವು ದೂರ ಇಡೋಣ. ಹಿಂದಿ ಅನ್ನುವಂಥದ್ದನ್ನ ದ್ವೇಷಿಸಬೇಕಾಗಿಲ್ಲ. ಹಿಂದಿಯ ಜೊತೆಗೆ ನಾವು ಸಂಘರ್ಷವನ್ನ ನಡೆಸಬೇಕಾಗಿಲ್ಲ. ಅನುಸಂಧಾನದ ಮಾರ್ಗವನ್ನ ನಾವು ಇಟ್ಕೊಳ್ಬೇಕು. ಐಚ್ಛಿಕವಾಗಿ ಹಿಂದಿಯನ್ನ ಯಾರಾದರೂ ಶಾಲಾ ಕಾಲೇಜುಗಳ ಹೊರಗಡೆ ಕಲೀಲಿಕ್ಕೆ ಅವರು ಪ್ರಯತ್ನ ಪಡ್ಬೋದು. ಆದರೆ ಶಾಲೆಗಳ ಮಟ್ಟಿಗೆ ನಮ್ಮ ಸರ್ಕಾರ ಈಗ ಪ್ರಯತ್ನ ಪಡ್ತಾ ಇದೆ, ದ್ವಿಭಾಷಾ ನೀತಿಯನ್ನ ಜಾರಿಗೆ ತರಬೇಕು ಅಂತ. ಅದು ತಮಿಳುನಾಡು ಮಾದರಿಯ ದ್ವಿಭಾಷಾ ಸೂತ್ರ ಆಗ್ಬೇಕು. ಅಂದ್ರೆ ಒಂದು ರಾಜ್ಯ ಭಾಷೆ ಅಥವಾ ಮಾತೃಭಾಷೆ ಅಥವಾ ರಾಜ್ಯ ಭಾಷೆ, ಎರಡನೇದು ಇಂಗ್ಲಿಷು. ಇವೆರಡನ್ನ ಇಟ್ಕೊಂಡ್ರೆ ನಾವು ಮುಂದೆ ಬರ್ತೇವೆ. ಇಲ್ಲದೆ ಇದ್ರೆ ಕಳೆದು ಹೋಗ್ತೇವೆ. ಹಿಂದಿಯನ್ನ ಯಾಕೆ ನೀವು ಅಲ್ಲಿ ಹೋದಾಗ ಏನ್ ಮಾಡ್ತೀವಿ ಅಂದ್ರೆ, ಸರ್ ಅಂಕಿ ಅಂಶಗಳನ್ನು ನೋಡಿ, ನಾವು ಉತ್ತರದ ರಾಜ್ಯಗಳಿಗೆ ಹೋಗೋದು ಬೆರಳೆಣಿಕೆಯಷ್ಟು ಅಲ್ಲ. ಅವರು ಇಲ್ಲಿಂದ ಬರ್ತಿದ್ದಾರೆ, ಬಿಹಾರದಿಂದ, ಮಧ್ಯಪ್ರದೇಶದಿಂದ, ರಾಜಸ್ಥಾನದಿಂದ, ಹಿಂದಿ ಬೆಲ್ಟ್ ಏನಿದೆ ಉತ್ತರ ಪ್ರದೇಶದಿಂದ ಇಲ್ಲಿಗೆ ಜನ ಬರ್ತಾರೆ. ಅವ್ರಿಗೋಸ್ಕರ ನಾವು ಹಿಂದಿ ಕಲಿಯೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ವೈರುಧ್ಯವಾಗಲಿ ವಿಪರ್ಯಾಸವಾಗಲಿ ಇಲ್ಲ. ಹಿಂದಿಯನ್ನ ದ್ವೇಷಿಸಬೇಕೇ ಇಲ್ಲ. ಹಿಂದಿ ಸಾಹಿತ್ಯವನ್ನ ಓದಿಕೊಂಡಂಥವನು. ನಾನು ಕಾಲೇಜಿನಲ್ಲಿ ಹಿಂದಿಯನ್ನು ಅಧ್ಯಯನ ಮಾಡಿದ್ದೇನೆ. ಹೊರಗಡೆ ಹಿಂದಿ ಸಾಹಿತ್ಯ ಪರೀಕ್ಷೆಗಳನ್ನ ನಾನು ತಗೊಂಡು ಅದನ್ನು ಓದಿ ಪಾಸ್ ಮಾಡಿದ್ದೇನೆ. ಸ್ನೇಹಿತರೆ, ಹೀಗೆ ಹೇಳುವಾಗ ಒಂದು ಮಾತನ್ನ ಹೇಳಕ್ಕೆ ಬಯಸ್ತೇನೆ. ಕನ್ನಡ ಅಂತಂದ್ರೆ ನಾವು ಅದನ್ನ ಸಾಹಿತ್ಯದ ಜೊತೆಗೆ ಸಮೀಕರಿಸ್ತೇವೆ, ಇಲ್ಲದೆ ಇದ್ರೆ ಚಲನಚಿತ್ರಗಳ ಜೊತೆಗೆ ಸಮೀಕರಿಸ್ತೇವೆ. ಸಾಹಿತ್ಯ ಅನ್ನೋದು ನಮ್ಮ ಬದುಕಿನ ಒಂದು ಸಣ್ಣ ಭಾಗ. ಸಾಹಿತ್ಯ ಹೌದು, ನಮ್ಮನ್ನ ಉತ್ತೇಜಿಸುತ್ತೆ, ಲವಲವಿಕೆಯನ್ನ ಕೊಡುತ್ತೆ, ಚೈತನ್ಯವನ್ನ ತುಂಬುತ್ತೆ, ನಮಗೆ ಬದುಕುವ ಆ ಮಾರ್ಗವನ್ನ ತೋರಿಸುತ್ತೆ. ಆದರೆ ಸಾಹಿತ್ಯ ಅನ್ನೋದು ಬದುಕು ಆಗಬಾರದು. ಅದು ಸಾಹಿತ್ಯ ಅನ್ನುವಂಥದ್ದು ಬದುಕಿನ ಕೇಂದ್ರ ಬಿಂದು ಆಗಲ್ಲ, ಆ ಬದುಕಿನ ಪರಿಧಿಯಲ್ಲಿ ಬರುವಂತಹ ಒಂದು ಸಂಗತಿ ಆಗಿರುತ್ತೆ. ಆದ್ರೆ ಸಾಹಿತ್ಯದಲ್ಲಿ ಏನು ಸಾಧನೆ ಮಾಡಿಲ್ವೇ? ಯಾಕೆ ಮಾತು ಹೇಳ್ತಿದ್ದೇನೆ ಅಂತಂದ್ರೆ, ಸಾಹಿತ್ಯವನ್ನ ನಾವು ವೈಭವೀಕರಿಸಿದ್ದೇವೆ, ಉತ್ಪ್ರೇಕ್ಷೆ ಮಾಡಿಬಿಟ್ಟಿದ್ದೇವೆ. ಕನ್ನಡದಲ್ಲಿ ಏನಿದೆ ಅಂದ್ರೆ ಏನು ಹೇಳಕ್ ಬರಲ್ಲ. ಬಹಳಷ್ಟು ಜನ ನಮ್ಮ ಶಿಕ್ಷಕರಿಗೆ ಬರೋದಿಲ್ಲ. ಹೇಳೋದು ಒಂದೇ ಮಾತು, ಕನ್ನಡ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಗಳಿಸಿದೆ. ನಮ್ಮ 8 ಜನ ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಯಾವುದು ಅಂದ್ರೆ ಕನ್ನಡ ಅಂತ ಹೇಳ್ತಾರೆ. ಇಲ್ಲ, ಕನ್ನಡ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದೆ ನಿಜ. ಆದ್ರೆ ಹಿಂದಿ 11 ಜನ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದ್ರೆ, ಅಂದ್ರೆ 10 ಸಲ ಅವರು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದ್ರೆ, 1 ಸಲ ನಿಯಮಗಳನ್ನ ಮೀರಿ ಒಂದೇ ವರ್ಷ ಇಬ್ಬರಿಗೆ ಹಿಂದಿ ಭಾಷಿಕರಿಗೆ ಅದನ್ನ ನೀಡಲಾಗಿದೆ. ಕಾರಣ ಕನ್ನಡಕ್ಕಿಂತ ಮುಂದೆ ಇರಬೇಕು ಅಂತ. ನಾವು ಹೇಗೆ ಸಮರ್ಥಿಸ್ಕೊಳ್ತೇವೆ ಅಂದ್ರೆ, ಒಂದೇ ರಾಜ್ಯದಲ್ಲಿ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ನಾವು ಕನ್ನಡ ಮಾತೃಭಾಷಿಕರು, ಕರ್ನಾಟಕ ಭಾಷಿಕರು 5% ಕನ್ನಡವನ್ನ ಮಾತೃಭಾಷೆಯಾಗಿ ಅಂದ್ರೆ ಮನೆಯ ಭಾಷೆಯಾಗಿ ಹೊಂದಿರುವಂಥವರು ಅದರಲ್ಲಿ 66% ಜನ, ಅಂದ್ರೆ 5 ಕೋಟಿಗಿಂತ ಕಡಿಮೆ ಜನ. ಅಂದ್ರೆ ಇಷ್ಟು ಜನಸಂಖ್ಯೆ ಇರುವಂತಹ ಒಂದು ಭಾಷೆ 8 ಸಲ ತಗೊಂಡಿದೆ. ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ದೆಹಲಿ, ಇಷ್ಟು ರಾಜ್ಯಗಳ
ಭಾಷೆ ಹಿಂದಿ. ಅದು ಹಿಂದಿ ಬೆಲ್ಟ್, ಹಿಂದಿ ಪ್ರದೇಶ ಅಂತೀವಿ. ಅಷ್ಟೂ ಪ್ರದೇಶಗಳ ಜನ ಸೇರಿ 10 ಸಲ ತಗೊಂಡಿದ್ದಾರೆ. ಅದು ಕೂಡ ಕನ್ನಡವನ್ನ ತುಳಿಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿರುವಂತದ್ದು. ಇರ್ಲಿ, ನಮ್ಮಲ್ಲಿ ಭೈರಪ್ಪನವರು ಕೊಡ್ಬೇಕಾಗಿತ್ತು, ತೇಜಸ್ವಿಗೆ ಕೊಡ್ಬೇಕಾಗಿತ್ತು, ಲಂಕೇಶ್ ಕೊಡ್ಬೇಕಾಗಿತ್ತು, ಅಡಿಗರಿಗೆ ಬರಲೇಬೇಕಾಗಿತ್ತು. DVGಗೆ ಬಿಟ್ಟೇ ಬಿಟ್ರು ಸರ್. ಒಂದೇ ಒಂದು ಮತದಿಂದ ಅವರನ್ನ ಹಿಂದಕ್ಕೆ ತಳೆದ್ರು. ಆ ವರ್ಷ ಜ್ಞಾನಪೀಠ ಆಯ್ಕೆ ಸಮಿತಿ ಅಧ್ಯಕ್ಷ ಆಗಿದ್ದವರು DVGಗೆ ಮತ ಕೊಡದೆ ಬೇರೆ ಭಾಷೆಗೆ ಕೊಟ್ಟು ಅವರನ್ನ ವಂಚಿತರನ್ನಾಗಿ ಮಾಡಿದ್ರು. ಈ ರೀತಿ ಇತಿಹಾಸದಲ್ಲಿ ಕನ್ನಡಕ್ಕೆ ಅನೇಕ ಸೋಲುಗಳು ಅಲ್ಲ, ವಂಚನೆಗಳು ಆಗಿದೆ. ಆ ಎಲ್ಲ ವಂಚನೆಗಳ ವಿರುದ್ಧ ನಾವು ಜಾಗೃತಗೊಳ್ಳಬೇಕು. ನೋಡಿ, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕನ್ನಡಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಈ ದೇಶದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಟ್ಟಿ ಮಾಡಿರುವ ಭಾಷೆಗಳಿವೆಯಲ್ಲ, ಆ ಭಾಷೆಗಳಿಗೆ ಪುಸ್ತಕ ಬಹುಮಾನ ಕೊಡುತ್ತೆ. ಅಂದ್ರೆ ಆ ಒಂದೊಂದು ಭಾಷೆಯಿಂದ ಒಂದೊಂದು ಪುಸ್ತಕಕ್ಕೆ ಕೊಡುತ್ತೆ. ಅರ್ಹತೆ ಇಲ್ಲದೆ ಇದ್ರೆ ಆ ಭಾಷೆಗೆ ಪ್ರಶಸ್ತಿ ಕೊಡೋದಿಲ್ಲ. ವರ್ಷ 70 ವರ್ಷಗಳಲ್ಲಿ ಕರ್ನಾಟಕ 68 ಸಲ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ತಗೊಂಡಿದೆ. 69 ಸಲ ಹಿಂದಿ ತಗೊಂಡಿದೆ. 1 ಸಲ ಕನ್ನಡವನ್ನ ಬೇಕಾಗಿ ಹಿಂದಿ ಮುಂದೆ ಇರಬೇಕು ಅಂತ ಮುಂದೆ ಇಟ್ಟಿದ್ದಾರೆ. ಆದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ವಿದ್ವಾಂಸ ವೇತನವನ್ನ ಕೊಡುತ್ತೆ. 21 ಜನ ವಿದ್ವಾಂಸರು ಇರ್ತಾರೆ. ವಿದ್ವಾಂಸ ಅಂದ್ರೆ ಫೆಲೋಶಿಪ್ ಪಡೆದವರು. 1 ಸಲ ಯಾರಾದ್ರೂ ಅದರಲ್ಲಿ ಒಬ್ಬರು ತೀರೋದ್ರೆ ಇಡೀ ಭಾರತದಲ್ಲಿ ಯಾವ್ದಾದ್ರು ಒಂದು ಭಾಷೆಯಿಂದ ಆ ವಿದ್ವಾಂಸ ವೇತನವನ್ನ ಅಲ್ಲಿ ಕೊಡೋದಕ್ಕೆ ನೇಮಕ ಮಾಡ್ತಾರೆ. ಕರ್ನಾಟಕ ಅಂದ್ರೆ ಕನ್ನಡ 10 ವಿದ್ವಾಂಸರನ್ನ ಹೊಂದಿತ್ತು. 10 ಜನ ವಿದ್ವಾಂಸರು ಫೆಲೋಶಿಪ್ ಅನ್ನ ಪಡೆದಿದ್ರೆ ಕರ್ನಾಟಕ ಇಡೀ ಭಾರತದಲ್ಲಿ ಇದರಲ್ಲಿ ಎತ್ತರದ ಸ್ಥಾನದಲ್ಲಿದೆ. ಜ್ಞಾನಪೀಠ ಸಂಸ್ಥಾನದವರೇ ಮೂರ್ತಿದೇವಿ ಪ್ರಶಸ್ತಿಯನ್ನ ಸ್ಥಾಪಿಸಿದ್ರು. ಅದನ್ನ ರಾಷ್ಟ್ರಮಟ್ಟದ ಪ್ರಶಸ್ತಿ. ಅದನ್ನ ಮೊದಲು ಪಡೆದವರು ಯಾರು ಅಂತಂದ್ರೆ ನಮ್ಮ CK ನಾಗರಾಜರಾವ್. ಪಟ್ಟಮಹಾದೇವಿ ಶಾಂತಲದೇವಿ ಕೃತಿಗೆ ಅವರು ಮೂರ್ತಿದೇವಿ ಪ್ರಶಸ್ತಿಯನ್ನ ಪಡೆದ್ರು. ಆಮೇಲೆ ವೀರಪ್ಪ ಮೊಯ್ಲಿ ಅದನ್ನ ಪಡೆದ್ರು. ಇಬ್ಬರಿಗೆ ಮೂರ್ತಿದೇವಿ ಪ್ರಶಸ್ತಿ ಬಂತು. ನಮ್ಮ ಭೈರಪ್ಪನವರಿಗೆ, ಮೊಯ್ಲಿ ಅವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂದಿದೆ. ಜ್ಞಾನಪೀಠ ಪ್ರಶಸ್ತಿ ಬಿಟ್ರೆ ಅತಿ ಹೆಚ್ಚು ಸಾಹಿತ್ಯಿಕ ಮೌಲ್ಯವಿರುವಂತಹ, ಪ್ರತಿಷ್ಠೆ ಇರುವಂತಹ ಪ್ರಶಸ್ತಿ ಅಂದ್ರೆ ಯಾವುದು? ಅದು ಸರಸ್ವತಿ ಸಮ್ಮಾನ್. ಗೋಯಂಕ ಪ್ರಶಸ್ತಿ ಬಂದಿದೆ, ರಾಜಾಜಿ ಪ್ರಶಸ್ತಿ ಬಂದಿದೆ. ಆಮೇಲೆ ಕುಮಾರನ್ ಆಶಾನ್ ಪ್ರಶಸ್ತಿ, ಪಕ್ಕದ ಕೇರಳ ರಾಜ್ಯ. ನಮ್ಮ 4 ಜನ ಸಾಹಿತಿಗಳಿಗೆ, ನಮ್ಮ ಮಹಾಬಲ ಅವರ ತಂದೆ KS ನರಸಿಂಹಸ್ವಾಮಿ ಅವರಿಗೂ ಕೂಡ ಕುಮಾರನ್ ಆಶಾನ್ ಪ್ರಶಸ್ತಿ ಬಂದಿದೆ. ನಮ್ಮ ಸರ್ಕಾರ ಕೊಡುವ ಪ್ರಶಸ್ತಿ ಅಲ್ಲ, ಬೇರೆ ಸರ್ಕಾರ ಕೊಡುವಂಥದ್ದು. ಹಾಗೇನೆ ಮಧ್ಯಪ್ರದೇಶ ಸರ್ಕಾರ ಕೊಡುವಂತಹ ಪ್ರಶಸ್ತಿ ಇದೆ. ಆ ಪ್ರಶಸ್ತಿಗಳನ್ನ ತುಳಸಿದಾಸ್ ಪ್ರಶಸ್ತಿ ಇದೆ. ಸಾಹಿತ್ಯಕ್ಕೆಂದೇ ಕೊಡುವಂತಹ ಕಬೀರ್ ಸಮ್ಮಾನ್ ಇದೆ. ಅದನ್ನು ಕೂಡ ಕನ್ನಡಿಗರು ಪಡ್ಕೊಂಡಿದ್ದಾರೆ. ಇನ್ನೂ ಕೆಲವ್ರಿಗೆ ಬರಬೇಕಾಗಿತ್ತು. ದೆಹಲಿಯಲ್ಲಿ ಒಂದು ಲಾಬಿ ನಡೆಯುತ್ತೆ, ಕನ್ನಡಿಗರಿಗೆ ಇದನ್ನ ಕೊಡಬಾರದು, ಅವರು ಸಾಂಸ್ಕೃತಿಕವಾಗಿ ತುಂಬಾ ಮೇಲೆ ಇದ್ದಾರೆ ಅಂತ. ಬರೀ ಸಾಹಿತ್ಯದಲ್ಲಷ್ಟೇ ಇಲ್ಲ, ಸಂಗೀತದಲ್ಲಿ 2 ಪ್ರಕಾರಗಳ ಸಂಗೀತವನ್ನ ಪೊರೆದು ಪೋಷಿಸಿದ ಏಕಮಾತ್ರ ಭೂಭಾಗ ಈ ದೇಶದಲ್ಲಿ ಎಲ್ಲಾದ್ರೂ ಇದೆ ಅಂತಂದ್ರೆ ಅದು ಕರ್ನಾಟಕ. ಇಲ್ಲಿ ನಾವು ಮೈಸೂರು ಪ್ರಾಂತದಲ್ಲಿ ಯಾವ ಸಂಗೀತ? ಕರ್ನಾಟಕ ಸಂಗೀತವನ್ನ ಪೊರಿತೇವೆ. ಕರ್ನಾಟಕ ಸಂಗೀತವನ್ನ ಹುಟ್ಟಿದ್ದು ಎಲ್ಲಿ? ಕರ್ನಾಟಕದಲ್ಲಿ. ಕರ್ನಾಟಕ ಅಂತಂದ್ರೆ ಶುದ್ಧವಾದದ್ದು, ಶಾಸ್ತ್ರೀಯವಾದದ್ದು. ಹಾಗಾಗಿ ಅದು ನಿಮಗೆ ಆ ಜನ್ಮ ಕೊಟ್ಟಿಲ್ಲ, ನಿಮ್ದಲ್ಲ ಅದು ಅಂತ, ಹಕ್ಕುಗಳು ನಿಮ್ದಲ್ಲ ಅಂತ ಹೇಳಿ ತಮಿಳುನಾಡವರು ವಾದ ಮಂಡಿಸಿದ್ರು. ಸೋತು ಸುಣ್ಣ ಆದ್ರು. ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಬರೀತಾರೆ. ನಮ್ಮ ಕುಮಾರ್ ಗಂಧರ್ವ ಆಗಿರಬಹುದು, ಮಲ್ಲಿಕಾರ್ಜುನ್ ಮನ್ಸೂರ್ ಆಗಿರಬಹುದು, ನಮ್ಮ ಭೀಮ್ಸೇನ್ ಜೋಶಿ ಆಗಿರಬಹುದು, ಗಂಗೂಬಾಯಿ ಹಾನ್ಗಲ್ ಆಗಿರಬಹುದು, ಆಮೇಲೆ ಬಸವರಾಜ್ ರಾಜ್ಗುರು ಆಗಿರ್ಬೋದು. ಎಷ್ಟೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿದ ವಿದ್ವಾಂಸರು, ಹಿಂದೂಸ್ತಾನಿ ಸಂಗೀತದಲ್ಲಿ ಸಾಧನೆ ಮಾಡಿದವರು ನಮ್ಮ ಕರ್ನಾಟಕ ನೆಲದವರು. ಹಾಗಾಗಿ 2 ಪ್ರಕಾರದ ಶಾಸ್ತ್ರೀಯ ಪ್ರಕಾರಗಳನ್ನ ನಮ್ಮ ನೆಲ ಪಡೆದಿದೆ. ಕೆಲವರು ರವೀಂದ್ರ ಸಂಗೀತವನ್ನು ಕೂಡ ಮೈಗೂಡಿಸ್ಕೊಂಡಿದ್ದಾರೆ.
ಸ್ನೇಹಿತರೆ, ಇನ್ನ ನಾನು ಯುನೆಸ್ಕೋ ನೀಡುವಂತಹ ಒಂದು ಪಟ್ಟಿ ಇದೆ, ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಂತ. ಆ ಪಟ್ಟಿಯಲ್ಲಿ ನೋಡಿ, ಹಂಪಿ ಇದೆ, ಪಟ್ಟದಕಲ್ಲಿದೆ, ಬೇಲೂರಿದೆ, ಹಳೆಬೀಡಿದೆ, ಸೋಮನಾಥ್ಪುರ ಇದೆ, ನಮ್ಮ ಪಶ್ಚಿಮ ಘಟ್ಟ ಒಟ್ಟು 100ರಲ್ಲಿ 60 ಭಾಗ ಕರ್ನಾಟಕದಲ್ಲೇ ಬರುತ್ತೆ. ಹೀಗೆ ಅನೇಕ ಪ್ರದೇಶಗಳು ಭೌಗೋಳಿಕ ಇದು ವಿಶ್ವ ಪರಂಪರೆಯ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಪಟ್ಟಿಗೆ ಸೇರ್ಕೊಂಡಿದೆ. ನಮ್ಮ ಶ್ರವಣ ಬೆಳಗೊಳವು ಕೂಡ ಆ ಪಟ್ಟಿಗೆ ಸೇರ್ಕೊಳ್ಳಿಕ್ಕೆ ವೈಟಿಂಗ್ ಲಿಸ್ಟ್ ಅಲ್ಲಿ, ಅಂದ್ರೆ ಕಾಯ್ದಿರಿಸಲಾದ ಪಟ್ಟಿಯಲ್ಲಿ ಇದೆ. ಮುಂದೆ ಅದಕ್ಕೂ ಕೂಡ ಅದು ಸಿಗತ್ತೆ ಅಂತ ನಾನು ಭಾವಿಸಿದ್ದೇನೆ. ಹಾಗೆ ಭೌಗೋಳಿಕ ಸೂಚ್ಯಂಕ ಅನ್ನೋದು ಇನ್ನೊಂದು ಮಾನ್ಯತೆಯನ್ನು ಕೊಡ್ತಾರೆ. ಜಿಯೋಗ್ರಫಿಕಲ್ ಇಂಡೆಕ್ಸ್ ಅಂತ ನಾವು ಹೇಳ್ತೇವೆ. ಆ ರೀತಿ ಜಿಯೋಗ್ರಫಿಕಲ್ ಇಂಡೆಕ್ಸ್ ಅನ್ನ ಪಡೆದಿರುವಂತಹ 40ಕ್ಕೂ ಹೆಚ್ಚು ಪದಾರ್ಥಗಳು ನಮ್ಗಿವೆ. ಅದು ನಮಗೆ ಗೊತ್ತಿಲ್ಲ. ಒಂದು ನಾವು ನೋಡುವಂಥದ್ದು ಗುಲಾಬಿ ಈರುಳ್ಳಿ ಬೆಂಗಳೂರುದು, ಮೈಸೂರು ಬದನೆ, ಮೈಸೂರು ವೀಳ್ಯದೆಲೆ, ಮೈಸೂರು ಮಲ್ಲಿಗೆ, ಆಮೇಲೆ ದಾವಣಗೆರೆಯ ಜೀನ್ಸು, ಹೀಗೆ ಬ್ಯಾಡಗಿ ಮೆಣಸಿನಕಾಯಿ, ಹೀಗೆ ದೊಡ್ಡ ಪಟ್ಟಿ ಇದೆ. ಇಷ್ಟು ದೊಡ್ಡ ಪಟ್ಟಿ ಬೇರೆ ರಾಜ್ಯಗಳಿಗೆ ಇದೆಯೇ ಅಂತಂದ್ರೆ ಖಂಡಿತ ಇಲ್ಲ. ನಮ್ಮ ಭೂಭಾಗ, ನಮ್ಮ ವಿಸ್ತೀರ್ಣ ಇದು. ಸ್ವಲ್ಪ ಬಿಟ್ಬಿಡಿ, ನೀವು ಹೀಗೆ ಗಡಿಯಾರ ನೋಡ್ಕೊಳ್ತಾ ಇದ್ರೆ ಇಲ್ಲ ಮಾತಾಡಕ್ಕೆ ಸ್ಫೂರ್ತಿ ಬರೋದಿಲ್ಲ. ಒಂದು ಈ ರೀತಿ ಅನೇಕ ಸಾಧನೆಗಳನ್ನ ನಾವು ಮಾಡಿದ್ರೆ, ತಾಂತ್ರಿಕ ಸಾಧನಗಳಲ್ಲಿ ಕನ್ನಡವನ್ನ ನಾವು ನೆಲೆಗೊಳಿಸಿದ್ದೇವೆ. ಮೊದಲು ನಮಗೆ ಏಕೀಕರಣ ಆದಾಗ 1956ರಲ್ಲಿ ನಮ್ಮದೇ ಬೆರಳಚ್ಚು ಯಂತ್ರ ಇರಲಿಲ್ಲ. ಅನೇಕ ಬಗೆಯ ಬೆರಳಚ್ಚು ಯಂತ್ರಗಳನ್ನ, ಕೀಬೋರ್ಡ್ಗಳನ್ನ, ಕೀಲಿಮಣೆಗಳನ್ನ ಶೋಧಿಸಿದ್ರು. 58ರ ವೇಳೆಗೆ ಅದು ಬಂತು. ಕರ್ನಾಟಕದಲ್ಲಿ ಕನ್ನಡವನ್ನ ಆಡಳಿತ ಭಾಷೆಗೆ ಮಾಡಿದ್ದು 63ರಲ್ಲಿ. 56ರಲ್ಲಿ ಕರ್ನಾಟಕವನ್ನ ನಾವು ಏಕೀಕರಣ ಆಗಿದೆ. ಅಂದ್ರೆ ಈ ರಾಜ್ಯದ ಆಡಳಿತ ಭಾಷೆ ಯಾವುದು ಅಂದ್ರೆ ಕನ್ನಡ ಅಂತ ನಿರ್ಧಾರ ಮಾಡ್ಲಿಕ್ಕೆ 7 ವರ್ಷ ಆಗ್ತವನೆ ಅಂದ್ರೆ ಬೆರಳಚ್ಚಿ ಯಂತ್ರವೇ ಇಲ್ಲ ಅಂತ ಒಂದು ಸಬೂಬನ್ನು ಹೇಳಿದೆ. ಈಗ ಕನ್ನಡ ಬೆರಳಚ್ಚಿ ಯಂತ್ರ ಇದೆ, ಕನ್ನಡ ವಿದ್ಯುನ್ಮಾನ ಬೆರಳಚ್ಚಿ ಯಂತ್ರ ಇದೆ, ಕನ್ನಡದ ವರ್ಡ್ ಪ್ರೊಸೆಸರ್ ಅಂದ್ರೆ ಪದ ಸಂಸ್ಕಾರಕಗಳು ಇವೆ, ಕನ್ನಡ ಏನೇನ್ ಬೇಕು ದೂರ ಮುದ್ರಕಗಳು, ಏನದು ಟೆಲಿಪ್ರಿಂಟರ್ ಇದೆ, ಏನೆಲ್ಲ ಬೇಕು ಅವೆಲ್ಲವೂ ಇದೆ. ಅವೆಲ್ಲವೂ ಕೂಡ ಈಗ ನಮ್ಮ ಸ್ಮಾರ್ಟ್ ಫೋನ್ ಅಂತ ನಾವೇನ್ ಹೇಳ್ತೇವೆ ಚತುರವಾಣಿಯಲ್ಲಿ ಅಳವಡಿಕೆಯಾಗಿದೆ. ಅದೆಲ್ಲವೂ ಕೂಡ ಕನ್ನಡಕ್ಕೆ ದಕ್ಕಿದೆ. ಇಡೀ ದೇಶದಲ್ಲಿ ಸ್ನೇಹಿತರೆ ಒಂದು ಮಾತನ್ನು ಹೇಳ್ತೇನೆ, ಕನ್ನಡವನ್ನ ನಮ್ಮ ಕಾರ್ಖಾನೆಗಳ ಉತ್ಪನ್ನಗಳ ಮೇಲೆ ಬಳಸ್ತಾ ಇರ್ಲಿಲ್ಲ. ಜಪಾನ್ನಲ್ಲಾಗ್ಲಿ ಚೈನಾದಲ್ಲಾಗ್ಲಿ ಆಯಾ ದೇಶಗಳ ಭಾಷೆಗಳನ್ನ ಬಳಸ್ತಾರೆ. ಅದನ್ನ ಕಂಡಂತಹ NGF ನಲ್ಲಿ ನಮ್ಮ ತರಂ ಕೃಷ್ಣಗೌಡ ಅಂತಿದ್ರು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು, ವ್ಯವಸ್ಥಾಪಕ ನಿರ್ದೇಶಕರು. ಅವರು ಪಟ್ಟು ಹಿಡಿದು ಭಾಷಾ ವಿದ್ವಾಂಸರನ್ನ ಇವರನ್ನ ಸೇರಿಸ್ತಾರೆ, ತಂತ್ರಜ್ಞನ ಸೇರಿಸಿ ಅಕ್ಷರ ಸ್ಟೆನ್ಸಿಲ್ ಸ್ಕೇಲ್ ಅಂತ ಮಾಡಿ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡದಲ್ಲೂ ಕೂಡ, ಕನ್ನಡ ಇಂಗ್ಲಿಷಲ್ಲಿ ಇರ್ತಿತ್ತು, ಕನ್ನಡದಲ್ಲೂ ಕೂಡ ಬರುವ ಹಾಗೆ ಅವ್ರು ಮಾಡ್ತಾರೆ. ಅಕ್ಷರ ಸ್ಟೆನ್ಸಿಲ್ ಸ್ಕೇಲ್ ಇದೆ. ನಾನು ಆಡಿದ ಅಷ್ಟು ಮಾತುಗಳನ್ನ ಅದಕ್ಕೆ ಅಕ್ಷರ ರೂಪ ಕೊಡುವಂತಹ ಅಕ್ಷರ ಗ್ರಹಿಕೆ, ಧ್ವನಿ ಗ್ರಹಿಕೆ ತಂತ್ರಜ್ಞಾನ ಇದೆ ಕನ್ನಡದಲ್ಲಿ. ಅದನ್ನ ದೇಶದಲ್ಲಿ ಯಾವ ಭಾಷೆ ಮೊದಲು ದಕ್ಕಿಸ್ಕೊಳ್ತು ಅಂದ್ರೆ ಕನ್ನಡ. ಅದನ್ನ ಮಾಡಿದವರು ಯಾರು ಅಂದ್ರೆ ಭಾರತೀಯ ಭಾಷಾ ಸಂಸ್ಥಾನ, ಅಂದ್ರೆ ಭಾಷಾ ಸಂಸ್ಥಾನ ಅಲ್ಲ, ಭಾರತೀಯ ವಿಜ್ಞಾನ ಮಂದಿರ, ಅಂದ್ರೆ ಇದು IISc ಅಂತ ನಾವು ಹೇಳ್ತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಅದು ಅಲ್ಲಿ ಮಾಡ್ತು. ಮತ್ತೆ ನಾನು ಬರೆದ ಲಿಪಿಯನ್ನ ಅದಕ್ಕೆ ಧ್ವನಿ ರೂಪವನ್ನ ಕೊಡುವಂತಹ ವ್ಯವಸ್ಥೆಯೂ ಇದೆ. ಕನ್ನಡದ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಹೇಳಿ OCR, ಅದು 99%ಕ್ಕಿಂತ ಹೆಚ್ಚು ನಿಖರವಾಗಿದೆ, ಖಚಿತವಾಗಿದೆ. ತಾಂತ್ರಿಕ ಸಾಧನಗಳಲ್ಲಿ ಕನ್ನಡವನ್ನ ನಾವು ಯಶಸ್ವಿಯಾಗಿ ಬಳಸಿದ್ದೇವೆ. ಅನೇಕ ಬಗೆಯ ಪುಸ್ತಕಗಳು, ಆಡಳಿತ ಕನ್ನಡ ಪದಕೋಶ ಬಂತು, ಪರಿಷ್ಕರಣ ಆಯಿತು. 67ರಿಂದ 96 ದಶಕದವರೆಗೆ 4 ಸಲ ಪರಿಷ್ಕರಣ, ಇಂತೇದನ ಆಯ್ತು, ಇಂತೇದನ ಅಪ್ಡೇಷನ್ ಆಯ್ತು. ಹಾಗೆ ಆಗೋದ್ರ ಜೊತೆಗೆ
ತುಂಬಾ ಅದು ಉಪಯುಕ್ತವಾಗುವ ಹಾಗೆ ನೋಡಿಕೊಂಡ್ರು. ಕಾನೂನು ಪದಕೋಶ 45,000 ಪದಗಳು ಇಂಗ್ಲಿಷ್ ಕನ್ನಡ ಕಾನೂನು ಪದಕೋಶ ಇದೆ. ಅದು ಮೂಲ ಇಂಗ್ಲಿಷ್ ಹಿಂದಿ ಕನ್ನಡ ಪದಕೋಶನು ಬಂತು. ಬ್ಯಾಂಕಿಂಗ್ ಶಬ್ದಾವಳಿ ಅಂತ ನಿಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ ಅವರು 6,000 ಪದಗಳನ್ನು ಇಟ್ಕೊಂಡು ಇಂಗ್ಲಿಷು, ಅದಕ್ಕೆ ಹಿಂದಿಯಲ್ಲಿ ಏನ್ ಹೇಳ್ತಾರೆ ಸಂವಾದಿ ಪದಗಳು, ಕರೆಸ್ಪಾಂಡಿಂಗ್ ಟರ್ಮ್ಸ್, ಕನ್ನಡದಲ್ಲಿ ಏನ್ ಹೇಳ್ತಾರೆ ಅದನ್ನ ತಂದ್ರು. ಬ್ಯಾಂಕಿಂಗ್ ನಿಘಂಟು ಅನ್ನೋದು ಭಾರತೀಯ ಭಾಷೆಗಳಲ್ಲಿ ಆಗಿರುವಂತಹ ಒಂದು ಸೋಜಿಗ. ಆ ತರದ ಪ್ರಯತ್ನ ಬೇರೆ ಕಡೆ ಆಗಿಲ್ಲ. HSK ಅವರು ನಿಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕಿನ ಸಮನ್ವಯ ಸಮಿತಿಯವರು ಒಟ್ಟಾಗಿ ಸೇರ್ಕೊಂಡು ಅದನ್ನ ತಂದ್ರು. ಬ್ಯಾಂಕಿಂಗ್ ನಿಘಂಟು ಅನ್ನೋದು ಒಂದು ಇಂಗ್ಲಿಷ್ ಪದಕ್ಕೆ, ಬ್ಯಾಂಕಿಂಗ್ ಪರಿಕಲ್ಪನೆಯಲ್ಲಿರುವ ಇಂಗ್ಲಿಷ್ ಪದಕ್ಕೆ ಕನ್ನಡ ಸಂವಾದಿ ಪದವನ್ನು ಕೊಡುತ್ತೆ. ಹಾಗಂದ್ರೆ ಏನು ಅನ್ನೋದನ್ನು ಕೂಡ ಅದು ಹೇಳುತ್ತೆ. ಅನೇಕ ರೀತಿಯ ಪ್ರಯತ್ನ ಇದೆ. ವಿಜ್ಞಾನ ಪದಕೋಶ ಬಂತು, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಸಸ್ಯಶಾಸ್ತ್ರದ ದೊಡ್ಡ ದೊಡ್ಡ ಪದಕೋಶಗಳು ಬಂತು, ಪರಿಸರ ವಿಜ್ಞಾನದ ಪದಕೋಶಗಳು ಬಂತು. ಏನೇನು ಬೇಕೋ ಆಡಳಿತದಲ್ಲಿ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಕನ್ನಡವನ್ನ, ಶಿಕ್ಷಣ ಶಾಸ್ತ್ರದ್ದು ಬಂದಿದೆ. ಬಳಸ್ಲಿಕ್ಕೆ ಎಲ್ಲ ಪೂರಕ ಸಾಮಗ್ರಿಯೂ ಕೂಡ ಕನ್ನಡದಲ್ಲಿದೆ. 100ಕ್ಕೂ ಹೆಚ್ಚು ಕೇಂದ್ರದ ಅಧಿನಿಯಮಗಳನ್ನ ಅಧಿಕೃತವಾಗಿ ಕನ್ನಡದಲ್ಲಿ ಭಾಷಾಂತರ ಮಾಡಿ ರಾಷ್ಟ್ರಪತಿಗಳ ಕಾರ್ಯಾಲಯದ ಅಂಕಿತವನ್ನು ಹಾಕಿಸ್ಕೊಂಡಿದ್ದೇವೆ. ಹಾಗೇನೆ ರಾಜ್ಯದ ಅಧಿನಿಯಮಗಳು ಇಂಗ್ಲಿಷಲ್ಲಿ ಬರ್ತಾ ಇದ್ವು, ಅವುಗಳನ್ನ ಅಧಿಕೃತವಾಗಿ ಭಾಷಾಂತರ ಮಾಡಿ ಅದಕ್ಕೆ ರಾಜ್ಯಪಾಲರ ಅಂಕಿತವನ್ನ ಪಡೆದಿವೆ. ಈ ರೀತಿ ಪಡೆದಿರುವಂತಹ ರಾಜ್ಯ ಯಾವುದಾದ್ರೂ ಭಾರತದಲ್ಲಿದ್ರೆ ಅದು ಕರ್ನಾಟಕ. ಆಡಳಿತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕನ್ನಡವನ್ನ, ತನ್ನ ನೆಲದ ಭಾಷೆಯನ್ನು ಬಳಸ್ತಾ ಇರೋದು ಕೂಡ ಕರ್ನಾಟಕ. ತಮಿಳುನಾಡಿನಲ್ಲಿ 25% ಕೂಡ ಅಲ್ಲಿನ ಆಡಳಿತ ತಮಿಳಲ್ಲಿ ನಡೀತಾ ಇಲ್ಲ. ಕಚೇರಿಗಳಿಗೆ ಹೋಗಿದ್ದೇನೆ, ಹೋಬಳಿ ಮಟ್ಟ, ತಾಲೂಕ್ ಮಟ್ಟ, ಜಿಲ್ಲಾ ಮಟ್ಟ, ಸಚಿವಾಲಯದ ಮಟ್ಟದವರೆಗೆ ಹೋಗಿ ನಾನು ಮಂಡಳಿ ನಿಗಮಗಳನ್ನು ಕೂಡ ತಡಕಾಡಿ ಎಡತಾಕಿ ಈ ಅಂಕಿ ಅಂಶಗಳನ್ನ ಸಂಗ್ರಹಿಸಿಕೊಂಡು ಮಾಹಿತಿಯನ್ನ, ದಾಖಲೆಗಳನ್ನ ತಗೊಂಡು ಬಂದಿನಿ. ಆಂಧ್ರದಲ್ಲಿ 10% ಕೂಡ ಆಡಳಿತದಲ್ಲಿ ಕನ್ನಡವನ್ನ, ತೆಲುಗನ್ನ ನೆಲೆಗೊಳಿಸಿಲ್ಲ. ಅಲ್ಲಿ ತಮಿಳುನಾಡಲ್ಲಿರೋದು ಪ್ರಾದೇಶಿಕ ಪಕ್ಷ, ಆಂಧ್ರದಲ್ಲಿರೋದು ಅದು, ಮತ್ತೆ ತೆಲಂಗಾಣದಲ್ಲಿರೋದು ಕೂಡ ಪ್ರಾದೇಶಿಕ ಪಕ್ಷಗಳಾದ್ರೂ ಕೂಡ ತನ್ನ ನೆಲದ ಭಾಷೆಯನ್ನು ಬಳಸ್ತಾ ಇಲ್ಲ. ಇಲ್ಲಿ ಯಾಕೆ ಬಳಸ್ತಾ ಇದ್ದೀವಿ ಅಂತಂದ್ರೆ ಕನ್ನಡದ ಹೋರಾಟ, ಕನ್ನಡದ ಕೂಗು, ಕನ್ನಡದ ಆಂದೋಲನ, ಕನ್ನಡದ ಚಳವಳಿ. ಈ ಚಳವಳಿಯ ಕಾರಣದಿಂದ ಜಾಗೃತಿ ನಮ್ಮಲ್ಲಿ ಮೂಡಿಸ್ಕೊಂಡು ನಾವು ಪ್ರಶ್ನಿಸ್ತೇವೆ. ಹಾಗಾಗಿ ಪಾಟೀಲ್ ಪುಟ್ಟಪ್ಪನವರು 1986ರಲ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಆದಾಗ ಆಡಳಿತದಲ್ಲಿ ಕನ್ನಡವನ್ನ ಹೆಚ್ಚು ಬಳಸಬೇಕು ಅಂತ ಒತ್ತು ಕೊಟ್ಟರು. ಅದು ಹಾಗೆ ಇಷ್ಟು ಅನುಷ್ಠಾನವಾಗಿದೆ, ಇಲ್ಲಿ ಉಳಿದಿದೆ. ಅಂದ್ರೆ ಕನ್ನಡವನ್ನ ನಾವು ನಮ್ಮ ಅಭಿಮಾನದ ಮಾನದಂಡವನ್ನಾಗಿ ಇಟ್ಕೋಬೇಕಾಗತ್ತೆ. ಅಂದ್ರೆ ಒಂದು ಅಳತೆಗೋಲು ಕನ್ನಡಾಭಿಮಾನದ ಮಾನದಂಡ. ಹಾಗಾದ್ರೆ ಯಾವುದು ಅಂತಂದ್ರೆ ವ್ಯವಹಾರದಲ್ಲಿ ಕನ್ನಡವನ್ನ ಬಳಸುವಂಥದ್ದು. ನಾವು ವ್ಯವಹಾರದಲ್ಲಿ ಬಳಸದೆ ನನ್ನ ಹೃದಯದಲ್ಲಿದೆ, ಎದೆಯಲ್ಲಿದೆ, ಮನಸ್ಸಲ್ಲಿದೆ ಇಲ್ಲ. ನಾವು ನಮ್ಮ ವ್ಯವಹಾರದಲ್ಲಿ ಆಡು ಮಾತಿನಲ್ಲಾಗ್ಲಿ, ಲಿಖಿತ ರೂಪದಲ್ಲಾಗ್ಲಿ ನಾವು ಬಳಸಬೇಕಾಗತ್ತೆ. ಇನ್ನ ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದ್ರೆ 1,000 ವರ್ಷಗಳ ಕಾಲ ಸತತವಾಗಿ ಅತ್ಯಂತ ವೈಭವಯುತವಾಗಿ ಆಳಿದ ರಾಜವಂಶಗಳು ಈ ಜಗತ್ತಿನ ಎಲ್ಲಾದ್ರೂ ಇದೆ ಅಂತಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಬೇರೆ ಕಡೆ 1-2 ಸಾಮ್ರಾಜ್ಯಗಳಿರ್ಬಹುದು ಅಷ್ಟೇ, ಇಲ್ಲ. ಅದಕ್ಕೆ ಅವ್ರು ನಮ್ಮ ಕೃಷ್ಣದೇವರಾಯ ತೆಲುಗಿನವನು ಅಂತ ಅವರು ಆಂಧ್ರದವರು ಹೇಳ್ಕೊಳ್ತಾರೆ. ಎಲ್ಲಿ ಸರ್ 325ನೇ ಇಸ್ವಿಯಲ್ಲಿ ಕನ್ನಡದ ಮೊದಲ ರಾಜವಂಶ ಪ್ರಾರಂಭ ಆಗಿದ್ದು ಮಯೂರವರ್ಮನಿಂದ. ನಮ್ಮ ಕನ್ನಡ ಸಾಮ್ರಾಜ್ಯಗಳ ಉಚ್ಛ್ರಾಯ ಸ್ಥಿತಿ ಎಲ್ಲಿವರೆಗೂ ಬಂತು? 14ನೇ ಶತಮಾನದ ಆರಂಭದಲ್ಲಿ ವಿಜಯನಗರದ ಸಾಮ್ರಾಜ್ಯದವರೆಗೂ ಇತ್ತು. ಅಷ್ಟು ಕಾಲ ಅಂದ್ರೆ 1,000 ವರ್ಷಕ್ಕಿಂತ ಮಿಗಿಲಾದದ್ದು. ಆಮೇಲೇನು ಕೃಷ್ಣದೇವರಾಯನ ಆಳ್ವಿಕೆಯ ನಂತರ ಒಂದಷ್ಟು ವರ್ಷ ಇತ್ತು. ಮೈಸೂರು ಅರಸರು ಆಳಿದ್ರು, ಟಿಪ್ಪು ಆಳದ ಎಲ್ಲ ಇದೆ. ಆದರೆ 1,000 ವರ್ಷಗಳ ಸತತವಾಗಿ ಎಲ್ಲೂ ಬ್ರೇಕ್ ಇಲ್ಲ, ಅಡೆ ಇಲ್ಲ, ತಡೆ ಇಲ್ಲ ಇದ್ದ ಸಾಮ್ರಾಜ್ಯ ಇದು. ನಮ್ಮ ಚರಿತ್ರೆ ಕೇವಲ ಇತಿಹಾಸ ಅಂದ್ರೆ ಅಂಕಿಅಂಶಗಳ, ಇಸವಿಗಳ ದಾಖಲೆ
ದಿನಾಂಕಗಳ ದಾಖಲೆ, ತೇದಿಗಳ ದಾಖಲೆ ಅಂತಾರೆ, ಮತ್ತೆ ಅದನ್ನ ರಕ್ತ ಚರಿತ್ರೆ ಅಂತಾರೆ. ಇದು ಕೇವಲ ರಕ್ತ ಚರಿತ್ರೆ ಆಗಿರ್ಲಿಲ್ಲ. ಇದು ಇಲ್ಲಿ ರಾಮರಾಜ್ಯ ಅಂತಂದ್ರು. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಡಳಿತವನ್ನ ನೋಡಿ ನಮ್ಮ ಗಾಂಧೀಜಿಯವರು ರಾಮರಾಜ್ಯ ಅಂತಂದ್ರು. ಪ್ರಜೆಗಳನ್ನ ತುಂಬಾ ಚೆನ್ನಾಗಿ ಪರಿಪಾಲಿಸ್ತಾ ಇರುವಂತದ್ದು, ಆದರ್ಶಗಳನ್ನ ಮೆರಿತಾ ಇದ್ದಂತ ರಾಜರೇ ಹೆಚ್ಚು ಇದ್ದದ್ದು. ಸ್ನೇಹಿತರೆ, ಇನ್ನು ಹೇಳಲಿಕ್ಕೆ ಬಹಳಷ್ಟು ವಿಷಯಗಳಿವೆ. ಕನ್ನಡ ಅಂತಂದ್ರೆ ಈ ನೆಲದ ಆಹಾರವೂ ಹೌದು, ಈ ನೆಲದ ಉಡುಗೆಯೂ ಹೌದು, ಈ ನೆಲದ ತೊಡುಗೆಯೂ ಹೌದು. ನೋಡಿ, ರಾಗಿ ಅಂತ ಹೇಳ್ತೇವೆ. 14 ಬಗೆಯ ತಳಿಗಳನ್ನ ನಮ್ಮ ರಾಗಿ ಲಕ್ಷ್ಮಣಯ್ಯ ಅವರು ತುಂಬಾ ಪರಿಶಿಷ್ಟ ಜಾತಿಗೆ ಸೇರಿದಂತವರು 14 ಪದ್ಮಶ್ರೀ ಪುರಸ್ಕಾರಕ್ಕೆ ಪಾತ್ರರಾದರು. ತಳಿಗಳನ್ನ ಸಂಶೋಧಿಸ್ತಾರೆ. ಈ ಜಗತ್ತಿನಲ್ಲಿ ಅತ್ಯಂತ ಉತ್ಕೃಷ್ಟವಾದ ಜೈವಿಕ ಮೌಲ್ಯವನ್ನ ಪಡೆದಿರುವ ಆಹಾರ ಧಾನ್ಯ ಯಾವುದು ಅಂದ್ರೆ ರಾಗಿ. ಅದರಲ್ಲಿರುವ ಪ್ರೋಟೀನುಗಳು 100 ಅಂಶ ಇದ್ರೆ ನಮ್ಮ ದೇಹ, ಮಾನವ ದೇಹ 100ಕ್ಕೆ 85ರಷ್ಟು ಹೀರಿಕೊಳ್ಳಬಹುದು. ಉಳಿದ 15% ಮಾತ್ರ ವೇಸ್ಟ್ ಆಗುತ್ತೆ. ಬೇರೆ ಪದಾರ್ಥಗಳಲ್ಲಿ ಹೀರಿಕೊಳ್ಳುವ ಅಂಶ ಅಷ್ಟು ಇಲ್ಲ. ನೀವು ಮಾಂಸ ತಗೊಳ್ಳಿ, 100ಕ್ಕೆ 100ರಷ್ಟು ಹೀರ್ಕೊಂಡ್ಬಿಡುತ್ತೆ, ಕೋಳಿ ಮಾಂಸ ಆಗ್ಲಿ, ಕುರಿ ಮಾಂಸ ಆಗ್ಲಿ. ಆದ್ರೆ ರಿಸ್ಕ್, ಗಂಡಾಂತರ ಎಷ್ಟಿದೆ? ಅದು 850 ರೂಪಾಯಿ, 350 ರೂಪಾಯಿ ಬೆಲೆ. ಅಷ್ಟೇ ಅಲ್ಲ, ಕೊಲೆಸ್ಟ್ರಾಲ್ ಇರುತ್ತೆ ಮಾಂಸದಲ್ಲಿ. ರಾಗಿ ತಿಂದವ ನಿರೋಗಿ ಅನ್ನೋ ಮಾತಿದೆ. ಆ ರಾಗಿ ಅನ್ನುವಂಥದ್ದು ನಮ್ಮ ಆರೋಗ್ಯವನ್ನ ಹೆಚ್ಚಿಸತ್ತೆ, ವರ್ಧಿಸತ್ತೆ. ಅದು SR ಅಂದ್ರೆ ಸಸ್ಟೈನ್ ರಿಯಾಕ್ಷನ್. ಒಂದ್ಸಲಿ ತಗೊಂಡ್ರೆ 3-4 ಗಂಟೆ ನಮಗೆ ಮತ್ತೆ ಏನೂ ತಗೋಬೇಕು ಅಂತ ಅನ್ಸಲ್ಲ. ಆ ರೀತಿಯ ಕನ್ನೆನೆಲ ಇದು. ಕರ್ನಾಟಕ ಒಂದು ಚಿನ್ನದ ನಾಡು ಅಂತ ಹೇಳ್ತೇವೆ. ಕೋಲಾರದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಚಿನ್ನ ಸಿಗ್ತಾ ಇತ್ತು 25 ವರ್ಷಗಳಿಂದ. ಇಲ್ಲ, ಈ ಶತಮಾನದಲ್ಲಿ ನಿಂತೋಗಿದೆ. ಹಟ್ಟಿಯಲ್ಲಿ ಈಗಲೂ ಸಿಗ್ತಾ ಇದೆ. ಅಷ್ಟೇನ? ಹಾಗಾದ್ರೆ ಅಷ್ಟಕ್ಕೆ ಚಿನ್ನದ ನಾಡು ಅಂತೀವ. ಒಂದೇ ಜಿಲ್ಲೆ, ಗದಗ ಜಿಲ್ಲೆಯ ಕಪ್ಪತಗುಡ್ಡ ಪ್ರದೇಶದಲ್ಲಿ 68 ಪ್ರದೇಶಗಳಲ್ಲಿ ಚಿನ್ನ ಸಿಗತ್ತೆ ಅಂತ ಹೇಳಿ ನಮ್ಮ BP ರಾಧಾಕೃಷ್ಣ ಇಲ್ಲೇ ನಮ್ಮ ಚಾಮರಾಜಪೇಟೆಯಲ್ಲಿ ಇದ್ರು, ಬೆಂಗಳೂರಲ್ಲಿ. ಅವ್ರು ಹೇಳಿದ್ರೆ ಅಂತಂದ್ರು ನಮ್ ಜನ. ಯಾಕೆಂದ್ರೆ ಹಿತ್ತಲ ಗಿಡ ಮದ್ದಲ್ಲ ನಮ್ಗೆ. ಇತ್ತೀಚೆಗೆ ಜಗತ್ತಿನ ಭೂವಿಜ್ಞಾನಿಗಳೆಲ್ಲ ಸೇರಿ ಅಲ್ಲಿ ಅಷ್ಟು ಚಿನ್ನ ಸಿಗತ್ತೆ ಅಂತ ಹೇಳಿದಾಗ ನಾವು ಬೆರಗಾಗಿದ್ದೀವಿ. ಕರ್ನಾಟಕ ಅನ್ನೋದು ಒಂದು ಅಚ್ಚರಿಯ, ವಿಸ್ಮಯ ತಾಣ, ಒಂದು ಅದ್ಭುತವಾದ ನೆಲೆ. ನಮ್ದೇನು ಸಮಸ್ಯೆ ಅಂದ್ರೆ ಎತ್ತರ ಅಂತ ಹೇಳಿದ್ನಲ್ಲ, ನಮ್ಮ ಪ್ರದೇಶ ಎತ್ತರದಲ್ಲಿರೋದ್ರಿಂದ ಇಲ್ಲಿ ಹುಟ್ಟುವ ನದಿಗಳೆಲ್ಲ ಬೇರೆ ರಾಜ್ಯಗಳಿಗೆ, ಆ ಕಡೆ ತೆಲಂಗಾಣ, ಆ ಕಡೆ ಆಂಧ್ರಕ್ಕೆ ಹರಿದು ಹೋಗುತ್ತೆ. ಈ ಕಡೆ ತಮಿಳ್ನಾಡಿಗೆ ನಾವು ಕೊಡ್ಬೇಕಾಗಿದೆ, ಆ ಕಡೆಗೆ ಹೋಗುತ್ತೆ. ಒಂದು ರೂಪಕ ಅಂತಂದ್ರೆ ಇದು ಏನೆಲ್ಲವನ್ನು ಸಾಧಿಸಿದ್ದೇವೆ. ನಾವು ಒಂದ್ ಮಾತು ಕೇಳ್ತೇವೆ, ಬೇಲೂರು ಹಳೆಬೀಡು ತುಂಬಾ ಚೆನ್ನಾಗಿದೆ ಶಿಲ್ಪಕಲೆಗೆ. ಹೌದು, ಅದು ಕುಸುರಿ ಚಿತ್ರಕಲೆಗೆ ಖ್ಯಾತಿಯಾಗಿರೋದು. ಅದು ನೋಡಿ ಸಂತೋಷ ಪಡ್ಬೋದು. ವಾಸ್ತವವಾಗಿ ಯಾವುದು ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಶಿಲೆ ಅಂತಂದ್ರೆ, ಶಿಲ್ಪಕಲೆ ಅಂತಂದ್ರೆ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಹಂಪಿ ಇಲ್ಲಿ ತೋರಿಸ್ತೇವೆ. ನಮ್ಮಲ್ಲಿ ಕುಸುರಿಯೂ ಇದೆ, ದೊಡ್ಡ ಪ್ರಮಾಣದ ಶಿಲ್ಪಗಳು ಕೂಡ ಇವೆ. ಕಲ್ಲಿನಲ್ಲಿ ಸಂಗೀತವನ್ನ ನುಡಿಸುವಂತಹ ಕಂಬಗಳು ಕೂಡ ನಮ್ಮ ಹಂಪಿಯಲ್ಲಿವೆ. ಸರ್, ಹೇಳ್ತಾ ಹೋದ್ರೆ ಇದು 1 ಗಂಟೆಯಲ್ಲಿ, 1 ತಾಸಿನಲ್ಲಿ ಮುಗಿಸಬೇಕಾದಂತ ಉಪನ್ಯಾಸ ಅಲ್ಲ. ಆದ್ರೆ ಸಮಯದ ಚೌಕಟ್ಟಿರೋದ್ರಿಂದ, ಸಮಯದ ಮಿತಿ ಇರೋದ್ರಿಂದ ನನ್ನ ಮಾತುಗಳನ್ನ ಆ ಸಮಯದ ಕಟ್ಟುಪಾಡನ್ನ ಮೀರಿ 10 ನಿಮಿಷ ಮುಂದಕ್ಕೆ ಹೋಗಿದ್ದೇನೆ. 5:25ಕ್ಕೆ ಪ್ರಾರಂಭ ಮಾಡಿದೆ, 6:10ಕ್ಕೆ ಮುಗಿಸ್ಬೇಕಾಗಿತ್ತು. ಇನ್ನೂ 10 ನಿಮಿಷ ನಾನು ಹೆಚ್ಚಾಗಿ ತಗೊಂಡಿದ್ದೇನೆ. ಈಗ ಸಂವಾದಕ್ಕೆ ನಿಮ್ಮನ್ನ ಆಹ್ವಾನಿಸ್ತೇನೆ. ಅದಕ್ಕಿಂತ ಮುಂಚೆ 2 ಮಾತುಗಳನ್ನ ಹೇಳಲಿಕ್ಕೆ ನಾನು ಪ್ರಯತ್ನ ಹೇಳ್ತೇನೆ. ಮಹಾಬಲ ಅವರು ತುಂಬಾ ವಿಸ್ತೃತವಾದ ಪರಿಚಯವನ್ನ ಮಾಡಿದ್ರು. 4 ಮಾತುಗಳಲ್ಲಿ ಹೇಳ್ತಾರೆ ಅನ್ಕೊಂಡಿದೆ. ನನ್ನ ಬಗೆಗಿನ ಪ್ರೀತಿ ಅವ್ರಿಗೆ ದೊಡ್ಡದು. ಈಗ ಒಂದು ಇಂತೇದನ ಮಾಡ್ಕೋಬಹುದು ಅಂತಂದ್ರೆ, 2 ತಿಂಗಳ ಹಿಂದೆ ಕರ್ನಾಟಕ ಸರ್ಕಾರ ಜೀವಮಾನ ಸಾಧನೆಗಾಗಿ ನನಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಕೊಟ್ಟಿದೆ. ಅದನ್ನ ಈ ದೇಶದಲ್ಲಿ 28 ರಾಜ್ಯಗಳಿವೆ. ಯಾವ ರಾಜ್ಯದಲ್ಲೂ ಕೂಡ ತನ್ನ ನೆಲದ ನಾಡು, ನುಡಿ, ನೆಲ, ಜಲ, ಗಡಿ ಮತ್ತೆ ಸಂಸ್ಕೃತಿಯ ಸಂವರ್ಧನೆಗಾಗಿ ಹೋರಾಡಿದವರಿಗೆ ಕೊಡೋದಿಲ್ಲ. ಅಂತಹ ವರ್ಷಕ್ಕೆ ಒಬ್ಬರಿಗೆ ಮಾತ್ರ ಕೊಡುತ್ತೆ. ಅದು ಜೀವಮಾನ ಸಾಧನೆ ಅಂತ
ಆ ಪ್ರಶಸ್ತಿ ನನ್ನ ಪಾಲಿಗೆ ದಕ್ಕಿರೋದು ನನಗೆ ಒಂದು ಸಡಗರದ ಸಂಭ್ರಮದ ಒಂದು ಸಂಗತಿ. ಇನ್ನೊಂದು ನನ್ನ ಕನ್ನಡದ ಕೆಲಸ ಕಾರ್ಯ ಏನಿದೆ ಅದು ಕೇವಲ ಸಾಹಿತ್ಯವನ್ನು ಸಿನಿಮಾವನ್ನು ಪೊರೆಯುವಂಥದ್ದಲ್ಲ. ಅದು ಬಹು ನೆಲೆಗಳಲ್ಲಿ ಕನ್ನಡವನ್ನು ಪೊರೆದಿದ್ದೇನೆ, ಬಹು ಸ್ತರಗಳಲ್ಲಿ ಕನ್ನಡವನ್ನ ನಾನು ಹಬ್ಬಿಸಿದ್ದೇನೆ, ಬಹು ಎತ್ತರಕ್ಕೆ ಕನ್ನಡವನ್ನ ಏರಿಸುವ ಪ್ರಯತ್ನವನ್ನ ಮಾಡಿದ್ದೇನೆ. ಯಾಕಂದ್ರೆ ಕನ್ನಡದ ಹರಹು ಇದೆಯಲ್ಲ, ಅದರ ವಿಸ್ತಾರ ತುಂಬಾ ದೊಡ್ಡದು. ಎಲ್ಲ ನೆಲೆಗಳಲ್ಲಿ ಕನ್ನಡವನ್ನ ನಾನು ಕಟ್ಟಿರೋದನ್ನ ಈಗ ಒಂದು ಸುಮಾರು ಸಂಕ್ಷಿಪ್ತಗೊಳಿಸಿ ಒಂದು 200-220 ಪುಟಗಳಲ್ಲಿ ಒಂದು ಕೃತಿ ಬರ್ತಾ ಇದೆ. ಅದರ ಶೀರ್ಷಿಕೆಯನ್ನ ಸೋಮವಾರ ಅದನ್ನ ಲಾಂಚ್ ಮಾಡ್ತಾರೆ. ಅಂದ್ರೆ ಅದನ್ನ ಮೈಸೂರು ದಸರಾದಲ್ಲಿ ಆ ಕೃತಿಯ ಶೀರ್ಷಿಕೆಯನ್ನ ಪ್ರಯೋಗಿಸ್ತಾರೆ. ಆ ಕೃತಿ ಮುಂದಿನ ವರ್ಷ ಬರುತ್ತೆ. ನಾನು ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಜಾನಪದ ಸಂಗೀತ, ಸಾಹಿತ್ಯ, ಕಲೆ, ಆಡಳಿತ ಕನ್ನಡ ಕಾರ್ಯಶೈಲಿಗಳು ಏನೇನ್ ಮಾಡಿದ್ದೀನಿ, ಕನ್ನಡಕ್ಕೆ ಹೇಗೆ ಕಟ್ಟಿದ್ದೀನಿ, ಆ ಎಲ್ಲ ವಿಚಾರಗಳು ಕೂಡ ಆತ್ಮಕಥನದ ರೂಪ ಬರೋದಿಲ್ಲ, ಬೇರೆಯವ್ರು ಬರೀತಾ ಇದ್ದಾರೆ, ದೀಕ್ಷಿತ್ ನಾಯರ್ ಅಂತ. ಆ ಕೃತಿ ಬಂದಾಗ ತಾವೆಲ್ಲರೂ ಅದನ್ನ ಕೊಂಡು ಓದಬೇಕು, ಬೇರೆಯವ್ರಿಗೂ ಕೂಡ ಆ ಮಾತನ್ನ ಹೇಳಬೇಕು ಅಂತ. ಆ ಕೃತಿಯ ಹೆಸರು ಬಹುತೇಕ ಕೆ ರಾಜ್ಕುಮಾರ್ ಎಂಬ ಕನ್ನಡದ ಸಮಗ್ರ ಪ್ಯಾಕೇಜು ಅಂತಿರುತ್ತೆ. ಎಲ್ಲ ವಿಚಾರಗಳು ಕೂಡ ಅದರಲ್ಲಿ ನಾನು ಮಾಡಿರೋ ವಿಚಾರಗಳು, ಸಂಗತಿಗಳಿರುತ್ತೆ. ರಾಜ್ಕುಮಾರ್ಗೆ ಗೋಕಾಕ್ ವರದಿ ಅಂದ್ರೆ ಏನು ಅಂತ 2 ದಿನ ಪಾಠ ಮಾಡಿದ್ದೇನೆ. ವಿಶೇಷ ಅಂದ್ರೆ ಗೋಕಾಕರು 10 ವರ್ಷ ಆದ್ಮೇಲೆ ತಮ್ಮ ವರದಿಯಲ್ಲಿ ಏನಿದೆ ಅಂತ ಮರ್ತೋಗಿದ್ರು. ಅವರೇ ನನ್ನನ್ನು 2 ದಿನಗಳ ಕರೆಸ್ಕೊಂಡು ಗೋಕಾಕ್ ವರದಿಯಲ್ಲಿ ಏನೇನಿದೆ ಅಂತ ಹೇಳಿ ಅವರು ಪಾಠ ಮಾಡಿಸ್ಕೊಂಡ್ರೆ ಪುನರ್ಮನನ ಶಿಬಿರವನ್ನ ಸ್ವತಃ ಗೋಕಾಕರಿಗೆ ನಾನು ಮಾಡಿದ್ದೇನೆ. ಗೋಕಾಕ್ ವರದಿಯ ಅಂತಿಮ ವಿಚಾರಣೆ ಹೈಕೋರ್ಟಿನ ಪೂರ್ಣ ಬೆಂಚಿನ ಮುಂದೆ ಬಂದಾಗ ಅದಕ್ಕೆ ಸರಿಯಾಗಿ ಸಿದ್ಧತೆ ಮಾಡಿಕೊಳ್ಳದ ಅಂದಿನ ಅಡ್ವೊಕೇಟ್ ಜನರಲ್, ನಮ್ಮ ನ್ಯಾಯಮೂರ್ತಿ ಈಗ ಸಂತೋಷ್ ಹೆಗಡೆ ಇದ್ದಾರಲ್ಲ, ಅವರ ಪಕ್ಕದಲ್ಲಿ ಕೂತು, ಅವರ ಮನವಿಯ ಮೇರೆಗೆ ಪಕ್ಕದಲ್ಲಿ ಕೂತು ಪೂರ್ಣಪೀಠ ಕೇಳಿದ ಪ್ರಶ್ನೆಗಳಿಗೆ ನಾನು ತಕ್ಷಣ ಚೀಟಿಯಲ್ಲಿ ಬರೆದು ಉತ್ತರವನ್ನ ಕೊಡ್ತಾ ಇದ್ದೆ. ಹಾಗಾಗಿ ಆ ಎಲ್ಲ ಕೆಲಸಗಳನ್ನು ಕೂಡ ಆ ಕೃತಿಯಲ್ಲಿ ದಾಖಲಿಸಲಾಗತ್ತೆ. ಒಂದು ಅರ್ಧ ಶತಮಾನದ ಕಾಲ, ಒಟ್ಟು ನನ್ನ ಕನ್ನಡದ ಪರಿಚಾರಕ್ಕೆ 46 ವರ್ಷ, ಒಟ್ಟು ಅರ್ಧ ಶತಮಾನದ ಕಾಲದ ಹೋರಾಟಗಳನ್ನ ಮತ್ತೆ ನಾನು ಮಾಡಿರೋದನ್ನ ಕರ್ನಾಟಕದ 7 ಬೀಳುಗಳನ್ನು ಕೂಡ ಚಿತ್ರಿಸುವ ಅಥವಾ ದಾಖಲಿಸುವ ಕೃತಿ ಅದಾಗತ್ತೆ. ನೀವೆಲ್ಲರೂ ಕೂಡ ಅದರ ಬಗ್ಗೆ ಸ್ವಲ್ಪ ಗಮನ ಇಡಬೇಕು. ಸ್ನೇಹಿತರೆ, ಹಬ್ಬದ ನಡುವೆಯೂ ಈಗಾಗಲೇ ಹೇಳಿದ್ರೆ ನೀವು ಬಂದು ಇಷ್ಟು ತಾಳ್ಮೆಯಿಂದ ಇದರಲ್ಲಿ ಭಾಗವಹಿಸಿದಿರಿ. ಈಗ ನಿಮ್ಮ ಕ್ರಿಯಾಶೀಲತೆಯನ್ನ ಪ್ರಕಟಿಸಬೇಕು. ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ನೀವು ಯಾವ ಪ್ರಶ್ನೆಗಳನ್ನ ವಿಷಯದ ಚೌಕಟ್ಟಿನೊಳಗಡೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳಬಹುದು. ಪ್ರಶ್ನೆ ಕೇಳ್ಬೋದು. 1 ಗಂಟೆ ಉಪನ್ಯಾಸ ಕೇಳಿದ್ಮೇಲೆ ಪ್ರಶ್ನೆಗಳೇ ಇಲ್ವಾ? ಇದೆ, ಕೇಳ್ತಾರೆ. ಪ್ರಶ್ನೆ ಕೇಳ್ತಾ ಇದ್ದೀರಾ? ಕೇಳ್ತೇನೆ. ರಾಜ್ಕುಮಾರ್ ಅವ್ರಿಗೆ ಮೊದಲು ಧನ್ಯವಾದಗಳು. ತುಂಬಾ ದಿನಗಳ ನಂತರ ಅವರ ಅಸ್ಖಲಿತ ವಾಣಿಯನ್ನು ಕೇಳುವ ಸೌಭಾಗ್ಯ ಮತ್ತೆ ನಮಗೆ ದೊರಕಿತು. ಒಂದು ನೆನೆ ತಾನೇ ಹಿಂದಿ ಅನುಷ್ಠಾನ ಇದ್ರ ಬಗ್ಗೆ ಬಂದ ಸಮಿತಿ ಬಗ್ಗೆ ಹೋರಾಟ ಮಾಡಿದ್ರು ಸರಿ. ಆದ್ರೆ ನಮ್ಮ ಜನ ಮನೆಗೆ ಬರೋ ಬಿಹಾರಿ ಪೈಂಟ್ರ್ಗಳ ಹತ್ರ, ಇವ್ರ ಹತ್ರ ಎಲ್ಲ ಹತ್ರ ಅವರ ಭಾಷೆಯಲ್ಲಿ ಮಾತಾಡಿ ಈ ಹೋರಾಟಗಾರರಿಗೆ ಒಂದು ರೀತಿ ಅವರ ಉತ್ಸಾಹಕ್ಕೆ ತಣ್ಣೀರು ಹರಿಸ್ತಾ ಇದ್ದಾರೆ ನಮ್ಮ ಜನ ತಮ್ಮ ಒಂದು ಮುಚ್ಚಂಡಿತನದಿಂದ ಅಂತ ನೀವು ಅನ್ಸಲ್ವಾ? ನಮ್ಮ ಜನ ಅಭಿಮಾನಧನರಲ್ಲ, ಅವರು ನಿರಭಿಮಾನಿಗಳು. ನಮ್ಮ ಬಂಡಾಯ ಸಾಹಿತಿಗಳು ಏನೇ ಹೇಳಿ, ನಮ್ಮ ಜನರಿಗೆ ಇರಬೇಕಾದಷ್ಟು ಪ್ರಮಾಣದಲ್ಲಿ ಕನ್ನಡದ ಬಗ್ಗೆ, ತಮ್ಮ ನೆಲದ ಬಗ್ಗೆ ಅಭಿಮಾನ ಇಲ್ಲ. ಯಾಕಿಲ್ಲ ಅಂತಂದ್ರೆ ಇಲ್ಲಿ ಎಲ್ಲ ಸವಲತ್ತುಗಳಿವೆ. ಒಂದು 2-3 ಜಿಲ್ಲೆಗಳು ಬಿಟ್ರೆ ನಿಮಗೆ ತಾಳಿಕೊಳ್ಳಬಹುದಾದ, ಬದುಕಬಹುದಾದಂತಹ ಹವಾಮಾನ ಇದೆ. ಭೌಗೋಳಿಕವಾಗಿ ನಾವು ಸುರಕ್ಷಿತವಾದ ಪ್ರದೇಶದಲ್ಲಿ ಇದ್ದೇವೆ. ನಾವು ಅತಿವೃಷ್ಟಿಯಿಂದ, ಅನಾವೃಷ್ಟಿಯಿಂದ ಬಾಧಿತರಾಗಿರುವಂಥದ್ದು ಬಹಳ ಕಡಿಮೆ. ಇಲ್ಲ ಅಂತಲ್ಲ, ಬಾಧಿತರಾಗಿರೋದು ಕಡಿಮೆ. ಆಮೇಲೆ
ನಮ್ಮ ಪರ್ ಕ್ಯಾಪಿಟ ಇನ್ಕಮ್ ಏನಿದೆ, ತಲಾವಾರು ಆದಾಯ ಅತಿ ಹೆಚ್ಚು ಮಹಾರಾಷ್ಟ್ರ ಬಿಟ್ರೆ ನಮ್ದೆ ತಲಾವಾರು ಆದಾಯದಲ್ಲಿ GST ಕೊಡೋದ್ರಲ್ಲಿ ಇದು ನಮ್ಮನ್ನ ಪೋರೆದ ಪೋಷಿಸಿದ ರಾಜವಂಶಗಳೆಲ್ಲ ನಮ್ಮನ್ನ ಬಹಳ ಚೆನ್ನಾಗಿ ನೋಡ್ಕೊಂಡಿದೆ. ಇಲ್ಲಿ ಲೇಬರ್ ಕಾಸ್ಟ್ ಅಂದ್ರೆ ಒಬ್ಬ ಬಿಹಾರದಿಂದ ಬರುವಂತಹ ನೌಕರನಿಗೆ ಒಂದು 7-8 ಸಾವಿರ ತಿಂಗಳು ಕೊಟ್ರೆ ಸಾಕು. ನಮ್ಮಲ್ಲಿ ಹೆಚ್ಚು ಬಯಸ್ತಾರೆ. ಅದು ಬಯಸೋದು ತಪ್ಪು ಅಂತ ಹೇಳಲ್ಲ, ಕಾರ್ಮಿಕ ಶಾಹಿ ಅಂತಲೂ ಹೇಳಲ್ಲ. ಆದ್ರೆ ಯಾವತ್ತೂ ಕೂಡ ನೇಮಕ ಮಾಡ್ಕೊಳ್ಳೋರು ಕಡಿಮೆ ಬೆಲೆಗೆ ಸಂಬಳಕ್ಕೆ ಸಿಗುವಂತವ್ರನ್ನ ನೇಮಕ ಮಾಡ್ಕೊಳ್ತಾರೆ. ಆದ್ರೆ ಅವರನ್ನ ಕನ್ನಡದ ವಾಹಿನಿಗೆ ಕರೆತರುವಂತಹ ಕಾರ್ಯ ಸರ್ಕಾರದಿಂದಲೂ ಆಗ್ಬೇಕು, ಮಿಗಿಲಾಗಿ ನಮ್ಮಿಂದ ಆಗ್ಬೇಕಾಗಿದೆ. ಬೇರೆ ರಾಜ್ಯಗಳಲ್ಲಿ ಇದ್ದ ಬಿಹಾರಿಗಳು ಇಲ್ಲಿಗೆ ಬಂದಾಗ ಅಲ್ಲಿ ಒಂದು 6 ತಿಂಗಳಿದ್ರೆ ಅಲ್ಲಿಂದ ಬಂದವನು ಇಲ್ಲಿ ತಮಿಳ್ ಮಾತಾಡ್ತಾನೆ, ಒಂದು ವರ್ಷ ಇದ್ದು ಆಂಧ್ರದಿಂದ ಬಂದವನು ತೆಲುಗಲ್ಲಿ ಮಾತಾಡ್ತಾನೆ. ಶಾಶ್ವತವಾಗಿ ಇಲ್ಲೇ ಇದ್ರು ಕೂಡ ಅವನು ಕನ್ನಡದಲ್ಲಿ ಮಾತನಾಡೋದಿಲ್ಲ. ನಾನು ಕನ್ನಡವಿಲ್ಲದೆ ಇಲ್ಲಿ ಬದುಕಬಲ್ಲೆ, ನಾನು ವ್ಯವಹರಿಸಬಲ್ಲೆ, ಕಾರಣ ನೀವು ನನ್ನ ಭಾಷೆಯನ್ನು ಮಾತನಾಡ್ತೀರಿ ಹಿಂದಿಯನ್ನ ಅಂತ. ಬೇಕು ಅಂದ್ರೆ ಭೋಜಪುರಿಯನ್ನು ಕೂಡ ನಮ್ಮ ಜನ ಕಲ್ತು ಬಿಡ್ತಾರೆ. ಹಾಗಾಗಿ ಅಭಿಮಾನ ಜನರನ್ನು ಆಗಿಸುವ ಕೆಲಸ ಆಗ್ಬೇಕು. ಧನ್ಯವಾದ. ನಮಸ್ಕಾರ ಸರ್. ಮುಂದಿನ ಪ್ರಶ್ನೆ. ನಮಸ್ಕಾರ ರಾಜ್ಕುಮಾರ್ ಅವರೇ. ನಮಸ್ಕಾರ ಸರ್, ತಮ್ಮ ಹೆಸರು? ಶ್ರೀಧರ್ ರಾವ್ ಅಂತ. ನಾನು ನಿಮ್ಮನ್ನ 40 ವರ್ಷಗಳ ಹಿಂದೆ ನೋಡಿದ್ದೇನೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಕನ್ನಡ ಬಳಗದಲ್ಲಿ ನಾನು ಸ್ವಲ್ಪ ಸಕ್ರಿಯವನಾಗಿದ್ದೆ. ಆಗ ನೀವು ಬರ್ತಾ ಇದ್ದಿದ್ದು ನನಗೆ ನೆನಪಿದೆ. ಶೃಂಗೇಶ್ ಶರ್ಮಾ ನಾವೆಲ್ಲ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಇಲ್ಲಿ ಒಂದೇ ಒಂದು ಪ್ರಶ್ನೆ, ಬಿಕಾಸ್ ನೀವು ಇದ್ರ ಬಗ್ಗೆ ತುಂಬಾ ಪ್ರಯತ್ನ ಪಟ್ಟು ಕನ್ನಡದ ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಒಂದೇ ಒಂದು ಸಣ್ಣ ಪ್ರಶ್ನೆ ಏನಂದ್ರೆ, ನಮ್ಮ ಅಂದಿನ ಜನಾಂಗಕ್ಕೂ ಮತ್ತು ಈಗ ಅಂದ್ರೆ ನಮ್ಮ ಈಗಿನ ಜನಾಂಗಕ್ಕೂ ಈ ಕನ್ನಡದ ಬೆಳವಣಿಗೆಗೆ ಪೂರಕವಾಗಿ ಈ ಜನಾಂಗ ಹೋಗ್ತಾ ಇದೆಯೇ, ಅಥವಾ ಆ ಮಟ್ಟ ಮತ್ತು ಈ ಮಟ್ಟ ನೋಡಿದಾಗ ನಿಮಗೆ ಒಂದು ಸಂತೃಪ್ತಿ ಕಾಣಿಸ್ತಾ ಇದೆಯೇ ಅನ್ನೋದು ಒಂದು ಪ್ರಶ್ನೆ. ಅದಕ್ಕೆ ನೀವು ಉತ್ತರ ಕೊಟ್ಬಿಟ್ರೆ ನಮಗೆ ಸಂತೋಷ ಆಗಿಬಿಡುತ್ತೆ. ಚೆನ್ನಾಗಿದೆ ಅಂತ ಹೇಳಿದ್ರೆ. ಹೌದು ಸರ್, ತೀವ್ರ ಅತೃಪ್ತಿ ಇದೆ. 100ಕ್ಕೆ 100 ತೆಗುವಂತ PUC ನಲ್ಲಿ ಕನ್ನಡದಲ್ಲಿ ವಿದ್ಯಾರ್ಥಿಗಳನ್ನ ನೋಡಿದ್ದೇನೆ. 125ಕ್ಕೆ 125 ಅಂಕ ಗಳಿಸುವ ವಿದ್ಯಾರ್ಥಿಗಳನ್ನು ನೋಡಿದ್ದೇನೆ. ಕನ್ನಡ ಏನೇನು ಬರಲ್ಲ ಅವ್ರಿಗೆ, ಬಹಳ ತಪ್ಪುಗಳನ್ನು ಮಾಡ್ತಾರೆ. ಕನ್ನಡ ಬೋಧಿಸುವ ಶಿಕ್ಷಕರಿಗೆ ಕನ್ನಡ ಬರಲ್ಲ, ಕನ್ನಡ ಬೇಕಾಗಿಲ್ಲ. ಒಂದು ನಾಮಫಲಕವಾಗ್ಲಿ, ಒಂದು ಪತ್ರಿಕೆಯ ಶೀರ್ಷಿಕೆಯನ್ನಾಗ್ಲಿ ಕನ್ನಡದಲ್ಲಿ ಓದಲ್ಲ. ನನ್ನ ಮಗುವಿಗೆ, ನನ್ನ ಮಗನಿಗೆ ಕನ್ನಡ ಅಂದ್ರೆ ಕಷ್ಟ ಅಂತ ಪ್ರತಿಷ್ಠೆಯ ವಿಷಯವಾಗಿ ಅದನ್ನು ಸೋಗಾಗಿ ಹೇಳುವಂತಹ ತಂದೆ ತಾಯಿಗಳು ಹೇಳ್ತಾರೆ. ಅದು ಕೂಡ ಹೆಣ್ಮಕ್ಳು ಆ ಮಾತುಗಳನ್ನ ಹೇಳೋದನ್ನ ಹೆಚ್ಚೆಚ್ಚು ಕೇಳ್ತಾ ಇದ್ದೀನಿ. ಪಕ್ಕದ ಮನೆಯವರ ಜೊತೆ ಮಾತಾಡೋದು, ಇದರಲ್ಲಿ ಅದೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಅಂತ ಬರೀತಾರಲ್ಲ. ಇವತ್ತು ಜನನಿ ಅನ್ನುವಂಥವಳು ABCD ಹೇಳ್ಕೊಡ್ತಾಳೆ. ಮಾಮ್ ಅಂತನ್ನು ಅಂತಾರೆ, ಮದರ್ ಅಂತ ಕರೆದ್ರೆ ಸಂಭ್ರಮಿಸ್ಬಿಡ್ತಾರೆ. ಅಣ್ಣಂದ್ರು ಬ್ರೋ ಅಂತ ಕರ್ಸ್ಕೊಳ್ತಾರೆ, ಸೋದರಿಯರು ಸಿಸ್ ಅಂತ ಕರ್ಸ್ಕೊಳ್ತಾರೆ. ಇಡೀ ಭಾರತದಲ್ಲಿ ಇಡೀ ಜಗತ್ನಲ್ಲಿ ಸಂಬಂಧ ಸೂಚಕ ಪದಗಳು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹೆಚ್ಚಿರುವಂತದ್ದು. ಸಂಬಂಧ ಸೂಚಕ ಪದಗಳನ್ನ ಬಳಸೋದಿಲ್ಲ. ಅತ್ತೆ, ತಂಗಿ, ನಾದಿನಿ, ಮಾವ, ಅಣ್ಣ ತಮ್ಮ ಎಲ್ಲಿದೆ ಸರ್? ಉತ್ತರ ಭಾರತ ಹಿಂದಿಯಲ್ಲಿ ಇಲ್ಲ. ಅಕ್ಕ ತಂಗಿ ಇಲ್ಲ. ಷಟಕ ಅನ್ನೋ ಒಂದು ಪದ ಇಲ್ಲ, ಸಂಬಂಧವೇ ಇರೋದಿಲ್ಲ. ಗಂಡ ಹೆಂಡತಿಗೆ ಸಂಬಂಧ ಇಲ್ಲದೆ ಇರುವಾಗ ಷಟಕನವರೆಗೂ ಎಲ್ಲಿ ಸಂಬಂಧ ವಿಸ್ತರಿಸ್ಕೊಳ್ಳುತ್ತೆ? ಹಾಗಾಗಿ ತುಂಬಾ ಒಂದು ಭಾವನಾತ್ಮಕ ನೆಲೆಯ ವಿಚಾರಗಳಲ್ಲೂ ಕೂಡ ನಾವು ಹೇಳುತ್ತೇವೆ. ನಂದಿನಿ ಅವ್ರು ತರ್ತಾರೆ ದೋಸೆ ಹಿಟ್ಟನ್ನ ದೋಸಾ ಹಿಟ್ಟು ಅಂತ ಹಾಕ್ತಾರೆ. ಎಷ್ಟು ಅವ್ರು ಬಡ್ಕೊಂಡ್ರು ಕೂಡ ಬದಲಾಯಿಸಲ್ಲ. ಪೊಂಗಲ್ಲು ಬಂದೇ ಬಿಡ್ತು, ಹುಗ್ಗಿ ಆಗೋಯ್ತು. ನಮ್ಮ ಹುಳಿ ಸಾಂಬಾರ್ ಆಗೋಯ್ತು. ನಮ್ಮ ರಸ ತಿಳಿ ಸಾರು ರಸಂ ಆಗೋಯ್ತು. ಎಲ್ಲವನ್ನು ಕೂಡ ಬದುಕಿನ ಬೇರೆ ಬೇರೆ ನೆಲೆಗಳಲ್ಲಿ ಏನೇನಿವೆ ಎಲ್ಲವನ್ನು ಕೂಡ ನಾವು ಬೇರೆಯವ್ರಿಗೆ ಧಾರೆ ಎಳೆದು ಬಿಡ್ತಾ ಇದ್ದೇವೆ. ನಮಗೆ ಕನ್ನಡದಲ್ಲಿ ವಿಪುಲವಾದ ಶಬ್ದ ಸಂಪತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತು 8 ಸಂಪುಟಗಳಲ್ಲಿ ಒಟ್ಟು 9200 ಪುಟಗಳ ಬೃಹತ್ ನಿಘಂಟು. ಇಡೀ ಭಾರತದಲ್ಲಿ ನೋಡಿ ಎಲ್ಲೂ ಇಲ್ಲ ಅಷ್ಟು ದೊಡ್ಡದು. ಶಾಸನಗಳಿಂದ ಹಿಡಿದು ಹೊಸಗನ್ನಡದವರೆಗೂ ಒಂದು ಪದ ತಗೊಂಡು ಎಲ್ಲಿ ಬಳಸಿದ್ದಾರೆ, ಎಲ್ಲಿಂದ ಬಂತು, ಏನು
ಅಂತ ವಿವರ ಕೊಡುವಂಥದ್ದು 9,200 ಪುಟಗಳು. ನಮ್ಮಲ್ಲಿ ಒಂದು 500 ಪದಗಳನ್ನು ಕೂಡ ಕನ್ನಡದಲ್ಲಿ ಮಾತನಾಡುವ ಬಳಸುವ ಒಂದು ಹೃದಯ ಶ್ರೀಮಂತಿಕೆ ಇಲ್ಲ, ಹೃದಯ ದಾರಿದ್ರ್ಯವನ್ನ ನಾವು ಮೆರೀತಾ ಇದ್ದೇವೆ. ಸ್ವೀಡನ್ ದೇಶದವ್ರು ಬಂದಿದ್ದಾರೆ ಸರ್ ನನ್ನ ಹತ್ರ ಕ್ಷೇತ್ರ ಕಾರ್ಯ ಮಾಡ್ತಾ. ಏನು ಕ್ಷೇತ್ರ ಕಾರ್ಯ? ಅವ್ರಿಗೆ ಅಸೈನ್ಮೆಂಟ್ ಏನ್ ಕೊಟ್ಟಿದ್ರು ಅಂದ್ರೆ, ಅಲ್ಲಿನ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಕಾಗೆ ಬಂಗಾರದಿಂದ ಬಂಗಾರದವರೆಗೂ ಇದೆ, ಅತ್ಯುತ್ಕೃಷ್ಟವಾದ ತಾಮ್ರ ಚಿತ್ರದುರ್ಗದಲ್ಲಿ ಸಿಕ್ಕಿದೆ, ಆಮೇಲೆ ಸಿಕ್ಕಿತ್ತು, ಮ್ಯಾಂಗನೀಸ್ ಸಂಡೂರಲ್ಲಿದೆ, ಚಿನ್ನ ಕೋಲಾರ ಹಟ್ಟಿಯಲ್ಲಿದೆ, ಇವೆಲ್ಲವೂ ಇದ್ದು ವಿಪುಲವಾದ ಜಲಸಂಪತ್ತಿದೆ. ಇವತ್ತು ಕೂಡ ನಮ್ದು 17% ಅರಣ್ಯ ಸಂಪತ್ತಿದೆ, ನಾವು ನಾಶ ಮಾಡ್ತಾ ಇದ್ದೀವಿ ಇರೋದನ್ನ. ಇಷ್ಟೆಲ್ಲ ಇದ್ರು ಕೂಡ ಈ ನೆಲದ ನುಡಿಯ ಬಗ್ಗೆ ಯಾಕೆ ಅಭಿಮಾನ ತಾಳ್ತಾ ಇರ್ಲಿಲ್ಲ? ಏನೂ ಇಲ್ಲದ ತಮಿಳ್ನಾಡವ್ರು ಇಲ್ಲಿಗೆ ಓಡ್ ಬರ್ತಾರೆ ಸಂಪನ್ಮೂಲಗಳಿಲ್ದೆ. ಅವರು ಅಲ್ಲಿ GDP ಚೆನ್ನಾಗಿದೆ ಇಲ್ಲ ಅಂತಲ್ಲ, ಇಲ್ಲಿಗೆ ಬರ್ತಾರೆ, ನಿಮ್ಗೆ ಯಾಕೆ ಅಭಿಮಾನ ಇಲ್ಲ ಅಂತ ಅವರು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹೋಗಿದ್ರು. ಅವ್ರು ಸಾಹಿತ್ಯ ಪರಿಷತ್ ಕಳಿಸಿದ್ರು. ಇಲ್ಲಲ್ಲ ಅವ್ರು ಹೇಳ್ತಾರೆ, ಅವ್ರು ನನ್ನ ಹತ್ರ ಕಳಿಸಿದ್ರು. ಏನ್ ಹೇಳಿ, ಅವ್ರಿಗೆ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಇದ್ರೂ ಕೂಡ ಯಾಕೆ ಇವರು ಅಭಿಮಾನದರಾಗಿಲ್ಲ, ಅಭಿಮಾನ ಇರಬೇಕಾದಷ್ಟು ಪ್ರಮಾಣದಲ್ಲಿ ಇಲ್ಲ ಅನ್ನೋದನ್ನ ಅವ್ರು ಅಸೈನ್ಮೆಂಟ್ ಕೊಡ್ತಾರೆ. ಎಂಥ ದುಸ್ಥಿತಿಯಲ್ಲಿ ನಾವಿದ್ದೇವೆ. ಮುಂದೆ ಕನ್ನಡವನ್ನ ತಗೊಂಡು ಹೋಗ್ಬೇಕಾಗಿರುವಂತಹ ಜನಾಂಗಗಳು ಕನ್ನಡವನ್ನ ಓದ್ಲಿಕ್ಕೆ ತಡವರಿಸ್ತಾರೆ. ಒಂದು ವಿಷಯವಾಗಿ ಮೊದಲು ಕಡ್ಡಾಯ ಇರ್ಲಿಲ್ಲ. 82ರಲ್ಲಿ ಗೋಕಾಕ್ ಚಳವಳಿ ಆದ್ಮೇಲೆ ಕನ್ನಡೇತರ ಶಾಲೆಗಳಲ್ಲೂ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಶಾಲೆಗಳನ್ನು ಬಿಟ್ರೆ ICSE CBSE ಅಲ್ಲಿ ಓದಬಾರದು ಅಂತಿಲ್ಲ. ಕೆಲವ್ರು ಬೇಕಾದ್ರೆ ತಗೋಬಹುದು ಅಥವಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ಶಾಲೆಗಳಲ್ಲೂ ಕೂಡ, ಖಾಸಗಿ ಶಾಲೆಗಳಲ್ಲೂ ಕೂಡ ಕನ್ನಡವನ್ನ 3ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಒಂದು ಕಡ್ಡಾಯ ಪಠ್ಯವಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗಿದೆ. ಹೈಕೋರ್ಟ್ ತೀರ್ಪು ಕೂಡ ಅದನ್ನ ಎತ್ತಿ ಹಿಡಿದಿದೆ. ಆದ್ರೂ ಕೂಡ ಇಲ್ಲ ಸರ್. ಶಿಕ್ಷಕರಿಗೆ ನಾನು ಕನ್ನಡ ಕಲಿಸ್ತಾ ಇದ್ದೀನಿ, ಸಾರ್ವಜನಿಕ ಸ್ಪಷ್ಟ ಬರವಣಿಗೆ ಕಮ್ಮಟ ಅಂತ ಮಾಡ್ತಾ ಇದ್ದೀನಿ. ಪ್ರತಿದಿನ ರಾತ್ರಿ 9ರಿಂದ 12 ಗಂಟೆವರೆಗೆ ಕನ್ನಡದಲ್ಲಿ ಏನು ಅವ್ರಿಗೆ ಸಂದೇಹಗಳಿರುತ್ತೆ ಜನಕ್ಕೆ, ಅವರು ಕನ್ನಡದ ಬಗ್ಗೆ ಕೇಳಿದ್ರೆ ನಾನು ಪರಿಹಾರ ಕೊಡ್ತೇನೆ. ನಾನು ಮಲಗೋದು 12 ದಾಟಿದ ನಂತರ, ಅಂದ್ರೆ ನನ್ನ ಕೈಗಡಿಯಾರದಲ್ಲಿ ದಿನಾಂಕ ದಿನ ಬದಲಾದ್ರೆ ನಾನು ಮಲಗುವಂಥದ್ದು ಇಲ್ಲ. ಕನ್ನಡವನ್ನ ಕಟ್ಟುವ ಕೆಲಸ ತುಂಬಾ ಕನ್ನಡದ ಕಣ್ಣನೆಲ್ಲ ಆ ರೀತಿ ಕಟ್ಟುವಂತಹ ಪ್ರಯತ್ನಗಳಾಗಬೇಕಾಗಿವೆ. ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ. ಈಗ ನಿರುತ್ಸಾಹದ ಮಾತುಗಳನ್ನ ಆಡ್ತಾರೆ. ನಿರುತ್ಸಾಹದ ಮಾತುಗಳನ್ನ ಎಷ್ಟು ಜನ ಬೇಕಾದ್ರೂ ಆಡ್ಬೋದು, ಆದ್ರೆ ಉತ್ಸಾಹ ಭರಿಸುವಂತಹ ನಮ್ಮ ಬಗ್ಗೆ ಎದೆ ತಟ್ಟಿ ಹೇಳ್ಕೊಳ್ಬೇಕಾದಂತಹ ಸಂಗತಿಗಳನ್ನ ಜನಕ್ಕೆ ನಾವು ತಿಳಿಸ್ಬೇಕಾಗಿದೆ. ಅಭಿಮಾನವನ್ನ ನಾವು ಹೆಚ್ಚಿಸಬೇಕಾಗಿದೆ. ಅದಕ್ಕೋಸ್ಕರ ನೀವು ಈ ಟಾಪಿಕ್ ತಗೊಂಡಿದ್ದು. ಅರಿವು ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ. ಅಭಿಮಾನದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ. ನಿಮಗೆ ಧನ್ಯವಾದಗಳು. ಇದರಲ್ಲಿ ಒಂದೇ ಒಂದು ಸಣ್ಣದು ಹೇಳಕ್ ಇಷ್ಟಪಡ್ತೀನಿ. ಒಂದು 80 ವರ್ಷದ ನಮ್ಮ ಒಬ್ರು ರಿಟೈರ್ಡ್ ಹೆಡ್ ಮಿಸ್ಟ್ರೆಸ್ ಒಬ್ರು ಇದ್ದಾರೆ ನಮ್ಮ ಲೇಔಟ್ ನಲ್ಲಿ. ಅವರು ಮನೆ ಮುಂದ್ಗಡೆ ಬೋರ್ಡ್ ಹಾಕೊಂಡಿದ್ದಾರೆ, ಕನ್ನಡ ಕಲಿಸಲಾಗುತ್ತದೆ ಅನ್ಯ ಭಾಷಿಕರಿಗೆ ಅಂತ ಅಂದ್ಬಿಟ್ಟು. ಇವತ್ತಿಗೂ ಕೂಡ 80 ವರ್ಷ ವಯಸ್ಸವರಿಗೆ ತುಂಬಾ ಚೆನ್ನಾಗಿ ಕನ್ನಡ ಹೇಳ್ಕೊಡ್ತಾರೆ. ನಾವು ಹೋಗಿ ಕೈ ಜೋಡಿಸ್ತೀವಿ, ಅದು ಬೇರೆ ವಿಚಾರ. ಬಹಳ ಸಂತೋಷ ಆಗುತ್ತೆ. ಈ ತರ ಒಂದು ಪ್ರಜ್ಞೆ ಬಹುಶಃ ನಾಗರಿಕರ. ಅಲ್ಲ ಮೇಡಮ್ ಹೆಸರು ಹೇಳಿ. ಅವ್ರು ಮಹಾಲಕ್ಷ್ಮಿ ಮೇಡಮ್ ಅಂತ, HSR ಲೇಔಟ್. ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿಗೆ ನಾನು ನನ್ನ ಹಣೆಯನ್ನ ಅವರ ಪಾದಗಳಿಗೆ ಇಲ್ಲಿಂದಲೇ ಹಚ್ಚಿ ಹೇಳ್ತೇನೆ. ನೀವು ಅವ್ರಿಗೆ ಈ ಸಲ ಹೋದಾಗ ಹೇಳಿ, ಕೆ ರಾಜಕುಮಾರ್ ಅಂತ ಒಬ್ಬ ಕಾರ್ಯಕರ್ತ ನಿಮಗೆ ದೂರದಿಂದಲೇ ಪಾದ ನಮಸ್ಕಾರ ಮಾಡಿದ್ದಾನೆ. ನಮಸ್ಕಾರ. ನಮಸ್ಕಾರ ಸರ್. ಬೇರೆ ಯಾರು ಪ್ರಶ್ನೆ ಕೇಳಲ್ಲ ಅಂದ್ರೆ ನಾನು ಗುರು ಅವ್ರಿಗೆ ವಂದನಾರ್ಪಣೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ತಿಂಗಳ ಬೆಳಕು ಕಾರ್ಯಕ್ರಮ ಅಂದ್ರೆ ಪ್ರತಿ ಸಲ ಇದು ಕನ್ನಡದ ಕಾರ್ಯಕ್ರಮ ಅಂತ ನೋಡ್ತಾ ಇರ್ತೀವಿ, ಆದ್ರೆ ಕನ್ನಡದ್ದೇ ಕಾರ್ಯಕ್ರಮ ಅಂತ ಇವತ್ತು ಗೊತ್ತಾಗಿ ತುಂಬಾ ಖುಷಿ ಆಯ್ತು. ಇವತ್ತಿನ ಕಾರ್ಯಕ್ರಮ ಅರಿವು ಮತ್ತು ಅಭಿಮಾನ ಅಂತ ಹಾಕಿದ್ರು. ಅದ್ರ ಜೊತೆಗೆ ಅರಿವು ಮತ್ತು ಅಭಿಮಾನ ಮತ್ತು ಕರ್ತವ್ಯ ಕೂಡ ಹಾಕ್ಬೇಕಾಯ್ತು. ಯಾಕಂದ್ರೆ ನಮ್ಗೆ ಗೊತ್ತಾಗದಂಗೆ ನಮ್ಮ ಕರ್ತವ್ಯ ಏನಿದೆ ಅಂತ ಕೂಡ ಶ್ರೀ ಕೆ ರಾಜ್ಕುಮಾರ್ ಅವರು ತೋರಿಸ್ಕೊಟ್ಟಿದ್ದಾರೆ ಅವರ ಮಾತುಗಳಿಂದ. ಖಂಡಿತ ಈ ವಿಷಯದಲ್ಲಿ ನಾವು ಇನ್ನೂ ಹೆಚ್ಚು ಜಾಗರೂಕ ಆಗ್ತೀವಿ. ಮತ್ತೆ ತಿಳ್ಕೊಳ್ಳೋದು ತುಂಬಾ ಇದೆ. ನನಗೆ ಸಾಕಷ್ಟು ವಿಷಯಗಳು ನನಗೂ ಹೊಸದಾಗಿತ್ತು.
ಓದೋಕ್ಕೆ ಸಾಕಷ್ಟು ಜನಕ್ಕೆ ನಿಮ್ಮ ಮಾತುಗಳಿಂದ ಪ್ರೇರಣೆ ಸಿಗುತ್ತೆ ಅನ್ನೋದು ಖಂಡಿತ ನನಗೆ ನಂಬಿಕೆ ಇದೆ ಸರ್. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ಬಂದಂತ ನಿಮಗೆ ಶ್ರೀ ಕೆ ರಾಜ್ಕುಮಾರ್ ಅವರಿಗೆ ನಾನು ವಂದನೆಗಳನ್ನ ತಿಳಿಸ್ತೀನಿ. ಸರ್, ತಮ್ಮ ಹೆಸರು? ನಾನು ಗುರುರಾಜ್ ಶಾಸ್ತ್ರಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಗತ ಹಾಗೂ ಉಪನ್ಯಾಸಕರ ಪರಿಚಯ ಮಾಡಿಕೊಟ್ಟಂತಹ ಮಹಾಬಲ ಅವ್ರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ತಾಂತ್ರಿಕ ನೆರವು ನೀಡಿದಂತಹ ಶ್ರೀಮತಿ ರೇಣುಕಾ ದೇಸಾಯಿ ಅವರಿಗೆ, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಗುರುತಿಸಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಗುರುತಿಸಿ, ಸೂಕ್ತವಾದ ವ್ಯಕ್ತಿಯನ್ನ ಗುರುತಿಸಿದಂತ ರವಿ ಕುಸ್ಬಿ ಅವ್ರದೇ ಕಾರ್ಯಕ್ರಮ ಇರ್ಬೋದು, ಆದ್ರೂ ಕೂಡ ರವಿ ಕುಸ್ಬಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕೇಳುಗರಾಗಿ ಬಂದು, ಅದು ಸಂಜೆ ಹೊತ್ತು, ಶನಿವಾರ ಸಂಜೆ ಆದ್ರೂ ಕೂಡ ಎಲ್ಲ ಪೂರ್ತಿ ಅಷ್ಟು ಜನನು ಪೂರ್ತಿ ಕಾರ್ಯಕ್ರಮ ಮುಗಿಯೋ ತನಕನೂ ಇದ್ದು ಪೂರ್ತಿ ಕೇಳಿದೀರಾ. ತಮಗೂ ಎಲ್ಲ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.